ಸಂಪನ್ಮೂಲ ವ್ಯಕ್ತಿಗಳನ್ನ ಪರಿಚಯಿಸಬೇಕಾಗಿ ವಿಮೋಚನಾ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಓವರ್ ಟು ವಿಮೋಚನಾ. ಎಲ್ಲರಿಗೂ ನಮಸ್ಕಾರಗಳು, ಶುಭ ಸಂಜೆ. ಆನ್ಲೈನ್ ಕಾರ್ಯಾಗಾರ ಸರಣಿಯಲ್ಲಿ ಈ ದಿನ ನಿಮ್ಮೆಲ್ಲರ ನೆಚ್ಚಿನ ಹಾಗೂ ಕಾರ್ಯಾಗಾರದ ರೂವಾರಿಗಳಲ್ಲಿಯೇ ಒಬ್ಬರಾದಂತಹ ಡಾಕ್ಟರ್ ಶಾಂತಿಜಿ ಮೇಡಮ್ ಇವರನ್ನ ಪರಿಚಯ ಮಾಡ್ಲಿಕ್ಕೆ ನನ್ಗೆ ಅವಕಾಶ ದೊರಕಿರುವುದು ನಂಗೆ ವೈಯಕ್ತಿಕವಾಗಿ ತುಂಬಾನೇ ಸಂತೋಷವಾಗಿದೆ. ಡಾಕ್ಟರ್ ಶಾಂತಿಜಿ ಮೇಡಮ್ ಇವರು ಸಮೃದ್ಧಿ ಫೌಂಡೇಶನ್ ನ ಕಾರ್ಯದರ್ಶಿಗಳು ಮತ್ತು ಸಮಾಜ ವಿಜ್ಞಾನ ಸಂಶೋಧಕರು ಹಾಗೂ ಸಂಶೋಧನಾ ಸಲಹೆಗಾರರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಮತ್ತು PhD ಪದವಿಯನ್ನ ಸಹ ಪಡೆದಿದ್ದಾರೆ. ಡಾಕ್ಟರ್ ಶಾಂತಿಜಿ ಮೇಡಮ್ ಇವರು ಸಮಾಜಶಾಸ್ತ್ರೀಯ ಸಿದ್ಧಾಂತಗಳು, ಸಾಮಾಜಿಕ ತತ್ವಶಾಸ್ತ್ರ, ನೈತಿಕತೆ, ಅಭಿವೃದ್ಧಿ ಮತ್ತು ಲಿಂಗ ವ್ಯವಸ್ಥೆಯ ಸಿದ್ಧಾಂತಗಳು, ಸಂಶೋಧನಾ ವೈಧಾನಿಕತೆ, ಆಡಳಿತಾತ್ಮಕತೆ, ಲಾಭರಹಿತ ಮತ್ತು ಸಹಕಾರ ಚಳುವಳಿಗಳಿಗೆ ಸಂಬಂಧಿಸಿದಂತೆ ಆಹ್ವಾನಿತ ಉಪನ್ಯಾಸವನ್ನು ಮಾಸ್ಟರ್ಸ್ ಮತ್ತು MPhil ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ. ಇವರ ಆಸಕ್ತಿಯ ಕ್ಷೇತ್ರಗಳು ಅಂತ ಹೇಳಿದ್ರೆ ಲಿಂಗ ವ್ಯವಸ್ಥೆ, ಬುಡಕಟ್ಟು ಮತ್ತು ಅಭಿವೃದ್ಧಿ ಅಧ್ಯಯನಗಳು. 35 ವರ್ಷಗಳ ಸಂಶೋಧನಾ ವೃತ್ತಿ ಜೀವನದಲ್ಲಿ ಇವರು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಶೋಧನಾ ಯೋಜನೆಗಳಲ್ಲಿ ಸಂಯೋಜಕರಾಗಿಯೂ ಸಹ ಇವರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರು ಹಲವಾರು ಸಂಸ್ಥೆಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳಂತ ಹೇಳಿದ್ರೆ ಸೆಂಟರ್ ಫಾರ್ ಸೋಷಿಯಲ್ ಜಸ್ಟಿಸ್ ಅಂಡ್ ಈಕ್ವಾಲಿಟಿ, ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್, ಮೈಸೂರು, ಇಲ್ಲಿ ಇವರು ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಜೆಂಡರ್ ಸ್ಟಡಿ ಪ್ರೋಗ್ರಾಮ್, ಗಾಲ್ಫ್ ಯೂನಿವರ್ಸಿಟಿ, ಕೆನಡಾ. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್, ಮೈಸೂರು, ಇಲ್ಲಿ ಸ್ಟಡಿ ಇಂಡಿಯನ್ ಪ್ರೋಗ್ರಾಮ್. ಮಾಸ್ಟರ್ಸ್ ಇನ್ ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್. ಗ್ಲೋಬಲ್ ಹೆಲ್ತ್ ಸ್ಟಡಿ ಅಬ್ರಾಡ್ ಪ್ರೋಗ್ರಾಮ್, ಫ್ಲೋರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಂಡ್ ಪಬ್ಲಿಕ್ ಹೆಲ್ತ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಂಡಿಯಾ. ಇನ್ನು ಮುಂತಾದ ಅನೇಕ ಸಂಸ್ಥೆಗಳಲ್ಲಿ ಇವರು ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಇವರು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ, ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013ರ ಅಡಿಯಲ್ಲಿ ರಚಿಸಲಾದ ಆಂತರಿಕ ಸಮಿತಿಯ ಸದಸ್ಯರು ಸಹ ಇವರಾಗಿದ್ದಾರೆ. ಹಾಗೆಯೇ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ನಾಗರಿಕ ಸಮಾಜ, ಸರ್ಕಾರಿ ಸಂಸ್ಥೆಗಳು, ಕಾರ್ಪೊರೇಟ್ ಹೌಸ್ಗಳು, ಇಂಟರ್ನ್ಯಾಷನಲ್ ಹ್ಯೂಮನ್ ಎಥಿಕಲ್ ಕಮಿಟಿ, ಪಬ್ಲಿಕ್ ಹೆಲ್ತ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಂಡಿಯಾ, ಇಂಟರ್ನಲ್ ರಿಸರ್ಚ್ ಎಥಿಕ್ಸ್ ಬೋರ್ಡ್ ಇವುಗಳಲ್ಲಿ ಆಹ್ವಾನಿತ ಸದಸ್ಯರಾಗಿದ್ದಾರೆ. ಇನ್ನು ಮುಖ್ಯವಾಗಿ ಹೇಳೋದಾದ್ರೆ ಪ್ರೊಫೆಸರ್ R. ಇಂದಿರಾ ಮೇಡಮ್ ಅವರ ಗೌರವಾರ್ಥಕವಾಗಿ ಹೊರತಂದಂತಹ ಥಿಂಕಿಂಗ್ ಜೆಂಡರ್, ಸೋಶಿಯೋ ಕಲ್ಚರಲ್ ಪರ್ಸ್ಪೆಕ್ಟಿವ್ಸ್ ಎ ಫೆಸ್ಟಿವ್ ಸ್ಕ್ರಿಪ್ಟ್, ಈ ಪುಸ್ತಕದಲ್ಲಿ ಸಂಪಾದಕೀಯ ಮಂಡಳಿಯ ಸದಸ್ಯರು ಸಹ ಇವರಾಗಿದ್ದಾರೆ. ಇವರು ಹಲವು ಶೈಕ್ಷಣಿಕ ಮತ್ತು ಸರ್ಕಾರೇತರ ಸಂಘಗಳಲ್ಲಿ ಸದಸ್ಯತ್ವವನ್ನು ಸಹ ಹೊಂದಿದ್ದಾರೆ. ಅವುಗಳಂತ ಹೇಳಿದ್ರೆ ಮೆಂಬರ್ ಇನ್ ಸಮತಾ ವೇದಿಕೆ, ಪ್ರೋಗ್ರೆಸಿವ್ ವುಮೆನ್ಸ್ ಫೋರಂ, ಮೈಸೂರು. ಲೈಫ್ ಮೆಂಬರ್ ಇನ್ ಅಲುಮ್ನಿ ಅಸೋಸಿಯೇಷನ್ ಆಫ್ ಡೆವಲಪ್ಮೆಂಟ್ ಆಫ್ ಸೋಶಿಯಾಲಜಿ, ಯೂನಿವರ್ಸಿಟಿ ಆಫ್ ಮೈಸೂರು. ಲೈಫ್ ಮೆಂಬರ್ ಇನ್ ಇಂಡಿಯನ್ ಸೋಶಿಯಾಲಜಿಕಲ್ ಸೊಸೈಟಿ, ಲೈಫ್ ಮೆಂಬರ್ ಇನ್ ಕರ್ನಾಟಕ ಸೋಶಿಯಾಲಜಿ ಅಸೋಸಿಯೇಷನ್, ಮೆಂಬರ್ ಇನ್ International Society for Third Sector, member in Third Sector Research Group, India. ಇದೆ ಸಾಮಾಜಿಕ ಸಂಶೋಧನೆಯಲ್ಲಿ ನೈತಿಕತೆಯ ವಿಚಾರಗಳು ಈ ವಿಷಯದ ಬಗ್ಗೆ ಉಪನ್ಯಾಸವನ್ನ ನೀಡಿದ್ದಾರೆ. ಥ್ಯಾಂಕ್ ಯು ವಿಮೋಚನಾ. ಓವರ್ ಟು ಶಾಂತಿ ಮ್ಯಾಮ್, ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಇದ್ರಲ್ಲಿ ಭಾಗಿಯಾಗೋದಕ್ಕೆ ನನಗ್ ಗೊತ್ತಿರೋ ಕೆಲವು ವಿಚಾರಗಳನ್ನ ಹಂಚ್ಕೊಳಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಅನ್ನೋ ವಿಚಾರನ ಸಂಶೋಧನೆಯಲ್ಲಿ ನಾವು ಚರ್ಚೆ ಮಾಡುವಾಗ ನನ್ನ ಅನಿಸಿಕೆ ಏನು ಅಂದ್ರೆ ಇದರಲ್ಲಿ 2 ಭಾಗ ನಾವು ಮಾಡ್ಕೊಂಡ್ರೆ ಹೆಚ್ಚು ಸೂಕ್ತ ಆಗತ್ತೆ ಅಂತ. ಒಂದು, ನಾವು ಸಂಶೋಧನೆಯನ್ನ ಮಾಡೋದಿಕ್ಕೆ ಮುಂಚಿತವಾದ ಹಂತದಲ್ಲಿ ಬರುವಂತದ್ದು. ಇದು ಯಾವ ಭಾಗ ಅಂದ್ರೆ ವ್ಯಕ್ತಿಗತವಾಗಿ ನಮ್ಮಲ್ಲಿ ಇರಬೇಕಾದಂತಹ ಕೆಲವು ಸರಿ ತಪ್ಪುಗಳನ್ನ ಗುರುತಿಸುವಂತಹ ಸಾಮರ್ಥ್ಯ ಬೆಳೆಸ್ಕೊಳ್ಳುವಂತಹ ಹಿನ್ನೆಲೆಯಲ್ಲಿ ನಾವು ನೈತಿಕತೆಯ ಚರ್ಚೆಯನ್ನ ಪ್ರಾರಂಭ ಮಾಡ್ಬೇಕಾಗತ್ತೆ. ನೈತಿಕತೆ ಅನ್ನೋದು ತತ್ವಶಾಸ್ತ್ರದ ಒಂದು ಭಾಗ. ಸಮಾಜ ವಿಜ್ಞಾನಗಳಿಗೆ ಇದು ತುಂಬಾ ಮುಖ್ಯವಾಗಿ ಬೇಕಾಗಿರುವಂತದ್ದು. ಯಾವ ಕಾರಣಕ್ಕೆ ಅಂದ್ರೆ
ಇದು ಯಾವುದು ನ್ಯಾಯಯುತವಾದದ್ದು, ಯಾವುದು ಅನ್ಯಾಯದ ಒಂದು ಸ್ಟ್ಯಾಂಡ್ ಪಾಯಿಂಟ್ ಅಲ್ಲಿರುವಂತಹ ಚಿಂತನೆಗಳನ್ನ ಗುರುತಿಸುವಂತಹ ಅಂಶಕ್ಕೆ ಸಂಬಂಧಪಟ್ಟಿದ್ದು, ಯಾವುದು ನೈತಿಕ, ಯಾವುದು ನೈತಿಕವಲ್ಲದ್ದು, ಮತ್ತೆ ಯಾವುದು ಉಚಿತ, ಯಾವುದು ಅನುಚಿತ ಅನ್ನುವಂತಹ ಚಿಂತನೆಗಳ ಹಿನ್ನೆಲೆಯಲ್ಲಿ ಬೆಳೆಯೋದು. ನೈತಿಕತೆಯ ಒಂದು ಚಿಂತನೆ, ಪರಿಭಾಷೆ ಇವೆಲ್ಲವೂ ಸಹ ಸಮಾಜದ ಒಳಗಡೆಯಿಂದ ಬೆಳೆದು ಬಂದಂಥದ್ದು. ಈ ಸಮಾಜ ಯಾವುದನ್ನ ಸರಿ ಅಂತ ಗುರುತಿಸತ್ತೆ ಅನ್ನುವಂತಹದ್ದನ್ನ ಹಿನ್ನೆಲೆನಲ್ಲೇನೆ ಬಂದಿರೋ ಕಾರಣ ಸಮಾಜ ಯಾವಾಗ್ಲೂ ಕಾನ್ಸ್ಟೆಂಟ್ ಅಲ್ಲ, ಇದು ಬದಲಾವಣೆ ಹೊಂದುತ್ತಾ ಇರುವಂತಹ ಒಂದು ರಿಯಾಲಿಟಿ. ಸಮಾಜಕ್ಕೆ ಇರುವಂತಹದ್ದು ಸ್ಥಿರತೆ ಯಾವುದು ಅಂದ್ರೆ ಬದಲಾವಣೆಯೇ ಅಲ್ಲಿ ಕಾನ್ಸ್ಟೆಂಟ್ ಅಂತ ನಾವು ಯಾವಾಗ್ಲೂ ಗುರುತಿಸ್ತೀವಿ. ಸೊ ಆದ್ರಿಂದ ನೈತಿಕತೆಯ ಚರ್ಚೆಗಳೆಲ್ಲವೂ ಸಹ ಅವತ್ ಹೇಳಿದ್ವಲ್ಲ, ನಾವು ಅವತ್ ಗುರುತಿಸ್ಕೊಂಡ್ವಲ್ಲ, ಅದು ನೈತಿಕವಾದದ್ದು ಅಂತ ಹೇಳಿ ಆ ಚೌಕಟ್ಟು ಒಳಗಡೆ ನಾವು ಕೂತ್ಕೊಳಕ್ ಸಾಧ್ಯ ಇಲ್ಲದೆ ಇರೋಂಥದ್ದು. ಸಮಾಜ ಬದಲಾಗ್ತಿರೋ ಹಂಗೇನೆ ಸರಿ ತಪ್ಪುಗಳ ನಮ್ಮ ಅನಿಸಿಕೆಗಳು, ನಮ್ಮ ಒಪ್ಕೊಳ್ಳುವಂತಹ ಚೌಕಟ್ಟುಗಳು ಬದಲಾಗ್ತಾ ಹೋಗುತ್ತೆ. ಇದಕ್ ನಾವು ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಒಂದು 100 years ಹಿಂದೆ ನಾವು ಜಾತಿಯ ವ್ಯತ್ಯಾಸಗಳು ಹೇಗಿದೆ, ಅದ್ರಲ್ಲಿ ಏನು ಅತಿಶಯ ಇಲ್ಲ, ನಾವೆಲ್ಲ ಹುಟ್ಟಿರೋದೇ ಹೀಗೆ, ಈ ಜಾತಿ ಒಳಗಡೆ ಹುಟ್ಟಿದ್ವಿ, ಆ ಜಾತಿಗೆ ಯಾವ್ಯಾವ್ದು ಕೊಡಲ್ಪಟ್ಟುವೋ ಅವುಗಳನ್ನ ನಾವು ನಡೆಸ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು. ಆದ್ರೆ ನಮ್ಮ ಜ್ಞಾನ ಮನುಷ್ಯರನ್ನ ನಡೆಸ್ಕೊಳ್ಳುವಂತಕ್ಕೆ ಇರ್ಬೇಕಾದಂತಹ ಸಮಾನತೆಯ ಪರಿಕಲ್ಪನೆ ಇವೆಲ್ಲವೂ ಹೆಚ್ಚು ನಮಗೆ ಒಪ್ಪಿಗೆ ಆಗುವಂತಹ ಹಿನ್ನೆಲೆಯಲ್ಲಿ ಹಲವಾರು ಬದಲಾವಣೆಗಳನ್ನ ನಾವು ಮಾಡ್ಕೊಂಡ್ವಿ. ಸೊ ಇವಾಗ ಜಾತಿಯ ಆಧಾರದ ಮೇಲೆ ಯಾರನ್ನಾದ್ರೂ ನಾವು ದೂರ ಇಡುವಂಥದ್ದು, ಆ ಜಾತಿಯ ಆಧಾರದಲ್ಲಿ ಅವರಿಗೆ ಬುದ್ಧಿ ಇಲ್ಲ ಅಂತ ಹೇಳುವಂಥದ್ದು, ಇವೆಲ್ಲವೂ ನೈತಿಕತೆಯ ಚೌಕಟ್ಟಿನ ಒಳಗಡೆಗೆ ಬದಲಾವಣೆಯನ್ನ ಮಾಡಿಕೊಂಡಿರುವಂತಹ ಒಂದು ಅಂಶನ ನಾವು ಗುರುತಿಸ್ತೀವಿ. ಜನರು ಹೇಗಿರ್ಬೇಕು ಅನ್ನುವಂಥದ್ದನ್ನ ಹೇಳುವಂತಹ ಒಂದು ಸೈದ್ಧಾಂತಿಕ ಹಿನ್ನೆಲೆ ಇರುವ ಫಿಲಾಸಫಿಯ ಒಂದು ಬ್ರಾಂಚ್ ಆಗಿರುವಂತಹದ್ದು ಈ ಹಿನ್ನೆಲೆನಲ್ಲೂ ನಾವು ಗುರುತಿಸ್ಕೋಬೇಕಾಗತ್ತೆ. ಯಾಕೆಂದ್ರೆ ನಮಗೆ ನೈತಿಕ ಚಿಂತನೆಗಳು ಯಾಕೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ, ಜ್ಞಾನವನ್ನ ಪಡೆಯುವಂತಹ ಹಿನ್ನೆಲೆನಲ್ಲಿ ಇದು ಮುಖ್ಯ ಆಗತ್ತೆ. ಯಾಕೆಂದ್ರೆ ಜ್ಞಾನ ಅನ್ನೋದು ಬೈ ಇಟ್ ಸೆಲ್ಫ್ ಅದು ನ್ಯೂಟ್ರಲ್ ಅದು. ಆದ್ರೆ ಜ್ಞಾನ ಅನ್ನುವಂಥದ್ದನ್ನ ಯಾರು ಸೃಷ್ಟಿ ಮಾಡ್ತಾರೆ, ಯಾರಿಗೆ ಆ ಜ್ಞಾನ ಲಭ್ಯ ಇದೆ, ಇವೆಲ್ಲವೂ ಸಹ ಪವರ್ ಹೈರಾರ್ಕಿಗಳು, ಅಧಿಕಾರದ ಹಿನ್ನೆಲೆ, ಆ ಸಮಾಜದಲ್ಲಿರುವ ಸಮತೆ ಮತ್ತು ಅಸಮತೆಯ ಅಂಶಗಳಿಂದ ನಿರ್ಧಾರವಾಗೋದ್ರಿಂದ ಇವುಗಳಲ್ಲಿ ನಾವು ನೈತಿಕತೆಯ ಒಂದು ಚರ್ಚೆ ಒಳಗಡೆ ನಾವು ಗುರುತಿಸ್ಕೋತೀವಿ. ಸೊಸೈಟಿನಲ್ಲಿ ನಾವು ಬದುಕಬೇಕಾದಾಗ ನಾಲೆಡ್ಜನ್ನ ನಾವು ಜನರೇಟ್ ಮಾಡಬೇಕಾದಾಗ ಬಹಳ ಮುಖ್ಯವಾಗಿ ನಾವು ಕೇಳ್ಕೊಳ್ಳೇಬೇಕಾದಂತಹ ಕೆಲವು ಪ್ರಶ್ನೆಗಳು ಬರುತ್ತೆ. ಅದು ಏನಪ್ಪಾ ಅಂದ್ರೆ, ನಾವು ಯಾರನ್ನಾದ್ರೂ ಅಧ್ಯಯನ ಮಾಡ್ತೀವಿ, ಮಾಹಿತಿ ಸಂಗ್ರಹ ಮಾಡ್ತೀವಿ ಅನ್ನೋದಾದ್ರೆ ಮೊದಲು ನಾವೆಲ್ಲಾನು ಕೇಳ್ಕೋಬೇಕು ಅಂದ್ರೆ, ಪ್ರತಿ ದಿನವೂ ಆ ವ್ಯಕ್ತಿ ಅವರು ಎದುರಿಸುವಂತಹ ಅಪಾಯಗಳಿಂದ ಜೀವನ ನಡೆಸುವಂತಹ ಸ್ಥಿತಿಗಳು, ಅವ್ರು ಏನಿದ್ದಾರೆ, ಅವ್ರು ಇರೋ ಸ್ಥಿತಿಗಿಂತ ನಾವು ಇಂಟರ್ವ್ಯೂನ್ ಮಾಡಿ ಪ್ರಶ್ನೆ ಕೇಳೋದ್ರಿಂದ ಅವರಿಗೆ ಇನ್ನೂ ಹೆಚ್ಚಿನ ಅನಾನುಕೂಲಗಳು, ಒತ್ತಡಗಳು ಆಗಲ್ಲ ತಾನೇ ಅನ್ನೋಂಥದ್ದು ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ನಿರಂತರವಾಗಿ ಇರ್ಬೇಕಾಗುವಂತಹ ಒಂದು ಅಂಶ ಆಗತ್ತೆ. ಎಲ್ಲಾ ವಿಜ್ಞಾನಗಳಲ್ಲಿಯೂ ನೈತಿಕತೆಯ ಚರ್ಚೆ ಬಹಳ ಮುಂಚಿನಿಂದಲೇನೆ ಬಂದಿದೆ. ಈ ನೈತಿಕತೆಯ ಚರ್ಚೆ ಇವತ್ತಿಗೆ ಹೊಸದೇನಲ್ಲ. ಆದ್ರೆ ಸಮಾಜ ವಿಜ್ಞಾನಗಳಲ್ಲಿ ಸಂಶೋಧನೆ ಮಾಡುವಂತಹ ಸಂದರ್ಭಗಳಲ್ಲಿ ಇವುಗಳ ಬಳಕೆ ಬಗ್ಗೆ ನಾವು ಹೆಚ್ಚೆಚ್ಚು ಮಾತಾಡ್ಲಿಕ್ಕೆ ಇವಾಗ ಶುರು ಮಾಡ್ಕೊಂಡಿದೀವಿ. ಯಾರು ಈ ಸಂಶೋಧನೆಯ ಒಳಗಡೆಗೆ ಬರ್ತಾರೆ ಅವರನ್ನ ಕುರಿತು ನಾವು ಸಂಶೋಧಕರು ಹೊಂದಿರುವಂತಹ ಮನಸ್ಥಿತಿಯನ್ನ ನಾವು ಹಿಸ್ಟಾರಿಕಲ್ ಆಗಿ ನಾವು ನೋಡ್ಕೊಂಡು ಬಂದ್ರೆ, ಆಂಥ್ರೋಪಲಾಜಿಕಲ್ ಸ್ಟಡೀಸ್ ಆಗ್ಲಿ, ಈಗ ಆಗಿರುವಂತಹ ಎಥ್ನೋಗ್ರಾಫಿಕ್ ಸ್ಟಡೀಸ್ ಆಗ್ಲಿ, ಸಮಾಜಗಳ ಬಗ್ಗೆ ದಾಖಲೆಗಳನ್ನ ನಾವು ನೋಡಿದಾಗ ಒಂದು ಸ್ಟ್ಯಾಂಡ್ ಪಾಯಿಂಟ್ ಒಂದು ಹಂತದಲ್ಲಿ ನಮಗ್ ಕಾಣುವಂಥದ್ದು ಏನು ಅಂದ್ರೆ, ನನಗೆ ಗೊತ್ತು ಹಲವು ವಿಚಾರಗಳು,
ಯಾರನ್ನ ಅಧ್ಯಯನ ಮಾಡ್ತೀನಿ ಅವ್ರಿಗೆ ಏನನ್ನು ಗೊತ್ತಿಲ್ಲ. ಅವ್ರಿಗೆ ನಾನು ಗಿವರ್ ತರ, ನಾವು ನಮ್ಮನ್ನ ಹೈ ಪೆಡಸ್ಟಲ್ ಇಟ್ಕೊಳ್ಳುವಂತಹ ಒಂದಿದು ಹೆಚ್ಚಿನ ಸಂಶೋಧನೆಯ ವಿಧಾನಗಳಲ್ಲಿ ವ್ಯಕ್ತವಾಗ್ತಾ ಇದ್ದದ್ದು, ಸಂಶೋಧಕರ ನಡವಳಿಕೆಗಳಲ್ಲಿ ಇದ್ದಂಥದ್ದು. ಅದು ಹಲವು ಸಂದರ್ಭಗಳಲ್ಲಿ ಬದಲಾವಣೆಗಳನ್ನ ಕಂಡುಕೋತಾ ಬರ್ತಾ ಇದೆ. ಹೆಚ್ಚೆಚ್ಚಾಗಿ ಅಧ್ಯಯನಕ್ಕೆ ಒಳಪಡುವವರು ಸಂಶೋಧನಾ ಪ್ರಕ್ರಿಯೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳುವಂತಹ ಇದು ಪಾಲುಗಾರಿಕೆಯನ್ನ ಕೇಳುವಂಥದ್ದು. ನಾವು ನಮ್ಮ ಬಗ್ಗೆ ಅಧ್ಯಯನ ಮಾಡ್ಬೇಕಾದ್ರೆ ನಮ್ಮ ಧ್ವನಿಯೂ ಅದರಲ್ಲಿ ಇರ್ಬೇಕು ಅನ್ನೋಂಥದ್ದು ಹೆಚ್ಚಿನ ಸಂಶೋಧನೆಯ ಹಿನ್ನೆಲೆಯಲ್ಲಿ ಬರ್ತಾ ಇರೋದು. ಸಂಶೋಧಕರು ತಾವು ಅರ್ಥೈಸಿದ ವಿಚಾರಗಳನ್ನ ಯಾರಿಂದ ಮಾಹಿತಿ ಪಡ್ಕೊಂಡ್ರು, ಯಾರಿಗೆಲ್ಲ ಈ ಮಾಹಿತಿಯಿಂದ ಅನುಕೂಲ ಆಗಬಹುದು ಅಂತ, ಯಾರನ್ನ ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಲ್ಲ, ಇದರಲ್ಲಿ ಭಾಗಿಗಳಾಗಬಹುದು, ಅನುಕೂಲ ಪಡಿಬಹುದು, ಅವರೆಲ್ಲರ ಜೊತೆಗೆ ನಮ್ಮ ಅಧ್ಯಯನದ ವಿಚಾರಗಳನ್ನ ಹಂಚಿಕೊಳ್ಳುವಂಥದ್ದು ಡೆಸಿಮಿನೇಷನ್. ನಾವು ಲೆಕ್ಚರ್ 1 ನಿಂದ ನಾವು ಈ ಪಾಯಿಂಟ್ ಅನ್ನ ಗುರುತಿಸ್ಕೊತಾ ಬರ್ತಾ ಇದೀವಿ. ಯಾರಿಂದ ನಾವು ಮಾಹಿತಿ ಪಡಿತೀವಿ, ಸಂಶೋಧನೆ ಯಾರಿಗೋಸ್ಕರ ಮಾಡ್ತೀವಿ, ಅದು ವಿದ್ಯಾರ್ಥಿ ಆಗಿದ್ದಾಗ PhD ತಗೊಳ್ಬೇಕಾದ್ರೆ ನನಗೋಸ್ಕರ ಮಾಡ್ತಾ ಇರ್ತೀನಿ, ಹೌದು ನನ್ನ ಡಿಗ್ರಿಗೋಸ್ಕರ ಮಾಡ್ತಾ ಇರ್ತೀನಿ. ಆದ್ರೆ ನಾನು ಸಾಮಾಜಿಕ ಒಂದು ಚೌಕಟ್ಟಿನ ಒಳಗೆ ಸೆಟಪ್ ಒಳಗಡೆ ಮಾಡ್ತಾ ಇರೋದ್ರಿಂದ ನನಗೆ ಮಾತ್ರನೇ ಆಗೋಕೆ ಸಾಧ್ಯ ಇಲ್ಲ. ನಾನು ಮತ್ಯಾರಿಗೋನು ಆನ್ಸರಬಲ್ ಆಗಿರುವಂತದ್ದನ್ನ ನಾನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅನ್ನೋದು ನೈತಿಕತೆಯ ಬಹಳ ಮುಖ್ಯವಾದಂತಹ ಒಂದು ಅಂಶ. ಮನುಷ್ಯರನ್ನ ಸಂಶೋಧನೆಯ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಾಗ ಅವ್ರಿಗೆ ಯಾವುದೇ ರೀತಿ ಹಾನಿ ಆಗದೆ ನೋಡ್ಕೊಳ್ಳುವಂಥದ್ದು ಸಂಶೋಧಕರಾಗಿ ನಮ್ಮ ಗುರುತರ ಜವಾಬ್ದಾರಿ ಆಗತ್ತೆ. ಇದು ನೈತಿಕತೆಯ ಮಾನದಂಡದ ಮೊದಲ ಅತಿ ಮುಖ್ಯವಾದಂತಹ ಒಂದು ಹಂತ ಅಂತ ಗುರುತಿಸ್ತೀವಿ. ವ್ಯಕ್ತಿಗಳನ್ನ ರಕ್ಷಣೆ ಮಾಡ್ಬೇಕಾದಂತಹ ಸಂದರ್ಭಗಳು ಹೆಚ್ಚಿನ ಇದರಲ್ಲಿ ವೈದ್ಯಕೀಯ ಕ್ಷೇತ್ರದ ಹಿನ್ನೆಲೆಯಲ್ಲಿ ನಡೆಯೋ ಸಂಶೋಧನೆಗಳಲ್ಲಿ ಆಗ್ತಾ ಇತ್ತು, ಈಗ್ಲೂ ಅದು ಆಗುವಂಥದ್ದು. ಸೊ ಎಥಿಕಲ್ ಕಮಿಟೀಸ್ ಅನ್ನುವಂಥದ್ದೆಲ್ಲವೂ ಹೆಚ್ಚಿನ ಯೂನಿವರ್ಸಿಟಿಗಳಲ್ಲಿ ಎಲ್ಲ ಕಡೆನೂ ಸಹ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆಗಳಿಗೆ ಮಾತ್ರನೇ ಎಥಿಕಲ್ ಕಮಿಟಿ ಸೀಮಿತವಾಗಿದೆ. ಮೈಸೂರು ಯೂನಿವರ್ಸಿಟಿನಲ್ಲೂ ಫಾರ್ ಎಕ್ಸಾಂಪಲ್ ಈಗ ನಾವು ಎಷ್ಟು ಸೋಷಿಯಲ್ ಸೈನ್ಸಸ್ ವ್ಯಕ್ತಿಗಳ ಜೊತೆಗೆ ರಿಸರ್ಚರ್ಸ್ ನಾವು ಭೇಟಿಯಾಗಿ ಮಾತಾಡಿ ಎಷ್ಟೊಂದು ಮಾಹಿತಿ ಸಂಗ್ರಹಿಸ್ತೀವಿ. ಆದ್ರೆ ನಾವು ಸಂಗ್ರಹಿಸಿದಂತಹ ಮಾಹಿತಿ ಏನಾಯ್ತು, ಹೇಗೆ ಸಂಗ್ರಹಿಸಿದೀವಿ ಅನ್ನುವಂಥದ್ರ ಬಗ್ಗೆ ಎಥಿಕಲ್ ಕಮಿಟಿಯ ಒಳಗಡೆ ಇಲ್ಲಿ ತನಕನೂ ನಾವು ಬಂದಿರೋದನ್ನ ಕಾಣಲ್ಲ. ಇದು ಬಹಳ ಮುಖ್ಯವಾದ ಒಂದು ನ್ಯೂನ್ಯತೆ ಇದೆ, ಇದನ್ನ ನಾವು ಸರಿಪಡಿಸ್ಕೊಳ್ಳೋ ಅವಶ್ಯಕತೆ ಇದೆ. ಇದು ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಫಸ್ಟು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದಂಥದ್ದು 1932 ಅಮೆರಿಕಾನಲ್ಲಿ 30ರಲ್ಲಿ ಆದಂತಹ ವರ್ಲ್ಡ್ ಎಕನಾಮಿಕ್ ಡ್ರಾಪ್, ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಆರ್ಥಿಕ ಕುಸಿತ ಅಮೆರಿಕಾನಲ್ಲಾದ್ರೂ ನಮ್ಮೆಲ್ಲರಿಗೂ ತಟ್ಟಿತು, ಎಲ್ಲ ಪ್ರಪಂಚದ ಎಲ್ಲ ಕಡೆಗೆ ಇದಾಯ್ತು. ಆ ಸಂದರ್ಭದಲ್ಲೇನೆ ಹೊಸ ಹೊಸ ಅಧ್ಯಯನ ಶಿಸ್ತುಗಳು ಸಹ ಬೆಳಕೊಂಡು ಬಂದಿರೋದನ್ನ ನಾವು ಕಾಣ್ತೀವಿ. ಸಮಾಜಶಾಸ್ತ್ರದಲ್ಲಿಯೂ ಸಹ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡ್ತಿರೋರ ಜೊತೆಗೆ ಕೈ ಜೋಡಿಸಿ ನಡೆದಂತಹ ಮಲ್ಟಿ ಡಿಸಿಪ್ಲಿನರಿ ಸ್ಟಡೀಸು ರಿಸರ್ಚ್ಗಳು ಬೇಕಾದಷ್ಟು ನಡೆದು. ಇಲ್ಲಿ ಒಂದನ್ನ ನಾನು ಸ್ಪೆಸಿಫಿಕ್ ಆಗಿ ಉದಾಹರಣೆಯಾಗಿ ಬಳಸಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂದ್ರೆ 32ರಲ್ಲಿ ಅಮೆರಿಕಾದಲ್ಲಿ ಸಾರ್ವಜನಿಕ ಆರೋಗ್ಯ ಸೇವೆ ಸೌಲಭ್ಯನ ಜನರಿಗೆ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳನ್ನ ಅಲ್ಲಿಯ ಫೆಡರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಗಳು ತೆಗೆದುಕೊಂಡಿದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಅಲಬಾಮಾ ಟಸ್ಕೆನಲ್ಲಿ ಆಫ್ರಿಕನ್ ಅಮೆರಿಕನ್ ಪುರುಷರಲ್ಲಿ ಸಿಫಿಲಿಸ್ ಕಾಯಿಲೆ ಇದೆ ಅನ್ನೋದು ಗೊತ್ತಾಯ್ತು. ಈ ಕಾಯಿಲೆಗೆ ಆಗ ಯಾವುದೇ ಚಿಕಿತ್ಸೆ ಇರಲಿಲ್ಲ. ನಂತರ ಅಲ್ಲಿ ಅವ್ರಿಗೆ ಮಾತ್ರ ಇದೆ ಅಂತ ಗುರುತಿಸ್ಕೊಳ್ತಾ ಇದ್ದಾಗ ಹಲವು ಅಧ್ಯಯನಗಳು ಈ ಸಿಫಿಲಿಸ್ ಕಾಯಿಲೆ ಹೆಚ್ಚಿನಾಗಿ ಆಫ್ರಿಕನ್ ಅಮೆರಿಕನ್ ಪುರುಷರಿಗೆ ಮಾತ್ರ ಅಲ್ಲ, ಅಲ್ಲಿ ಇರುವಂತಹ ವೈಟ್ ಮೆನ್ ಆಲ್ಸೋ ಹ್ಯಾವ್ ದಿಸ್ ಅನ್ನೋದು ಗೊತ್ತಾಯ್ತು. ಇಲ್ಲಿ ಇನ್ನೊಂದು ಕಾಂಪೊನೆಂಟ್ ನಾನು ಇಂಟ್ರೊಡ್ಯೂಸ್ ಮಾಡ್ಬೇಕು. 28ರಲ್ಲೇನೆ ಪೆನ್ಸಿಲಿನ್ ಔಷಧಿ ಕಂಡುಹಿಡಿಯಲ್ಪಟ್ಟಿತ್ತು. ಇದು ನಮ್ಗೆಲ್ಲ ಗೊತ್ತಿರೋದು.
ಆದ್ರೆ 42 ತನಕ ನಾವ್ ಎಲ್ಲೂನು ಪಬ್ಲಿಕ್ ಆಗಿ ಅದನ್ನ ಉಪಯೋಗ ಆಗಿರೋದ್ರ ಬಗ್ಗೆ ನಮಗ್ ದಾಖಲೆ ಸಿಗಲ್ಲ. ಆದ್ರೆ ನಮಗೆ ಇದು ಮೀಡಿಯಾ ಮಾಡುವಂತಹ ರಿಸರ್ಚ್ನ ಹಿನ್ನೆಲೆಯಲ್ಲಿ ನಮಗ್ ಗೊತ್ತಾಗುವಂತದ್ದು ಏನು ಅಂದ್ರೆ 28ರಲ್ಲಿ ಕಂಡುಹಿಡಿದ ಪೆನ್ಸಿಲಿನ್ ಔಷಧಿಯ ಪ್ರಯೋಗನ ಸಿಫಿಲಿಸ್ ಇದಕ್ಕೆ ಬಳಸಬಹುದಾ ಅನ್ನುವಂತಹ ಒಂದು ಅಂಶ ಬಂದಾಗ ಪ್ರಾರಂಭದಲ್ಲಿ ಅಮೆರಿಕ ಸರ್ಕಾರ ಅಷ್ಟು ಆಸಕ್ತಿಯನ್ನ ತೋರಿಸ್ಲಿಲ್ಲ. ಯಾಕೆಂದ್ರೆ ಹೆಚ್ಚಿನದಾಗಿ ಅದು ಬರೀ ಆಫ್ರಿಕನ್ ಅಮೆರಿಕನ್ ಪುರುಷರಲ್ಲಿ ಮಾತ್ರ ಇತ್ತು. ಯಾವಾಗ ಅದು ಬಿಳಿಯ ಜನಾಂಗದ ಪುರುಷರಲ್ಲಿಯೂ ಈ ಕಾಯಿಲೆ ಇದೆ ಅಂತ ಗೊತ್ತಾದ ತಕ್ಷಣನೇ ನಮಗ್ ರಿಸರ್ಚ್ ಬೇಕಪ್ಪ ಅನ್ನೋಂಥದ್ದನ್ನು ಶುರು ಮಾಡಿದ್ರು. ನೋಡಿ, ಇದು ಒಂದು ನೈತಿಕತೆಯ ಒಂದು ಪ್ರಶ್ನೆ ಆಗಿರತ್ತೆ. ಇದನ್ನ ನಾವು ಪ್ರಶ್ನೆ ಮಾಡುವಂತದ್ದು, ಇದನ್ನ ನಾವು ಸರ್ಕಾರಗಳು ಮಾಡ್ತಿದ್ರೆ ಪ್ರಶ್ನೆ ಮಾಡುವಂತಹ ಒಂದು ಸ್ಥಿತಿಯಲ್ಲಿ ನಾವಿರ್ಬೇಕಾಗತ್ತೆ. ಪೆನಿಸಿಲಿನ್ ಈ ರೋಗನ ಗುಣಪಡಿಸತ್ತೆ ಅಂತ ವಿಜ್ಞಾನಿಗಳು ಕಂಡುಕೊಂಡ ನಂತರ ಸರ್ಕಾರಿ ಕ್ಷೇತ್ರದಲ್ಲಿ ಆಗ್ತಾ ಇದ್ದಂತಹ ಈ ಸಂಶೋಧನೆ ಟೆಸ್ಕಿನ್ ಪುರುಷರಿಗೆ ಅಲ್ಲಿದ್ದಂತಹ ಆಫ್ರಿಕನ್ ಅಮೆರಿಕನ್ ಪುರುಷರಿಗೆ ಈ ಔಷಧಿನ ಕೊಡದೇನೆ ಬೇರೆ ಕಡೆ ಇದ್ದಂತಹ ಬಿಳಿಯ ಜನಾಂಗಕ್ಕೆ ಸೇರಿದಂತಹ ಈ ಕಾಯಿಲೆಯನ್ನು ಅನುಭವಿಸ್ತಾ ಇದ್ದಂತಹ ಪುರುಷರಿಗೆ ಮಾತ್ರ ಕೊಟ್ರು. ಇದು ಹೈಲಿ ಅನ್ಎಥಿಕಲ್ ಬಿಹೇವಿಯರ್. ಆದ್ರೆ ಔಷಧಿ ಕೊಟ್ಬಿಟ್ರೆ ವಾಸಿ ಆಗ್ಬಿಟ್ರೆ ಆ ಹಿನ್ನೆಲೆಯಲ್ಲಿ ಬರಬಹುದಾದಂತಹ ವೇರಿಯಂಟ್ಗಳು ಏನೇನು ಅನ್ನುವಂಥದ್ದು ನನಗೆ ಗೊತ್ತಾಗ್ಬೇಕಾದ್ರೆ ಒಂದಷ್ಟು ರಿಸರ್ವ್ ಎಲ್ಲೋ ಇರ್ಬೇಕು ಅದು. ಸೊ ಅದಕ್ಕೋಸ್ಕರ ನಿರಂತರವಾಗಿ ಎಲ್ಲಿಂದ 1932 ಇಂದ ಆಕ್ಚುಲಿ 40 ಇಂದ ಸ್ಟಾರ್ಟ್ ಆಗಿದ್ದು ಅದು ಎಕ್ಸ್ಪೆರಿಮೆಂಟ್ಸ್ ಎಲ್ಲಾನು 1970ರ ತನಕನೂ ಸಹ ಅನ್ಡಿಸ್ಕ್ಲೋಸ್ಡ್ ಎಕ್ಸ್ಪೆರಿಮೆಂಟ್ಗಳನ್ನ ಸಿಫಿಲಿಸ್ ಕಾಯಿಲೆ ಇರುವಂತಹ ಆಫ್ರಿಕನ್ ಅಮೆರಿಕನ್ ಪುರುಷರ ಮೇಲೆ ಸರ್ಕಾರ ನಡೆಸ್ತಾ ಇತ್ತು. ಇದು ಯಾರೋ ಗೊತ್ತಿಲ್ಲದೆ ಮಾಡ್ಬಿಟ್ರು ಅಂತದ್ದಲ್ಲ, ಸರ್ಕಾರದ ಅನುಮತಿಯ ಹಿನ್ನೆಲೆಯಲ್ಲಿ ನಡೀತಾ ಇದ್ದಿದ್ದು, ವಿಚ್ ವಾಸ್ ನಾಟ್ ಇನ್ ಪಬ್ಲಿಕ್ ಡೊಮೇನ್, ಎಲ್ಲೂ ಡಿಸ್ಕ್ಲೋಸೇ ಆಗಿರ್ಲಿಲ್ಲ. 70ರಲ್ಲಿ ನಡೆದಂತಹ ಮೀಡಿಯಾ ಆಕ್ಟಿವ್ ರಿಸರ್ಚ್ ಗಳನ್ನ ಮಾಡುವಂತಹ ಇದರಲ್ಲಿ ಅವರು ಹೊರತಂದು ಬಹಿರಂಗ ಮಾಡಿದಾಗ ಇಡೀ ಪ್ರಪಂಚನೇ ಯುಬ್ಬ ಎಂತ ಹ್ಯೂಮನ್ ಬೀಯಿಂಗ್ಸ್ ನಾವು ಅಂತ, ಇದು ಬರೀ ಬಿಳಿಯರಿಗೆ ಮಾತ್ರ ಬಂದಿದ್ರೆ ಅವರನ್ನ ಎಕ್ಸ್ಪೆರಿಮೆಂಟ್ ಗಿನಿಪಿಗ್ಗಳನ್ನಾಗಿ ಮಾಡ್ತಿದ್ರಾ ಅನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಎಥಿಕಲ್ ಕನ್ಸರ್ನ್ ಬರುತ್ತೆ. ನಾನ್ ಮೆಡಿಕಲ್ ವೈದ್ಯಕೀಯ ಕ್ಷೇತ್ರದ ಅಲ್ಲದೆ ಇರುವಂತಹ ಸಂಶೋಧನೆಗಳು ಅನ್ನುವಂತಹ ಇದನ್ನ ತೆಗೆದುಕೊಂಡ್ರೆ, ಅಂದ್ರೆ ನಾನು ಬರೀ ಯಾರ್ದೋ ಮಾಹಿತಿಯನ್ನ ಪಡ್ಕೋತಾ ಇದ್ದೀನಿ, ನೀವ್ ಎಷ್ಟೋ ನಿಮ್ಗೆ ಇನ್ಕಮ್ ಏನಿದೆ ಅಥವಾ ಕೋಆಪರೇಟಿವ್ ಸೊಸೈಟಿಯ ಬಿಹೇವಿಯರ್ ಏನಿದೆ, ಅಂತಹ ಸಂದರ್ಭಗಳಲ್ಲಿ ಸಾವಿನ ಬಗ್ಗೆ ಯಾವುದೇ ವಿಧವಾದಂತಹ ಪ್ರಭಾವಗಳಾಗ್ಲಿ ತಪ್ಪು ಡಿಸಿಷನ್ಸ್ ಆಗ್ಲಿಕ್ಕೆ ಸಾಧ್ಯ ಇರಲ್ಲ. ಸೊ ಅಲ್ಲಿ ನೈತಿಕತೆಯ ಮಟ್ಟ ಆತಂಕ ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ನಾವು ಒಂದು ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂದ್ರೆ, ವೈಜ್ಞಾನಿಕವಾಗಿ ನಡೆಯುವಂತಹ ವೈದ್ಯಕೀಯ ಕ್ಷೇತ್ರ ಇರಬಹುದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಸಹ ಸಂಶೋಧನೆಗಳು ನಡೆದ್ರೂ ಸಹ ಅವೆಲ್ಲವೂ ಸಹ ಮನುಷ್ಯರಿಗೇನೆ ಲಭ್ಯವಾಗುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಮನುಷ್ಯರು ಅಲ್ಲಿ ವ್ಯಕ್ತಿಗಳನ್ನ ಇನ್ವಾಲ್ವ್ ಮಾಡುವಂತಹ ಹಿನ್ನೆಲೆ ಬಂದಾಗ, ಸಾಮಾಜಿಕವಾದಂತಹ ಒಂದು ಪರಿಧಿ ಒಳಗಡೆನೆ ಅವ್ರು ಮಾಡ್ಬೇಕಾದಾಗ ಸೋಶಿಯಾಲಜಿಸ್ಟ್ಗಳನ್ನ ಸಮಾಜಶಾಸ್ತ್ರ ತಜ್ಞರನ್ನ ಅಲ್ಲಿ ಬಳಸ್ಕೋಬೇಕಾಗತ್ತೆ. ಈ ಹಿನ್ನೆಲೆನಲ್ಲೇನೆ ಸರ್ಕಾರಗಳು, ವಿಶ್ವವಿದ್ಯಾಲಯಗಳು ಮಾನವ ವಿಷಯಗಳಲ್ಲಿ ಸಂಶೋಧನೆಯಾಗಿ ಯಾರ್ಯಾರು ತೊಡಗಿಸ್ಕೋತಾರೆ ಅವರೆಲ್ಲರೂ ಸಹ ಒಂದು ಎಥಿಕಲ್ ಕಮಿಟಿಯ ಮುಂದೆ ಬರಬೇಕು ಅನ್ನುವಂಥದ್ದು. ನೀವು ಅಮೆರಿಕನ್ ಸೋಶಿಯಾಲಜಿಕಲ್ ಅಸೋಸಿಯೇಷನ್ ವೆಬ್ಸೈಟ್ ತೆಗೆದ್ರೆ ಅಥವಾ ಇಂಟರ್ನ್ಯಾಷನಲ್ ಸೋಶಿಯಾಲಜಿ ಅಸೋಸಿಯೇಷನ್ ಒಂದು ಮ್ಯಾನ್ಯೂಲ್ ಅನ್ನೇ ಹೊರಗಡೆ ತಂದ್ಬಿಟ್ಟಿದೆ. ಇಂಡಿಯನ್ ಸೋಶಿಯಾಲಜಿಕಲ್ ಅಸೋಸಿಯೇಷನ್ ವೆಬ್ ಪೇಜ್ ಅಲ್ಲಿ ಹೋದ್ರೆ ಎಥಿಕಲ್ ಇಶ್ಯೂಸ್ ಕನ್ಸರ್ನ್ಸ್ ಅಂತಾನೆ ನಿಮ್ಗೆ ಅಲ್ಲಿ ಡ್ರಾಪ್ ಡೌನ್ ಐಕನ್ ಸಿಗತ್ತೆ. ಅಲ್ಲಿ ಎಲ್ಲ ವಿಚಾರಗಳನ್ನ ಚರ್ಚೆಗೆ ಕೊಟ್ಟಿದ್ದಾರೆ. ಇದು ಮಾಡುವ ಅವಶ್ಯಕತೆ ಯಾಕಿದೆ ಅಂದ್ರೆ, ಮುಖ್ಯವಾಗಿ ಮನುಷ್ಯರನ್ನ ಅಧ್ಯಯನ ಮಾಡುವಂತಹ ವಿಚಾರದಲ್ಲಿ ಗೌಪ್ಯತೆಯ ಬಗ್ಗೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನ ನಾವು ಇಟ್ಕೋಬೇಕಾಗತ್ತೆ. ಈ ಗೌಪ್ಯತೆ ಅಂದ್ರೆ ಏನು ಅಂತ ಹೇಳಿದಾಗ,
ಯಾವ ವ್ಯಕ್ತಿಯನ್ನ ನೀವು ಅಧ್ಯಯನ ಮಾಡ್ತಾ ಇದ್ದೀರಾ, ಅವ್ರ ಬಗ್ಗೆ ನೀವು ಏನ್ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದೀರಾ. ನೀವು ಕಾರ್ಯಕ್ಷೇತ್ರದ ಜಾಗದಲ್ಲಿ ಹೋದಾಗ ಅವರ ವ್ಯಕ್ತಿಗಳನ್ನ ಈಗ ಸ್ಯಾಂಪಲ್ ತೆಗೆದುಕೊಂಡಾಗ್ಲಿ ಅಥವಾ ಕ್ವೆಶ್ಚನೇರ್ ಮಾಡೋದಾಗ್ಲಾಗ್ಲಿ, ನಮ್ಗೆ ಈ ಲೆಕ್ಚರ್ಸ್ ನಲ್ಲೆಲ್ಲ ಅವ್ರು ಏನ್ ಹೇಳ್ತಾ ಬಂದ್ರು ಅಂದ್ರೆ, ನೀವು ಯಾರಿಂದ ಮಾಹಿತಿಯನ್ನ ಪಡ್ಕೋತೀರಾ, ಆ ಪಡ್ಕೊಂಡಂತಹ ಮಾಹಿತಿ ಕೊಡ್ತಾ ಇರೋವರ ಬಗ್ಗೆ ನೀವು ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು. ಹೆಸರು ಯಾಕೆ ಬೇಕು ನಿಮಗೆ, ಅವರಿಂದ ಯಾಕೆ ಸೈನ್ ಮಾಡಿಸ್ಕೋತೀರಾ ಅನ್ನೋ ಪ್ರಶ್ನೆಗಳೆಲ್ಲವೂ ನಮ್ ಮುಂದೆ ಅಲ್ಲಿ ಬಂದಿತ್ತು. ಇವೆಲ್ಲವೂ ಸಹ ಯಾವುದಕ್ಕೆ ಇದೆ ಅಂದ್ರೆ, ವ್ಯಕ್ತಿಗಳು ಅಲ್ಲಿ ಭಾಗವಹಿಸೋರವರ ಬಗ್ಗೆ ಗೋಪ್ಯತೆಯನ್ನ ಕಾಪಾಡ್ಕೋಬೇಕಾಗಿರುವಂತದ್ದು. ಈ ಗೋಪ್ಯತೆಯ ವಿಚಾರದಲ್ಲಿ ನೀವು ಲಾರ್ಡ್ ಹಂಫ್ರೀಸ್ ಅವರ ಅಧ್ಯಯನನ ನೀವು, ಅವರು ಸಮಾಜಶಾಸ್ತ್ರಜ್ಞರು, ಅವರು ಮಾಡಿದಂತಹ ಅಧ್ಯಯನನ ನೀವು, ನಾನು ಓದಿದ್ದು ಮೊದಲನೇ ಸಾರಿ ಇವ್ರದ್ದು ಇದನ್ನ ಗಿಡನ್ಸ್ ಅವರ ಬುಕ್ ದಲ್ಲಿ ಫಸ್ಟ್ ಟೈಮ್ ನಾನು ಈ ರೆಫರೆನ್ಸ್ ಓದಿದ್ದು. ಅದಾದ ನಂತರನೇ ಅವ್ರ ಪುಸ್ತಕ ಟೀ ರೂಮ್ ಅನ್ನುವಂತಹ ಒಂದು ಪುಸ್ತಕ, ಅಬೌಟ್ ದ ಟೀ ರೂಮ್ ಎಕ್ಸ್ಪೀರಿಯನ್ಸಸ್ ಅಂತ ಅವ್ರು ಬರೆದ್ರು. ಇಟ್ಸ್ ಎಂಥ ಅಮೇಝಿಂಗ್ ಸ್ಟೋರಿ ಅದರಲ್ಲಿ ಇದೆ ಅಂದ್ರೆ ನಮ್ಗೆ ಮೂವ್ ಮಾಡುತ್ತೆ ನಮ್ಮನ್ನ. ಅದು ಅವ್ರು ಬರ್ದಿರೋ ಅಂತದ್ದು. ಲಾರ್ಡ್ ಹಂಫ್ರೀಸ್ ಏನ್ ಮಾಡಿದ್ರು, ಸಾರ್ವಜನಿಕ ಸ್ನಾನಗೃಹದಲ್ಲಿ ನಡೆಯುತ್ತಿದ್ದ ಪುರುಷ ಸಲಿಂಗ ಕಾಮಿಗಳ ಲೈಂಗಿಕತೆಯ ಬಗ್ಗೆ ಅವ್ರು ಅಧ್ಯಯನ ಮಾಡಿದ್ರು. ಇದು ಯಾಕೆ ಮಾಡ್ಬೇಕಾಯ್ತು ಅವ್ರಿಗೆ ಅಂದ್ರೆ, ಆಗಿನ ಅಮೆರಿಕನ್ ಸಮಾಜ ಅಥವಾ ಪ್ರಪಂಚದ ಪೂರ್ತಿ had very negative approach to ಗೇ ಮತ್ತೆ ಲೆಸ್ಬಿಯನ್ ನಡವಳಿಕೆಗಳ, ಅವರನ್ನ ನಾರ್ಮಲ್ ಮನುಷ್ಯರು ಅಂತ ಕರಿಯಕ್ ಆಗದೆ ಇರುವಂತಹ ರೀತಿನಲ್ಲಿ, ಅಥವಾ ಅದನ್ನ ಕ್ರಿಮಿನಲೈಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಬಹಳ ಹೀನವಾದ ರೀತಿಯಲ್ಲಿ ನಡೆಸ್ಕೊತಾ ಇದ್ದದನ್ನ ಬದಲಾಯಿಸೋಕ್ಕೋಸ್ಕರ ಅವ್ರು ಮಾಡಿದಂತಹ ಒಂದಿದು. ಇವರು ಟೀ ರೂಮ್ ಟ್ರೇಡ್ ನಲ್ಲಿ ಬರೆಯುವಾಗ, ಅವ್ರು ಹಂಫ್ರೀಸ್ ತಮ್ಮ ಅಧ್ಯಯನದಲ್ಲಿ ಭಾಗವಹಿಸುವಾಗ ಪೂರ್ಣ ಸತ್ಯನ ತಿಳಿಸ್ತಾ ಇರ್ಲಿಲ್ಲ. ಇವ್ರು ಟೀ ರೂಮ್ ನಲ್ಲಿ ಹೋಗ್ತಾ ಇದ್ರು, ಸಾರ್ವಜನಿಕ ಶೌಚಾಲಯ ಇದಕ್ಕೆ ಅಲ್ಲಿ ಹೋಗ್ತಾ ಇದ್ದಾಗ ಅವರು ಅವಲೋಕನನ ವಿಧಾನನ ಬಳಸ್ಕೊಂಡ್ರು. ಅಲ್ಲಿರೋರಿಗೆ ತಾವ್ ಯಾರು ಅಂತ, ನಾನು ಸೋಶಿಯಾಲಜಿಸ್ಟ್, ನಾನು ಮಾಹಿತಿ ಸಂಗ್ರಹಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ಲಿಲ್ಲ. ಅಲ್ಲಿ ನಿಂತ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು, ಯಾರು ಬರ್ತಾರೆ, ಯಾರ ಜೊತೆ ಹೇಗೆ ಫ್ರೆಂಡ್ಶಿಪ್ ನ ಡೆವಲಪ್ ಮಾಡ್ಕೋತಾರೆ, ಎಲ್ಲ ದಾಖಲೆ ಮಾಡಿದ್ರು. ಆದ್ರೆ ಇಷ್ಟಕ್ಕೇನೆ ಅವರು ಸೀಮಿತಗೊಳಿಸ್ಲಿಲ್ಲ. ಅಲ್ಲಿ ಬರುವಂತಹ ಟೀ ರೂಮ್ ಬರುವಂತಹ ವ್ಯಕ್ತಿಗಳೆಲ್ಲ ಬಳಸುವಂತಹ ಅವರ ವೆಹಿಕಲ್ ಗಳ ನಂಬರ್ ಪ್ಲೇಟ್ ಗಳಲ್ಲಿ ಇರುವ ನಂಬರ್ ಗಳನ್ನ ಕಲೆಕ್ಟ್ ಮಾಡಿದ್ರು. ತಮ್ಮ ಸ್ನೇಹಿತರಿಂದ ಆ ನಂಬರ್ ಯಾರ್ಯಾರ್ದು ಅಂತ ಹೇಳಿ ಅಡ್ರೆಸ್ ಕಲೆಕ್ಟ್ ಮಾಡಿದ್ರು. ಒಂದ್ ಸ್ವಲ್ಪ ಸಮಯದ ನಂತರ ಆ ಅಡ್ರೆಸ್ ಗಳಿಗೆ ಭೇಟಿ ಕೊಟ್ಟು ಬೇರೆ ಯಾವುದೋ ಒಂದು ರಿಸರ್ಚ್ ಕ್ವೆಶ್ಚನ್ ಅನ್ನ ಇಟ್ಕೊಂಡು ತಮ್ಮ ಈ ಟೀ ರೂಮ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನೂ ಸಹ ಅಲ್ಲಿ ಕಲೆ ಹಾಕಿದ್ರು. ಅವರ ಕುಟುಂಬಗಳನ್ನ ಭೇಟಿಯಾದ್ರು, ಅವ್ರು ಮದುವೆ ಮಾಡ್ಕೊಂಡಿದ್ರು, ಆದ್ರೂ ಇಲ್ಲಿ ಗೇ ಲೈಫ್ ನಡೆಸ್ತಾ ಇದ್ರು. ಇದಾಗಿ ಇಷ್ಟೆಲ್ಲ ಮಾಡಿ ಅವರು ಇದನ್ನ ಮಾಹಿತಿಯನ್ನ ಪಬ್ಲಿಷ್ ಮಾಡಿದಾಗ, ಆ ಪಬ್ಲಿಕೇಶನ್ ತುಂಬಾ 2 ವಿಚಾರಗಳಿಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಅನ್ಸುತ್ತೆ. ಒಂದೇನು ಅಂದ್ರೆ, ಕಾನೂನು ಮತ್ತು ಪೊಲೀಸ್ ವಲಯಗಳಲ್ಲಿ ತೀವ್ರ ಮಟ್ಟದ ಬದಲಾವಣೆಯನ್ನ ತಂತು. ಗೇ ಮೆನ್ ಅಂಡ್ ವಿಮೆನ್ ರೈಟ್ಸ್ ಬಗ್ಗೆ, ಲೆಸ್ಬಿಯನ್ ವಿಮೆನ್ ಬಗ್ಗೆ ಇದ್ದಂತಹ ಪ್ರಪಂಚದಾದ್ಯಂತದ ಜ್ಞಾನನ ಬದಲಿಸ್ಬಿಟ್ಟು ಕಾನೂನನ್ನೇ ಬದಲಿಸ್ಬಿಡ್ತದು. ಇದಷ್ಟೇ ಅಲ್ಲದೆ ಗೇ ರೈಟ್ಸಿನ ಬಗ್ಗೆ ಚರ್ಚೆಗಳು ಪ್ರಾರಂಭವಾದವು. ಆದ್ರೆ ಸಮಾಜಶಾಸ್ತ್ರದ ವಲಯದ ಒಳಗೆ ಬಹಳ ದೊಡ್ಡ ಚರ್ಚೆ ಶುರು ಆಯ್ತು. ಇಬ್ಬರು ಪುರುಷರ ಲೈಂಗಿಕ ಸಂಬಂಧನ ಅಧ್ಯಯನ ಮಾಡೋಕೆ ಅಧ್ಯಯನದ ವಿಚಾರದ ಬಗ್ಗೆ ಇಶ್ಯೂ ಇಲ್ಲ, ಆದ್ರೆ ಅವರು ಆಯ್ಕೆ ಮಾಡಿಕೊಂಡಂತಹ ಅಧ್ಯಯನ ಮಾದರಿ ಇದೆಯಲ್ಲ, ಅದು ಪ್ರಶ್ನೆ ಆಗ್ಬೇಕು ಅನ್ನುವಂತಹದ್ದು, ಅದು ಆತಂಕ ಮೂಡಿಸುವಂತದ್ದು ಅನ್ನುವಂಥದ್ದನ್ನ ಹೇಳ್ತಾರೆ. ಇದು ಯಾಕೆ ಅಂದಾಗ, ಗಾಯತ್ರಿ ಮೇಡಮ್ ಹೇಳಿದ್ರು, ಇಂದಿರಾ ಮೇಡಮ್ನು ಅವರ ಲೆಕ್ಚರ್ಗಳಲ್ಲಿ ನಮ್ಗೆ ಹೇಳಿದಾಗ, ಮಾಹಿತಿ ಸಂಗ್ರಹಣೆ ಮಾಡುವಾಗ ನಾವ್ ಎಷ್ಟೋ ಸಂದರ್ಭದಲ್ಲಿ ಎಷ್ಟು ಕ್ಯಾಶುಯಲ್ ಆಗಿ ಇದ್ಬಿಟ್ಟಿರ್ತೀವಿ ಅಂದ್ರೆ, ಯಾರಿಗೋ ಬೋಂಡಾಗೋ ಯಾವ್ದಕ್ಕೋ ಕಟ್ಟೋದಿಕ್ಕೆ ಒಂದು ಕ್ವೆಶ್ಚನೇರ್ ಸಿಕ್ಕಿತ್ತು ಅಂತ, ಅದರಲ್ಲಿ ಏನೂ ಹೆಚ್ಚಿನ ಇನ್ಫಾರ್ಮೇಶನ್ ಇಲ್ಲದೆ ಹೋಗಿದ್ರೆ ಪರವಾಗಿಲ್ಲ. ಫಾರ್ ಸಮ್ ರೀಸನ್ ಹಂಫ್ರಿ ಅವರು ಮಾಡ್ಕೊಂಡಂತಹ ಇದನ್ನ ಅವರು
ಆ ಎಲ್ಲಾ ನಂಬರ್ ಪ್ಲೇಟ್ಗಳನ್ನ ತಮ್ಮ ಸ್ನೇಹಿತರು ಕೊಟ್ಟು ಅಡ್ರೆಸ್ ಗಳನ್ನ ಕಲೆಕ್ಟ್ ಮಾಡಿದ್ರಲ್ಲ, ಆ ಸೋರ್ಸ್ ಅಲ್ಲಿ ಇನ್ಫಾರ್ಮೇಶನ್ ಲೀಕ್ ಆಗಿದ್ದಿದ್ರೆ ಎಷ್ಟೋ ಜನ ತಮ್ಮ ಪ್ರಾಣನ ಕಳ್ಕೊತಾ ಇದ್ರು, ಸುಯಿಸೈಡಲ್ ಟೆಂಡೆನ್ಸೀಸ್ ಅಲ್ಲಿ ಜಾಸ್ತಿ ಆಗ್ತಿತ್ತು ಅಂತ. ಈ ಹಿನ್ನೆಲೆಯಲ್ಲಿ ನಾನು ಒಂದು ವಿಚಾರ ಇಲ್ಲಿ ಶೇರ್ ಮಾಡ್ಬೇಕೇನು ಅಂದ್ರೆ, ನಾನು ಸದಸ್ಯ ಆಗಿರುವಂತಹ ಸಮತಾ ವೇದಿಕೆಯ ಮಹಿಳೆಯರ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರ ಬಗ್ಗೆ ಅಧ್ಯಯನ ಅಲ್ಲ, ಅವ್ರಿಗೆ ಸಹಾಯ ನೀಡೋಕೆ ಸ್ಪಂದಿಸುವಂತಹ ಒಂದು ಸಂಘಟನೆ. ಇಲ್ಲಿ ಹಲವು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿಂದ 5-6 ಜನ ಕೇಸ್ ಸ್ಟಡಿ ಆಗಿ ಸಮತಾ ವೇದಿಕೆಯನ್ನ ಸ್ಟಡಿ ಮಾಡಕ್ಕೆ ಬಂದ್ರು. ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡಿದ್ರು, ನಾವು ಕೊಟ್ಟಂತಹ ಮಾಹಿತಿಯನ್ನೆಲ್ಲ ಇಟ್ಕೊಂಡಿದ್ರು. ನಮ್ ಜೊತೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾದ್ರೆ ಮಾತಾಡಕ್ಕೆ ಆಗತ್ತಾ ಅಂತ ಹೇಳಿ ನಮ್ ನಂಬರು ಇಮೇಲ್ಗಳನ್ನೆಲ್ಲಾನು ತೆಗೆದುಕೊಂಡಿದ್ರು. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಲ್ಲಿ ತನಕನೂ ನಮಗ್ ಗೊತ್ತಿಲ್ಲ ಯಾರು ನಮ್ಮ ಈ ಮಾಹಿತಿಯನ್ನ, ನಾವು ಯಾವ್ದನ್ನ ಟ್ರಸ್ಟ್ ಮಾಡಿ ಆ ವಿದ್ಯಾರ್ಥಿ ಜೊತೆ ಹಂಚ್ಕೊಂಡಿದ್ವಿ, ಈ ಮಾಹಿತಿಯನ್ನ ಕೆಲವು ಯಾರು ಡೊಮೆಸ್ಟಿಕ್ ವೈಲೆನ್ಸ್ಗೆ ಒಳಗಾಗಿದ್ರು ಅವರ ಯಾರು ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ರು ಆ ವ್ಯಕ್ತಿಗೆ ಅದ್ ಹೇಗೆ ತಲುಪಿತು ನಮಗೆ ಇಲ್ಲಿ ತನಕನೂ ಗೊತ್ತಿಲ್ಲ. ನಮಗೆ ಮಾಹಿತಿಯನ್ನ ಹಂಚ್ಕೊಂಡವ್ರಿಗೆ ನಮಗೆ ವಿ ಸ್ಟಾರ್ಟೆಡ್ ಗೆಟಿಂಗ್ ಥ್ರೆಟನಿಂಗ್ ಕಾಲ್ಸ್, ಇಮೇಲ್ಗಳು ಬರಕ್ ಶುರು ಆಯ್ತು. ಎಷ್ಟು ಅಬ್ಯೂಸಿವ್ ಆಗಿತ್ತು ಅಂದ್ರೆ, ನಾವು ಕ್ರೈಮ್ ಇದಕ್ಕೆ ಅವಾಗ ಅಷ್ಟೊಂದು ಇನ್ನೂ ಬರ್ತಾ ಮೈಸೂರಲ್ಲೇನೆ ಅವಾಗ ಕ್ರೈಮ್ ರಿಪೋರ್ಟಿಂಗ್ ಇದು ಇರ್ಲಿಲ್ಲ. ನಾವು ಬೆಂಗಳೂರಿಗೆ ಹೋಗಿ ಇದ್ರಲ್ಲಿ ಮಾಡ್ಬೇಕಾಯ್ತು, ಲಾಯರ್ ಸಹಾಯ ತೆಗೆದುಕೋಬೇಕಾಯ್ತು, ನಮಗೇನಾಗತ್ತೋ ಅನ್ನುವಂತಹ ಆತಂಕ. ಸೊ ಇದು ಅವ್ರು ಎಲ್ಲಿ ಶೇರ್ ಮಾಡಿದ್ರು, ಎಲ್ಲಿ ಬಿಟ್ಬಿಟ್ರು ಅವ್ರ ಮಾಹಿತಿ ಹೊರಗಡೆಗೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ನಮಗೆ ಬಹಳ ಎಚ್ಚರಿಕೆಯ ಒಂದು ಸ್ಥಿತಿಯನ್ನ ನಾವು ಕಾಯ್ದುಕೊಳ್ಬೇಕಾಗತ್ತೆ. ಮತ್ತೊಂದು ನೈತಿಕತೆಯ ವಿಷಯ ಅಂದ್ರೆ ಸಮ್ಮತಿಯನ್ನ ಪಡ್ಕೊಳ್ಳೋ ಅಂತದ್ದು. ಸಮ್ಮತಿ ಇಲ್ಲದೆ ನಾವ್ ಏನನ್ನೂ ಮಾಹಿತಿಯನ್ನ ಸಂಗ್ರಹಿಸದೇ ಇರೋದು. ಹೆಚ್ಚಿನ ಸಂದರ್ಭಗಳಲ್ಲಿ ಬನ್ರಿ ಅಪ್ಪ ಹೇಳಿ ಎಲ್ಲಾನು ನೀವು ನಿಮ್ಗೆ ಒಳ್ಳೇದೇ ಆಗಕ್ಕೋಸ್ಕರನೇ ನಾವ್ ಈ ಪ್ರಶ್ನೆಗಳನ್ನ ಕೇಳ್ತಾ ಇರೋದು, ಎಲ್ಲ ಸರ್ಕಾರಕ್ಕೆ ಕೊಡ್ತೀವಿ, ಅವರೆಲ್ಲ ನಿಮ್ಗೆ ಬದಲಾವಣೆ ಮಾಡಾಕ್ ಬಿಡ್ತಾರೆ ಅಂತ ಹೇಳುವಂಥದ್ದು ಈಗ್ಲೂನು ಕಾರ್ಯಕ್ಷೇತ್ರಗಳಲ್ಲಿ ಎಷ್ಟೋ ಸಂಶೋಧಕರು ಮಾಡುವಂತಹ ಒಂದು ಬಹಳ ದೊಡ್ಡ ತಪ್ಪು. ಏನನ್ನ ನನ್ನ ಕೈಯಲ್ಲಿ ಮಾಡಕ್ ಆಗಲ್ಲ ಅದನ್ನ ನಾನು ಪ್ರಾಮಿಸ್ ಕೂಡ ಮಾಡಕ್ಕೆ ಹೋಗ್ಬಾರ್ದು. ಅವರ ಸಮ್ಮತಿಯನ್ನ ಕೊಟ್ಟಾಗ, ಇನ್ಫಾರ್ಮ್ಡ್ ಕನ್ಸೆಂಟ್ ಬೇಕು ಅಂದಾಗ, ಯಾವುದಕ್ಕೆ ಬರೀ ಮಾಹಿತಿಗೆ ಮಾತ್ರ ಅಲ್ಲ, ಅವ್ರ ಬಗ್ಗೆ ಅವ್ರ ಫೋಟೋ ತೆಗೆದುಕೊಳ್ಳಕ್ ಮುಂಚೆ ಈ ಫೋಟೋ ತೆಗೆದುಕೋತಾ ಇದ್ದೀನಿ, ಇದಕ್ ಮಾತ್ರ ಉಪಯೋಗಿಸ್ತೀನಿ ಅಂತ ಹೇಳೋವಂಥದ್ದು. ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಈಗ ವಾಟ್ಸಪ್ ಮತ್ತೆ ಫೇಸ್ಬುಕ್ ಗಳಲ್ಲಿ ನಾನು ಸುಮಾರು ಬೇರೆ ಬೇರೆ ಯೂನಿವರ್ಸಿಟಿಯ ಕೆಲವು ಸ್ಟೂಡೆಂಟ್ಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತಾರೆ ಫೀಲ್ಡ್ ವರ್ಕಿನ ಕೆಲವು ಫೋಟೋಗಳನ್ನ. ಅದ್ರಲ್ಲಿ ಎಷ್ಟು ಜನ ಅವರು ಯಾರನ್ನ ಅವರು ಆ ಫೋಟೋನಲ್ಲಿ ತೋರಿಸ್ತಾ ಇದ್ದಾರೆ, ಅವರಿಂದ ನಾನು ಇದನ್ನ ಇಂಥ ಜಾಗದಲ್ಲಿ ಅಪ್ಲೋಡ್ ಮಾಡ್ಬೋದಾ ಅಂತ ಪರ್ಮಿಷನ್ ಕೇಳಿದಾರ ಅನ್ನೋದ್ರ ಬಗ್ಗೆ ನನಗ್ ಸ್ವಲ್ಪ ಆತಂಕ ಇದೆ. ಯಾಕೆಂದ್ರೆ ಈಗ ಲಭ್ಯವಿರುವಂತಹ ನಮ್ಮ ಮಾಧ್ಯಮಗಳು ಎಷ್ಟು ತರದ ರೀತಿಯಲ್ಲಿ ನಮ್ಮ ಮಾಹಿತಿಯನ್ನ ಬಳಸ್ಕೊಂಡು ನಮಗೆ ತೊಂದರೆನ ಉಂಟು ಮಾಡಬಹುದು ಅನ್ನೋದಕ್ಕೆ ನಾವು ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಇಲ್ಲಿ ನೈತಿಕತೆಯ ಅಂಶ, ಅದರಲ್ಲೂ ಸಮ್ಮತಿಯ ಅಂಶನ ನಾವು ಬಹಳ ಇದಾಗಿ ಗಮನದಲ್ಲಿ ಇಟ್ಕೋಬೇಕಾಗಿರುವಂತದ್ದು. ಕನ್ಸೆಂಟ್ ಅನ್ನೋದು ಯಾರ್ಯಾರಿಂದ ಪಡ್ಕೋಬೇಕಾಗತ್ತೆ, ಕನ್ಸೆಂಟ್ ಪಡ್ಕೊಳ್ಳೋರಿಗೆ ಅವರು ಕನ್ಸೆಂಟ್ ಕೊಡುವಂತಹ ಹಿನ್ನೆಲೆನಲ್ಲಿ ಇದ್ದಾರಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ನೀವು ಬಾಲಾಪರಾಧಿಗಳನ್ನ ಅಧ್ಯಯನ ಮಾಡ್ತೀರಾ ಅಥವಾ ಪ್ರಿಸನ್ಸ್ ಇನ್ಮೇಟ್ಸ್ ಅಧ್ಯಯನ ಮಾಡ್ತೀರಾ ಅಥವಾ ಓಲ್ಡ್ ಏಜ್ ಹೋಮ್ಗಳಲ್ಲಿ ಹೋಗಿ ಅವರನ್ನ ಭೇಟಿ ಮಾಡ್ತೀರಾ, ಬೇರೆ ಬೇರೆ ಜಾಗದಲ್ಲಿ ಅವರು ಕನ್ಸೆಂಟ್ ಕೊಡಕ್ಕೆ ಯಾವುದೋ ಒಂದು ಇನ್ಸ್ಟಿಟ್ಯೂಷನಲ್ ಸೆಟಪ್ ಅಲ್ಲಿ ಅವ್ರು ಇರೋದ್ರಿಂದ ಅಲ್ಲಿ ಇರೋರು ಅದು ಹೇಳಾಕ್ತಾರ ಅಂತ. ನೀವು ಹಾಸ್ಟೆಲ್ ಸ್ಥಿತಿ ಬಗ್ಗೆ ಅಧ್ಯಯನ ಮಾಡ್ಬೇಕು ಅನ್ನೋದಾದ್ರೆ ಸರ್ಕಾರ ಕೊಟ್ಟಿರುವಂತಹ ಹಾಸ್ಟೆಲ್ ಮಕ್ಕಳಿಗಿರೋ ಯೋಜನೆಗಳನ್ನ ನೀವು ಅಧ್ಯಯನ ಮಾಡ್ತೀರಾ ಅನ್ನೋದಾದ್ರೆ ಹಾಸ್ಟೆಲ್ ವಾರ್ಡನ್ ಎದುರುಗಡೆಗೆ ನಾವು ಪ್ರಶ್ನೆಗಳನ್ನ ಕನ್ಸೆಂಟ್ ಅನ್ನ ಕೊಟ್ಟರೆ ಸೈನ್ ಹಾಕೋದಕ್ಕೆ ಅಂತ ಅವ್ರು ಹೇಳಿದ್ರೆ ಇವ್ರಿಗೆ ಕನ್ಸೆಂಟ್ ಅನ್ನ ನಿಜವಾಗ್ಲೂ ಕೊಟ್ಟಿದಾರಾ, ಅವ್ರಿಗೆ ಮನವರಿಕೆ ಆಗ್ತಿದ್ಯಾ ಅನ್ನುವಂಥದ್ದು ತುಂಬಾ
ನಾವು ಎಚ್ಚರಿಕೆ ವಹಿಸ್ಬೇಕಾಗತ್ತೆ. ಸರ್, ನೀವು ತಪ್ಪು ತಿಳ್ಕೊಳ್ದೆ ಹೋದ್ರೆ ನೀವು ದಯವಿಟ್ಟು ಒಳಗ್ ಹೋಗ್ತೀರಾ, ನಾನ್ ಮಾತಾಡ್ಬೇಕು ಸ್ವಲ್ಪ, ನಾನು ಇಂತಿಂತಹದ್ದ ವಿಚಾರ ಮಾತ್ರ ಮಾತಾಡ್ತೀನಿ ಅಂತ ಅವ್ರಿಗೆ ಮುಂಚೆನೆ ನೀವು ಹೇಳ್ಬೇಕಾಗಿರುವಂತದ್ದು ನಮ್ಮ ಜವಾಬ್ದಾರಿ ಆಗತ್ತೆ. ಅದು ಹೊರಗಡೆಯಿಂದ ಎಲ್ಲೂ ಬರಕ್ಕಾಗಲ್ಲ. ಸೊ ಈ ಕನ್ಸೆಂಟ್ ಜೊತೆಗೆ ಮತ್ತೊಂದು ಅಂಶ ಸೇರಿರುವಂತದ್ದು ಅಂದ್ರೆ ಅಧ್ಯಯನದಲ್ಲಿ ಭಾಗವಹಿಸುವಂತವ್ರಿಗೆ ಒಂದು ಏನೋ ಟೋಕನ್ ರಿವಾರ್ಡ್ ಕೊಡುವಂತದ್ದು. ನೀವು ನಿಮ್ ಟೈಮ್ ಅನ್ನ ನಮಗ್ ಕೊಟ್ಟಿರೋದ್ರಿಂದ ನೀವು ಎಲ್ಲೋ ಅವತ್ತಿನ ನಿಮ್ಮ ಕೂಲಿನ ನೀವು ಬಿಟ್ಟು ಬಂದಿದ್ದೀರಾ ನನ್ನ ಅಧ್ಯಯನಕ್ಕೋಸ್ಕರ ಅಂದಾಗ ಆ ಕೂಲಿನಾದ್ರೂ ನಾನು ರಿಯಂಬರ್ಸ್ ಮಾಡ್ತೀನಿ ಅನ್ನೋವಂಥದ್ದು ಅದು ನೈತಿಕತೆಯ ಒಂದು ಅಕ್ಸೆಪ್ಟಬಲ್. ಆದ್ರೆ ಇಲ್ಲಿ ಒಂದು ಉದಾಹರಣೆ ನಾನು ನಿಮ್ಗೆ ಕೊಡ್ಬೇಕಾಗಿರೋದೇನು ಅಂದ್ರೆ ಶೇರ್ ಮಾಡ್ಕೊಳ್ಳೋದು. ನಾನು ಥರ್ಡ್ ಸೆಕ್ಟರ್ ಆರ್ಗನೈಸೇಷನ್ಸ್ ಇನ್ ಗವರ್ನೆನ್ಸ್ ಸ್ಟಡಿ ಪ್ರಾಜೆಕ್ಟ್ ಅಲ್ಲಿ ಇದ್ದಾಗ ಜಾರ್ಖಂಡಿನ ಕೆಲವು ಸಂಘಟನೆಗಳ ಜೊತೆಗೆ ಕೆಲಸ ಮಾಡ್ತಾ ಇದ್ದೆ. ಇದು 2005 ಇಂದ 8ರ ಒಳಗಿನ ಟೈಮಿನ ಕೇಸನ್ನ ನಾನು ನಿಮ್ಗೆ ಶೇರ್ ಮಾಡ್ಕೋತಾ ಇರೋದು. ಆಗಷ್ಟೇನೆ ಕೃತಕವಾಗಿ ಎಕ್ಸ್ಟರ್ನಲ್ ಆಗಿ ಅಂಡಾಣು ಮತ್ತೆ ವೀರ್ಯ ಅದನ್ನ ಇದ್ ಮಾಡಿ ಲ್ಯಾಬೊರೇಟರಿನಲ್ಲಿ ಬೆಳೆಸಿ ಆಮೇಲೆ ತಾಯಿಯ ಗರ್ಭದಲ್ಲಿ ಇಡುವಂತಹ ಒಂದು ಹೆಂಗಸಿನ ಗರ್ಭದಲ್ಲಿ ಇಡುವಂತಹ ಒಂದು ಅಸಿಸ್ಟೆಡ್ ಮೆಟರ್ನಲ್ ಮೆಡಿಕಲ್ ಎಕ್ಸ್ಪೆರಿಮೆಂಟ್ಸ್ ತುಂಬಾ ಆಗ್ತಾ ಇದ್ದಂತಹ ಟೈಮ್ ಅದು. ಈಗ ಬಾಡಿಗೆ ಕೊಡುವಂತಹ ಇದ್ರಲ್ಲಿ ಇದೀವಿ ನಾವು, ಸೊರಗೆಸಿ ಇದ್ರಲ್ಲಿ. ಬಟ್ ಆಗ ಸೊರಗೆಸಿ ಅಷ್ಟಿರ್ಲಿಲ್ಲ. ಆದ್ರೆ ಅವಾಗ ಅವ್ರು ಮಾಡ್ತಾ ಇದ್ದಿದ್ದ ಅಸಿಸ್ಟೆಡ್ ಇದ್ರಲ್ಲಿ ಏನು ಅಂದ್ರೆ ಡೋನರ್ ಬೇಕಿತ್ತು. ಡೋನರ್ ಆಫ್ ಏನನ್ನ ಡೋನರ್ ಬೇಕಿತ್ತು? ಎಗ್ ಡೋನರ್ ಬೇಕಿತ್ತು, ಸ್ಪರ್ಮ್ ಡೋನರ್ ಬೇಕಿತ್ತು. ಈ ಸ್ಪರ್ಮ್ ಮತ್ತೆ ಎಗ್ ಡೋನರ್ಸ್ ಎಲ್ಲಾರು ಹೆಚ್ಚಿನ ಸಂದರ್ಭಗಳಲ್ಲಿ ನಾನೇನ್ ಕೊಡಕ್ ಹೋಗಲ್ಲ, ಯಾಕಂದ್ರೆ ನನ್ಗೆ ರಿವಾರ್ಡ್ ಬೇಕಾಗಿಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಶೇರ್ ಮೈ ಎಗ್ ಅಂತ ಹೇಳುವಂತಹ ಇಕನಾಮಿಕ್ ಕ್ಯಾಟಗರಿನಲ್ಲಿ ಇದೀವಿ. ಈ ತರ ಹೆಚ್ಚಿನ ಸಂದರ್ಭಗಳಲ್ಲಿ ಆಗುವಂತಹ ಸಂಶೋಧನೆಗಳೆಲ್ಲವೂ ಸಹ ಯಾರ ಮೇಲೆ ಟಾರ್ಗೆಟ್ ಆಗತ್ತೆ ಅನ್ನೋದು ನಮ್ಮ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಾಗಿ ನಮಗ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ ಅಂದ್ರೆ ಅದು ಪವರ್ ಅನ್ಈಕ್ವಲ್ ಸಿಚುವೇಶನ್ ಹಿನ್ನೆಲೆಯಲ್ಲಿ ಆಗುವಂತದ್ದು. ಇಲ್ಲಿ ಜಾರ್ಖಂಡ್ ನಲ್ಲಿ ನಡೀತಾ ಇದ್ದಂತಹ ಒಂದಿದು 2 ಸಂಘಟನೆಗಳು ಅಲ್ಲಿ ಟ್ರೈಬಲ್ ಬೆಲ್ಟ್ ಜಾರ್ಖಂಡ್ ಬಸ್ತರ್ ರೀಜನ್ ನಲ್ಲಿ ಎಲ್ಲಾನು ಅವರು ಕೆಲಸ ಮಾಡ್ತಾ ಇದ್ರು. ಹೆಚ್ಚಿನ ಸಂದರ್ಭಗಳಲ್ಲಿ ಅನ್ಡಿಕ್ಲೇರ್ಡ್ ಕಲೆಕ್ಷನ್ ಆಫ್ ಎಗ್ಸ್ ಆಗ್ತಾ ಇತ್ತು. ಮದುವೆ ಆಗಕ್ಕೆ ಮುಂಚೆನೆ ಹೆಣ್ಮಕ್ಳಿಂದ ಎಗ್ ಕಲೆಕ್ಟ್ ಮಾಡ್ತಾ ಇದ್ರು. ಮದ್ವೆ ಆದ್ಮೇಲೆ ಗಂಡ ಪರ್ಮಿಷನ್ ಕೊಡಲ್ಲ. ತಂದೆ ತಾಯಿಗಳು ಬಡತನ ಹಸಿವು ಎಷ್ಟು ಇದೆ ಅಂದ್ರೆ ನೀವು ಆ ಬಡತನನ ಅನ್ಇಮ್ಯಾಜಿನಬಲ್ ಲೆವೆಲ್ಸ್ ಆಫ್ ಹಂಗರ್ ಅದು. ಆ ತರದ ಬಡತನ ಇದ್ದಾಗ ಯಾವ ಮನುಷ್ಯತ್ವದ ಇದು ಆಗ್ಲಿ ಅಥವಾ ತಂದೆ ತಾಯಿ ಮಕ್ಕಳು ನಾವು ಯಾವ್ದನ್ನ ತುಂಬಾ ಹೈಫೈ ಆಗಿ ಉತ್ಕೃಷ್ಟವಾದದ್ದು ಅಂತ ಹೇಳ್ತೀವಲ್ಲ, ಅದು ಯಾವ್ದೂನು ಅಲ್ಲಿ ಎಲ್ಲವೂ ಗೌಣ ಆಗತ್ತೆ, ಅರ್ಥಹೀನ ಆಗತ್ತೆ. ಅಲ್ಲಿ ತಂದೆ ತಾಯಿಗಳು ಮಕ್ಕಳಿಂದ ತಮ್ಮ ಹೆಣ್ಮಕ್ಳಿಂದ ತಮ್ಮ ಗಂಡ್ ಮಕ್ಳಿಂದ ಸ್ಪರ್ಮ್ ಮತ್ತೆ ಎಗ್ನ ಅವರು ದೇ ವುಡ್ ಸೆಲ್ ದಟ್. ಈ ಪ್ರಾಸೆಸ್ ನಲ್ಲಿ ನಡೀತಾ ಇದ್ದಂತಹ ಒಂದು ಅನ್ಎಥಿಕಲ್ ಇಶ್ಯೂ ಏನು ಅಂದ್ರೆ, ಇದನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ ಮೆಡಿಕಲ್ ಟರ್ಮ್ ಆದ್ರೂ, ಯಾಕೆ ಅಂದ್ರೆ ಆ ಟೀಮ್ ನಲ್ಲಿ ಕಪಲ್ ಆಫ್ ಸೋಷಿಯಲ್ ಸೈಂಟಿಸ್ಟ್ಗಳು ಸಹ ಇದ್ರು. ಯಾರು ಮೆಡಿಕಲ್ ಫ್ರೆಟರ್ನಿಟಿಗೆ ಅಸಿಸ್ಟ್ ಮಾಡ್ತಾ ಇದ್ರು ಟು ಡೀಲ್ ವಿತ್ ದ ಸೊಸೈಟಿ. ಕಮ್ಯುನಿಟಿಯ ಜೊತೆಗೆ ಮಾತಾಡಕ್ಕೆ, ಇವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಎಲ್ಲಾನು ಸೋಷಿಯಲ್ ಸೈಂಟಿಸ್ಟ್ಗಳು ಅಲ್ಲಿ ಇದ್ರು. ಇಟ್ ಇಸ್ ವಿತ್ ಗ್ರೇಟ್ ಶೇಮ್ ನಾನು ಹೇಳ್ಬೇಕು ಅವ್ರು ಸೋಷಿಯಲ್ ಸೈಂಟಿಸ್ಟ್ ಅಂತ. ಅಲ್ಲಿ ಮಾಡಿದಂತಹ ಒಂದಿದೇನು ಅಂದ್ರೆ, ಪ್ಯೂಬರ್ಟಿಗೆ ರೀಚ್ ಆಗಕ್ ಮುಂಚೆನೆ ಆ ಹೆಣ್ಮಕ್ಳಿಗೆ ಪ್ಯೂಬರ್ಟಿಗೆ ಬರೋದಕ್ಕೆ ಬೇಕಾದಂತಹ ಒಂದು ಹಾರ್ಮೋನಲ್ ಇಂಜೆಕ್ಷನ್ಗಳನ್ನ ಕೊಟ್ಟು ಅವ್ರು 15 ವರ್ಷ ಆಗಷ್ಟೊತ್ತಿಗೆ ನನ್ನ ವಯಸ್ಸಿನ ತರ ಇರುವಂತಹ ದೇಹ ಸ್ಥಿತಿ ಅವ್ರಿಗೆ ಬರೋ ತರ ಆಗ್ತಿತ್ತು. ಇದು ಗೊತ್ತಾಗಿ ಈ ಸಂಘ ಸಂಸ್ಥೆಗಳು ಅವುಗಳ ವಿರುದ್ಧ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡ್ರು. ಇವತ್ತಿಗೂ ನೋಡಿ ಅದರ ಹಿಂದೆ ಇರುವಂತಹವರನ್ನ ಅರೆಸ್ಟ್ ಆಗಿಲ್ಲ. ಇದು ನೈತಿಕತೆಯ ಸಮಾಜಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾವು ಪ್ರಶ್ನೆ ಮಾಡಬೇಕಾದಂತಹ ನಮ್ಮ ಅಧ್ಯಯನ ಇಲ್ಲಿಲ್ಲ ತಾನೇ ಅಂತ ನಾವು ಒತ್ತೊತ್ತಿ ನಾವು ಕೇಳ್ಕೋಬೇಕಾಗಿರುವಂತದ್ದು. ಸೊ ಇದಿಷ್ಟು ಹಿನ್ನೆಲೆಯಲ್ಲಿ
ನಾವು ಪುನಃ ಹೇಳ್ಕೊಳ್ಬೇಕಾಗಿರೋದೇನಂದ್ರೆ ಇನ್ಫಾರ್ಮ್ಡ್ ಕನ್ಸೆಂಟ್ ಇರ್ಬೇಕು. ಅವರು ವಾಲಂಟ್ರಿ ಆಗಿ ಅಂದ್ರೆ ಅವರಾಗೆ ಸ್ವಯಂ ಪ್ರೇರಣೆಯಿಂದ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ಬೇಕು. ಅಂದ್ರೆ ಯಾವುದೇ ಒತ್ತಡಕ್ಕೆ ಮಣಿದು ಅವ್ರು ಮಾಡ್ಬೇಕು. ನಾನು ದುಡ್ಡು ಕೊಡ್ತೀನಿ ಅನ್ನೋ ಕಾರಣ ಅಂದ್ರೆ ಒಂದ್ ಸ್ವಲ್ಪ ದುಡ್ಡು ಇರ್ಬೋದು, ಆದ್ರೆ ಅವರ ಇರೋದಕ್ಕಿಂತ ಹೀನ ಸ್ಥಿತಿಗೆ ಹೋಗ್ತಾರೆ ನಾ ಕೊಡುವಂತಹ ದುಡ್ಡಿಂದ ಅನ್ನುವಂಥದ್ದಾದ್ರೆ ದಟ್ ಇಸ್ ಸಮಥಿಂಗ್ ಅನ್ಎಥಿಕಲ್. ಅವ್ರಿಗೆ ಏನೂನು ತೊಂದರೆ ಆಗದೆ ಇರ್ಬೋದು. ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ಬೇಕು. ಮತ್ತೆ ಅವರ ಗೋಪ್ಯತೆಯನ್ನ ನಾವು ಕಾಪಾಡ್ಕೋಬೇಕಾಗತ್ತೆ. ಈ ಗೋಪ್ಯತೆಯ ವಿಚಾರ ಬಂದಾಗ ನೀವು ಈಗ ಪಬ್ಲಿಷ್ ಮಾಡಿರೋ ಡೇಟಾನ ಮತ್ತೊಬ್ರು ಬಳಸ್ಕೊಳ್ಬಹುದಾ? ಈ ನನಗ್ ಸಿಕ್ಕಂತಹ ರಾ ಡೇಟಾನು ಸಹ ಕೆಲವು ಸಂದರ್ಭಗಳಲ್ಲಿ ಇವಾಗ ಸಂಶೋಧನೆಯನ್ನ ನೀವು ಲಾರ್ಜರ್ ಇದರಲ್ಲಿ ಮಾಡಿದಾಗ ನಿಮ್ಮ ವೈಯಕ್ತಿಕ ಇಂಡಿವಿಜುವಲ್ PhD ಡೇಟಾ ಶೀಟ್ ನ ಪ್ರಾಯಶಃ ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳಲ್ಲ, ಅದ್ ನಿಮ್ಮ ಹತ್ರನೇ ಇರತ್ತೆ. ಆದ್ರೆ ನೀವು ಎಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಆರ್ ದಿ ಅದರ್ ನೀವು ಯಾವುದೋ ಒಂದು ಲಾರ್ಜರ್ ರಿಸರ್ಚಿನ ಗ್ರೂಪ್ ಅಲ್ಲಿ ಸೇರ್ತೀರಾ. ಅಲ್ಲಿ ಸೇರಿದಾಗ ನಿಮ್ಮ ಎಥಿಕಲ್ ಕನ್ಸಿಡರೇಷನ್ಸ್ ಹೇಗಿರ್ಬೇಕು ಅಂದ್ರೆ, ನೀವು ಅನಾನಿಮಿಟಿಯ ವಿಚಾರವನ್ನ ಬಹಳ ಒತ್ತಿ ಹೇಳುವಂತದ ರೀತಿನಲ್ಲಿ ಇರ್ಬೇಕು. ನಿಮಗೆ ಆತ್ಮಸ್ಥೈರ್ಯ ಇರ್ಬೇಕು. ಯಾರಾದ್ರೂ ನಿಮ್ಮ ಗ್ರೂಪ್ ನಲ್ಲಿ, ನೀವು ಲಾರ್ಜರ್ ಗ್ರೂಪ್ ಅಲ್ಲಿ ತಪ್ಪು ಮಾಡ್ತಾ ಇದ್ರೆ ಇದು ಸರಿ ಇಲ್ಲ, ಐ ಡೋಂಟ್ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಅಂತ ಹೇಳುವಂತಹ ಒಂದು ಸ್ಥಿತಿಯಲ್ಲಿ ಇರ್ಬೇಕಾಗತ್ತೆ. ಇದಿಷ್ಟು ಮನುಷ್ಯನ ಒಂದು ಗುಣವಾಗಿ ಇರಬೇಕಾದಂತಹ ಅಂಶಗಳು ನೈತಿಕತೆ. ನಾವು ಆಟೋಮ್ಯಾಟಿಕ್ ಆಗಿ ಯೋಚನೆ ಮಾಡ್ತಲೇ ಇರ್ಬೇಕಾಗಿರುವಂತದ್ದು. ಸಮಾಜ ಬದಲಾಗ್ತಿರೋ ಹಂಗೆ ಇವುಗಳನ್ನ ನಾವು ಪುನಃ ಮನನ ಮಾಡ್ಕೊಳ್ತಲೇ ಇರ್ಬೇಕಾಗಿರುವಂತದ್ದು. ಇನ್ನು ಅಪ್ಲಿಕಬಿಲಿಟಿ ಪಾರ್ಟ್ ಬಂದಾಗ, ನಮ್ ರಿಸರ್ಚ್ ಬಂದಾಗ ನಾವ್ ಏನನ್ನ ನಾವು ಗುರುತಿಸ್ಕೋಬೇಕು. ಇದರಲ್ಲಿ ಎರಡು ಕಾಂಪೊನೆಂಟ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಒಂದು ಪ್ಲೆಗ್ಯಾರಿಸಮ್, ಅಂದ್ರೆ ಕೃತಿಯನ್ನ ಚೌರ್ಯ ಯಾರ್ದೋ ತಗೊಂಡ್ಬಿಟ್ಟು ನಂದು ಅಂತ ಹೇಳ್ಬಿಡುವಂತಹ ಕೃತಿ ಚೌರ್ಯದ ಒಂದು ವಿಚಾರ. ಇಲ್ಲಿ ಐ ವುಡ್ ಲೈಕ್ ಟು ಶೇರ್ ಮೈ ಸ್ಲೈಡ್ ಅಬೌಟ್ ಇದು. ಯಾಕೆಂದ್ರೆ ಕೆಲವು ಪ್ಲೆಗ್ಯಾರಿಸಮ್ನ ತಡೆಯೋಕೆ ಇರುವಂತಹ ಕೆಲವು ಫ್ರೀ ಇದು ಸಹ ಸುಲಭವಾಗಿ ಸಿಗತ್ತೆ. ಅವುಗಳನ್ನ ನೀವು ಶುರುದ ದಿನಗಳಿಂದಲೇನೆ ನೀವು ಬಳಸ್ಕೋತಾ ಬರಬಹುದು. ಎಲ್ಲಿಂದ ನೀವು ಪ್ರಾರಂಭ ಮಾಡ್ತೀರಾ ನಿಮ್ಮ ಅಧ್ಯಯನನ, ಅಲ್ಲಿಂದಲೇನೆ ಈ ಪ್ಲೆಗ್ಯಾರಿಸಮ್ ಅನ್ನ ಚೆಕ್ ಮಾಡುವಂತಹ ಸಾಫ್ಟ್ವೇರ್ ಗಳನ್ನ ನೀವು ಬಳಸಬಹುದು. ಸಾಮಾನ್ಯವಾಗಿ ಕೃತಿ ಚೌರ್ಯ ಅನ್ನೋದ್ರಲ್ಲಿ ಎಥಿಕಲ್ ಕನ್ಸಿಡರೇಷನ್ ನಲ್ಲಿ ಈ 6 ತರದ ಪ್ಲೆಗ್ಯಾರಿಸಮ್ ಗಳನ್ನ ಗುರುತಿಸ್ತಾರೆ. ಅಂದ್ರೆ ಹೆಂಗಿದೆಯೋ ಹಂಗೇನೆ ಬೇರೆ ಬೇರೆ ಇದರಿಂದ ಉಪಯೋಗಿಸ್ಕೊಂಡು ಏನನ್ನೂ ರೆಫರೆನ್ಸ್ ಅನ್ನ ನಾನು ಹೇಳ್ದೇನೆ ಅವ್ರು ಬಳಸಿರುವಂತಹ ಪದಗಳನ್ನ ಹಂಗೇನೆ ಬಳಸ್ಕೊಂಡ್ಬಿಟ್ಟಾಗ ಅದನ್ನ ಗ್ಲೋಬಲ್ ಪ್ಲೆಗ್ಯಾರಿಸಮ್ ಅಂತ ಹೇಳ್ತಾರೆ. ಪ್ಯಾರಾಫ್ರೇಸಿಂಗ್ ಪ್ಲೆಗ್ಯಾರಿಸಮ್ ಅನ್ನುವಂಥದ್ದು ಮತ್ತೊಂದು ವಿಧ. ಹೇಗೆ ಅಂದ್ರೆ ಇವಾಗ ಅವ್ರದ್ದು ಯಾವ್ದೋ ಒಂದು ಪ್ಯಾರಾಗ್ರಾಫ್ ನ ತಗೊಳ್ಳೋದು, ಆ ಪ್ಯಾರಾಗ್ರಾಫ್ ನಲ್ಲಿ ಸೆಂಟೆನ್ಸ್ ನ ಪಾಸ್ಟ್ ಟೆನ್ಸ್ ಗೆ ಹಾಕೋದು ಅಥವಾ ಪ್ರೆಸೆಂಟ್ ಟೆನ್ಸ್ ಗೆ ಹಾಕೋದು, ಅವರು ಬೇರೆ ಎಲ್ಲೋ ಒಂದು ಹೇಳಿದ್ರೆ ಹೆಸರು ಅದನ್ನ ಇನ್ನೇನನ್ನೋ ಬದಲಾಯಿಸ್ಕೊಳ್ಳೋದು, ಇದು ಪ್ಯಾರಾಫ್ರೇಸಿಂಗ್ ಪ್ಲೆಗ್ಯಾರಿಸಮ್. ಕಾಪಿ ಪೇಸ್ಟ್ ಅನ್ನೋಂಥದ್ದಂತೂ ಪಾಪ್ಯುಲರ್ ಆಗಿ ನಮ್ಗೆಲ್ಲರಿಗೂ ಗೊತ್ತಿರೋ ಅಂಥದ್ದು. ಮೊಸಾಯಿಕ್ ಪ್ಯಾಚ್ ವರ್ಕ್ ಅನ್ನೋ ಅಥವಾ ಪ್ಯಾಚ್ ವರ್ಕ್ ಅನ್ನೋ ತರ ಪ್ಲೆಗ್ಯಾರಿಸಮ್ ನಾನು ಕಂಡುಹಿಡಿಯತ್ತೆ ಈ ಸಾಫ್ಟ್ವೇರ್ಗಳು. ಇದು ಹೇಗೆ ಅಂದ್ರೆ ಒಂದು ವಿಚಾರ, ಇವಾಗ ನಾನು ಪ್ಲೆಗ್ಯಾರಿಸಮ್ ಬಗ್ಗೆ ನಾನು ಓದ್ಕೋಬೇಕಾಗಿತ್ತು. ಒಂದು 10 ಸೋರ್ಸ್ಗಳಿಂದ ಪ್ಲೆಗ್ಯಾರಿಸಮ್ ನ ಓದ್ದೆ. ಸೊ ಸೋರ್ಸ್ 1 ಇಂದ ಒಂದು 4 ಸೆಂಟೆನ್ಸು, ಸೋರ್ಸ್ B ಇಂದ 4 ಸೆಂಟೆನ್ಸು, ಇದೆಲ್ಲಾನು ಒಟ್ಟಿಗೆ ಹಾಕ್ಬಿಟ್ಟು ನನ್ನದೇ ಅಂತ ಹೇಳುವಂತಹ ಒಂದು ಪ್ರಯತ್ನ ಮಾಡಿದ್ರೆ ಮೊಸಾಯಿಕ್ ಆಗಿ ಪ್ಯಾಚ್ ವರ್ಕ್ ತರ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ತಂತ್ರಜ್ಞಾನ ಎಷ್ಟು ಬೆಳೆದಿದೆ, ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ಈ ತರದನ್ನು ಸಹ ಆ ಸಾಫ್ಟ್ವೇರ್ಗಳು ತೋರ್ಸ್ಕೊಡತ್ತೆ ಅದು. ಮತ್ತೆ ಕೆಲವರು ಸೆಲ್ಫ್ ಪ್ಲೆಗ್ಯಾರಿಸಮ್ ಮಾಡ್ತಾರೆ. ಇದು ಬಹಳ ಹಿಂದಿನಿಂದ ಇದ್ದಂತ ಒಂದು ಜೋಕ್ ಇತ್ತು, ರೆಫರ್ ಮೈ ಸೆಲ್ಫ್ ಅಂತ. ತುಂಬಾ ಜನ ಕಾನ್ಫರೆನ್ಸ್ ಗಳಲ್ಲಿ ಓದುವಾಗ್ಲೂ ರೆಫರೆನ್ಸ್ ಅನ್ನ ಹೇಳ್ಕೊತಾ ಇರೋರು. ಸೊ ಇಲ್ಲಿ ಸೆಲ್ಫ್ ಪ್ಲೆಗ್ಯಾರಿಸಮ್ ಎಲ್ಲಿ ಬರುತ್ತೆ ಅಂದ್ರೆ, ನಾನು ಈಗಾಗ್ಲೇನೆ ಒಂದು ಜಾಗದಲ್ಲಿ ಪಬ್ಲಿಷ್ ಮಾಡಿದ್ದೀನಿ ನನ್ನ ಫೈಂಡಿಂಗ್ಸ್ ಅನ್ನ, ನನ್ನ ಚಿಂತನೆಗಳನ್ನ. ಅದೇ ಚಿಂತನೆಯ ಒಂಚೂರು ಬೇರೆ ಏನೋ ಮಾಡ್ಬಿಟ್ಟು ಮತ್ತೊಂದು ಕಡೆ ಪಬ್ಲಿಷ್ ಮಾಡೋ ಅಂತದ್ದು ಸೆಲ್ಫ್ ಪ್ಲೆಗ್ಯಾರಿಸಮ್.
ಈ ಸೆಲ್ಫ್ ಪ್ಲೆಗ್ಯಾರಿಸಮ್ ಚೆಕ್ ಮಾಡಕ್ಕೂನು ಇದಿದೆ. ನಮ್ UGC ಬಹಳ ಅದ್ರ ನಾರ್ಮ್ಸ್ ಹ್ಯಾಂಡ್ ಬುಕ್ ಇದ್ರಲ್ಲಿ ಇವಾಗ ಸರ್ ಏನ್ ಹೇಳಿದ್ರು ಅದು ಕೊಟ್ಟಿದ್ದಾರೆ, ಕೋಡ್ ಆಫ್ ಬಿಹೇವಿಯರ್ ನಲ್ಲಿ. ಅದರಲ್ಲಿ ಸೆಲ್ಫ್ ಪ್ಲೆಗ್ಯಾರಿಸಮ್ ನೀವು ಮಾಡ್ಕೊಂಡ್ರೆ ಒಂದನ್ನ ಪಬ್ಲಿಷ್ ಆಗಿ ಅದಾದ ನಂತರ ನೀವು 4 ಪಬ್ಲಿಕೇಶನ್ ಅದರಿಂದ ಮಾಡಿದ್ರೆ ನಿಮ್ಮ ಕೌಂಟ್ಗೆ ಆ ಮಿಕ್ಕಿದ್ದ 4 ಬರೋದಿಲ್ಲ, ಮೊದಲನೇದ್ ಮಾತ್ರ ಬರೋದು. ಸೊ ಅನ್ನೆಸೆಸರಿ ಆಗಿ ನಮ್ಮನ್ನ ನಾವು ಬ್ಲಾಕ್ ಲಿಸ್ಟ್ ಮಾಡಿಸ್ಕೊಳ್ಳೋ ಬದಲು ಸೆಲ್ಫ್ ಪ್ಲೆಗ್ಯಾರಿಸಮ್ ಮಾಡದೇ ಇರೋದು ಒಂದಿದೆ. ಆಕ್ಸಿಡೆಂಟಲ್ ಪ್ಲೆಗ್ಯಾರಿಸಮ್ ಒಂದೊಂದ್ಸರಿ ಹೆಚ್ಚಿನ ಸಂದರ್ಭಗಳಲ್ಲಿ ಸರಿಯಾದ ರೀತಿನಲ್ಲಿ ನಾವು ಮಾಡಿದಾಗ ಆಗತ್ತೆ. ಈ ಆಕ್ಸಿಡೆಂಟಲ್ ಪ್ಲೆಗ್ಯಾರಿಸಮ್ ಆಗ ಕಾರಣ ಏನು ಅಂದ್ರೆ ಒಂದು ಸೆಕೆಂಡ್, ಪ್ಲೀಸ್ ಗಿವ್ ಮಿ ಅ ಸೆಕೆಂಡ್. ಓಕೆ, ಆಕ್ಸಿಡೆಂಟಲ್ ಪ್ಲೆಗ್ಯಾರಿಸಮ್ ಹೇಗೆ ಅಂದ್ರೆ ಪ್ಲೆಗ್ಯಾರಿಸಮ್ ಹೆಂಗೆ ಈ ಸಾಫ್ಟ್ವೇರ್ ಹೆಂಗೆ ಕೆಲಸ ಮಾಡತ್ತೆ ಅನ್ನೋದು ನೀವು ತಿಳ್ಕೋಬೇಕು. ಒಂದು ನಿಮ್ಮ ಬರವಣಿಗೆನಲ್ಲಿ 12ಕ್ಕಿಂತ ಹೆಚ್ಚಿನ ಪದಗಳು ಕಂಟಿನ್ಯೂಯಸ್ ಆಗಿ ಇನ್ಯಾವುದ್ರಲ್ಲೋ ಅದೇ ಆರ್ಡರ್ ನಲ್ಲಿ ಬಂದಿದೆ ಅಂದ ತಕ್ಷಣ ಅದು ನೀವೇ ಯೋಚನೆ ಮಾಡಿ ಬರ್ದಿರ್ಬೋದು. ಅವಾಗ ಅದು ಪ್ಲೆಗ್ಯಾರಿಸಮ್ ಅಂತ ತೋರಿಸುತ್ತೆ. ನಾಟ್ ರೆಫರ್ಡ್ ಟು ಅಂತ ರೆಫರೆನ್ಸ್ ನ ಕೇಳತ್ತೆ ಅದು. ನಾನು ಫಸ್ಟ್ ಟೈಮ್ ನನಗೆ ಫಸ್ಟ್ ಡ್ರಾಫ್ಟ್ ಮಾಡಿ ಕೊಟ್ಟಾಗ ನಮ್ ಮೇಡಮ್ ಕೇಳಿದ್ರು, ಶಾಂತಿ ನೀನ್ 25 ಪುಟ ಕೊಟ್ಟಿದ್ಯಾ ಈಗಾಗ್ಲೇನೆ, ಅದ್ರಲ್ಲಿ ಒಂದೇ ಒಂದ್ ರೆಫರೆನ್ಸ್ ಕೂಡ ಇಲ್ಲ, ಎಲ್ಲಿಂದ ಬಂತು ಈ 25 ಪುಟದ ಮಾಹಿತಿ ಅಂತ. ಮೇಡಮ್ ನಾನೆಲ್ಲ ಓದ್ದೆ, ನನ್ಗೆ ಇದೇ ಕರೆಕ್ಟು ಅನ್ನಿಸ್ತು. ನೀ ಎಲ್ಲೇ ಓದ್ದೆ ಅಲ್ವಾ, ಎಲ್ಲೆಲ್ಲಿ ಓದ್ದೆ ಅಂತ ಅದಾದ ಜಾಗಕ್ಕೆ ಹಾಕು. ಇಲ್ಲೇ ಹೋದ್ರೆ ನೀನು ಓದಿರೋಂಥದ್ದನ್ನ ಅವ್ರನ್ನ ನೀನ್ ಕೋಟ್ ಮಾಡದೆ ಹೋದ್ರೆ, ಅವ್ರನ್ನ ನೀ ಹೇಳ್ದೆ ಹೋದ್ರೆ ನೀನ್ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಯಾರೋ ಹೇಳಿರುವಂತಹ ಚಿಂತನೆಗಳನ್ನ, ಇಂಥವರ ಚಿಂತನೆಯಿಂದ ನಾನು ಇನ್ಫ್ಲೂಯೆನ್ಸ್ ಆಗಿ ನಾನು ಇಂತಹ ವಿಚಾರಗಳನ್ನ ನೋಡ್ತಾ ಇದ್ದೀನಿ, ಇದು ನನ್ನ ಅಧ್ಯಯನ ಕ್ಷೇತ್ರದಲ್ಲೂ ಇದೆ ಅಂತ ನೀನು ಹೇಳ್ಬೇಕು ಅಂತ ಅವ್ರು ಹೇಳ್ದಾಗ್ಲೇನೆ ಫಸ್ಟ್ ಟೈಮ್ ನಾನು ಹೌದಾ, ನನಗ್ ಅನ್ಸ್ಲೇಬಾರ್ದ ಮೇಡಮ್ ಇದು ನಾನು ಹೇಳಿದ್ದು ಅಂತ ಒಂಥರ ಹಠ ಮಾಡ್ತಾ ಇದ್ದೆ. ಯಾಕೆ ನಂದನ್ನೇ ಯಾಕೆ ಜನ ಒಪ್ಕೋಬಾರ್ದು, ಬೇರೆಯವ್ರದನ್ನೇ ನಾನ್ ಯಾಕೆ ಕೇಳ್ಬೇಕು ಅಂತ. ಆಮೇಲೆನೆ ಗೊತ್ತಾಯ್ತು ಎಷ್ಟು ಫೂಲಿಶ್ ಆಗಿತ್ತು, ಎಷ್ಟು ಇಮ್ಮೆಚ್ಯೂರ್ ಆಗಿತ್ತು ನನ್ನ ಆರ್ಗ್ಯುಮೆಂಟ್ ಅದು ಅನ್ನೋಂಥದ್ದು. ಸೊ ಪ್ಲೆಗ್ಯಾರಿಸಮ್ ಅವಾಯ್ಡ್ ಮಾಡಕ್ಕೆ ಬಹಳ ಸುಲಭ. ಅಫ್ಕೋರ್ಸ್ ಪ್ಲೆಗ್ಯಾರಿಸಮ್ ಸಾಫ್ಟ್ವೇರ್ ಹೆಂಗ್ ಕೆಲಸ ಮಾಡತ್ತೆ ಅಂತ ನೋಡ್ಕೋಬೇಕು. ಇಲ್ಲಿ ನಾನು ಹೇಳ್ಬೇಕಾಗಿರುವಂತ ಅಂಶ ಏನು ಅಂದ್ರೆ, ನಮ್ಮ ಪ್ರತಿಯೊಂದು ಯೂನಿವರ್ಸಿಟಿಯು ಒಂದೊಂದು ಲೈಬ್ರರಿಯಲ್ಲಿಗೆ ನಾವು ಹೋಗಿ ಕೊಡ್ತೀವಿ. ಥೀಸಿಸ್ ನ ಲೈಬ್ರರಿಯನ್ ಅದನ್ನ ರನ್ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡ್ತಾರೆ. ಸೊ ಪ್ಲೀಸ್ ಫೈಂಡ್ ಔಟ್ ನಿಮ್ಮ ಲೈಬ್ರರಿಗಳಲ್ಲಿ ಯಾವ ಪ್ಲೆಗ್ಯಾರಿಸಮ್ ಸಾಫ್ಟ್ವೇರ್ ಅನ್ನ ಉಪಯೋಗಿಸ್ತಾ ಇದ್ದಾರೆ, ಅದು ಹೇಗೆ ಕೆಲಸ ಮಾಡತ್ತೆ, ಆ ಸಾಫ್ಟ್ವೇರಿನ ಟ್ರಯಲ್ ವರ್ಷನ್ಸ್ ಏನಾದ್ರೂ ಫ್ರೀ ಆಗಿ ಸಿಗತ್ತಾ, ನಿಮ್ಮ ಒಂದು ಪ್ಯಾರಾಗ್ರಾಫ್ ಅನ್ನ ಅಥವಾ ಒಂದು ಪೇಜ್ ಅನ್ನ ಅದ್ರ ಒಳಗಡೆ ಹಾಕಿ ಹೆಂಗೆ ಕೆಲಸ ಮಾಡತ್ತೆ ಅನ್ನುವಂತಹ ಪ್ಲೆಗ್ಯಾರಿಸಮ್ ಸಾಫ್ಟ್ವೇರ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸಾಫ್ಟ್ವೇರ್ಗಳು ಒಂದೇ ತರ ಇಲ್ಲ. ಒಂದು ಹೈಲಿ ಪೇಯ್ಡ್ ಸಾಫ್ಟ್ವೇರ್ಸ್ ಎಲ್ಲಾನು 40% 80% ಅಷ್ಟು ಅಕ್ಯುರೇಸಿಯನ್ನ ಕೊಡತ್ತೆ. ಕೆಲವುದೆಲ್ಲ 20% 40% ಅಷ್ಟು ಕೊಡತ್ತೆ. ನಾನು 20% ಅದ್ರಲ್ಲಿ ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಮಾಡ್ಬಿಟ್ಟು ಅಲ್ಲಿ 70% ತೋರಿಸ್ಬಿಟ್ರೆ ನಿಮ್ದು ಕೆಲಸ ಎಲ್ಲಾನು ರಿಜೆಕ್ಟ್ ಆಗೋಗುತ್ತೆ. ಸೊ ಬಿ ವೆರಿ ಕೇರ್ಫುಲ್. ನೀವು ಶುರುನಲ್ಲೇನೆ ಮಾಡ್ಬೇಕಾದ ಪ್ಲೆಗ್ಯಾರಿಸಮ್ ಅನ್ನ ತಡೆಯೋದಕ್ಕೆ ಫಸ್ಟ್ ಡ್ರಾಫ್ಟ್ ಅನ್ನ ನಿಮ್ಮ ಪ್ರೊಫೆಸರ್ಗೆ ಕೊಡಕ್ ಮುಂಚೆನೆ ಪ್ಲೆಗ್ಯಾರಿಸಮ್ ಸಾಫ್ಟ್ವೇರ್ ಅಲ್ಲಿ ದಯಮಾಡಿ ಅದನ್ನ ರನ್ ಮಾಡಿ. ಫ್ರೀ ಆಗಿರುವಂತದ್ದು ಸಾಫ್ಟ್ವೇರ್ಗಳು ಕಡಿಮೆ ಸೈಜಿನ ಡಾಕ್ಯುಮೆಂಟ್ಗೆ ಪರ್ಮಿಷನ್ ಕೊಡತ್ತೆ. ನೀವೇನು ಫಸ್ಟ್ ಡ್ರಾಫ್ಟ್ ಅಲ್ಲಿ ಇಡೀ ಥೀಸಿಸ್ ಕೊಟ್ಟು ಬಿಡಲ್ಲ ಅಲ್ವಾ, ಸೆಕ್ಷನ್ಸ್ ಆಫ್ ದ ಚಾಪ್ಟರ್ ಕೊಡ್ತೀರಾ ಅಥವಾ ಒಂದ್ ಚಾಪ್ಟರ್ ರೆಡಿ ಮಾಡ್ಕೊತೀರಾ, ಒಂದ್ ಸಬ್ ಟೈಟಲ್ ನ ರೆಡಿ ಮಾಡ್ಕೊಂಡು ಕೊಡ್ತೀರಾ. ಅವುಗಳನ್ನ ಟೆಸ್ಟ್ ಮಾಡಿ. ಮತ್ತೆ ಇದು ಸರಿಯಾದ ರೀತಿಯಲ್ಲಿ ಪ್ಯಾರಾಫ್ರೇಸಿಂಗ್ ಮಾಡುವಂತಹ ವಿಧಾನಗಳನ್ನ ಕಲ್ತ್ಕೊಳ್ಳಿ. ನಿಮಗ್ ಸಹಾಯ ಮಾಡಕ್ಕೆ ಕೆಲವು ಸಾಫ್ಟ್ವೇರ್ಗಳಿದಾವೆ, ಅದನ್ನ ಹೇಳ್ತೀನಿ. ನಿಮ್ಮದೇ ಅಭಿಪ್ರಾಯಗಳನ್ನ ನೀವು ಉಪಯೋಗಿಸ್ಕೋಬಹುದು. ದಟ್ ಇಸ್ ಆಲ್ ದ ಬೆಸ್ಟ್. ಅದು ಇವುಗಳು ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಲ್ಲ, ನನ್ PPT ಶೇರ್ ಆಗಿರೋದು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಮ್ಯಾಮ್. ಓಕೆ,
ಪ್ಲೆಗ್ಯಾರಿಸಮ್ ಚೆಕ್ಸ್ ಮಾಡುವ ಚೆಕರ್ಸ್ ಇವುಗಳೆಲ್ಲ ಫ್ರೀ, ಕಡೆಯದು ಒಂದನ್ನು ಬಿಟ್ಟು. ನಾನು ಟೆಸ್ಟ್ ಮಾಡ್ಕೊಂಡಿರೋದ್ರಲ್ಲಿ ಉರ್ಕುಡ್ ಪರವಾಗಿಲ್ಲ, ಡೂಪ್ಲಿ ಚೆಕರ್ ಕೂಡ ಪರವಾಗಿಲ್ಲ. ಆದ್ರೆ ನನಗೆ ತುಂಬಾ ಅಕ್ಯುರೇಟ್ ಅಂತ ಅನ್ಸಿದ್ದು ಟರ್ನಿಟಿನ್ ಅನ್ನೋಂಥದ್ದು. ಇದು 1 ವರ್ಷಕ್ಕೆ 1500 ರೂಪಾಯಿ, ವಿಚ್ ಇಸ್ ವೆರಿ ವೆರಿ ಅಂತ ಏನ್ ಎಕ್ಸ್ಪೆನ್ಸಿವ್ ಇಲ್ಲ, ನಾವು ಅಫೋರ್ಡ್ ಮಾಡ್ಬೋದು. ನಮ್ಮ ಒಂದು ವರ್ಷದ ಸ್ಟೂಡೆಂಟ್ಶಿಪ್ ನಲ್ಲಿ ಇನ್ನೇನನ್ನಾದ್ರೂ ಬಿಟ್ಟು ನಾವು ಒಂದಷ್ಟು ಸಿನಿಮಾ ನೋಡೋದು ಅಥವಾ ಇನ್ನೆಲ್ಲಿಗಾದ್ರೂ ಹೋಗಿ ತಿನ್ನೋದು ಅಂತವುಗಳನ್ನ ಬಿಟ್ಟು ನಾವು ಇದನ್ನ ಕೊಂಡ್ಕೋಬಹುದು. ಅಥವಾ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಪೂಲ್ ಇಟ್, ಹಣನ ಪೂಲ್ ಮಾಡ್ಬೋದು. ಅಥವಾ ನಿಮ್ಮ ಲೈಬ್ರರಿಗಳಲ್ಲಿ ಅಥವಾ ನಿಮ್ಮ ಪ್ರೊಫೆಸರ್ಗಳನ್ನ ರಿಕ್ವೆಸ್ಟ್ ಮಾಡ್ಬೋದು, ಸರ್ ಪ್ಲೀಸ್ ನೀವು ಕೊಂಡ್ಕೊಳ್ಳಿ, ಇದನ್ನ ನಾವು ನಿಮ್ದ್ರಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು. ಸ್ವಲ್ಪ ಒಂಚೂರು ಕೆಟ್ಟ ಬುದ್ಧಿ ಹೇಳ್ಕೊಡ್ತಾ ಇದ್ದೀನಿ, ಮೇಷ್ಟ್ರಗಳನ್ನ ಕೇಳಿ. ಇದಿಷ್ಟು ನೀವು ಪ್ಲೆಗ್ಯಾರಿಸಮ್ಗೆ ಸಂಬಂಧಪಟ್ಟಂಗೆ. ಬಹಳ ಇಂಪಾರ್ಟೆಂಟ್ ಆಗಿ ಪ್ಲೆಗ್ಯಾರಿಸಮ್ ಬರುತ್ತೆ ಯಾಕೆ ಕೃತಿಚೌರ್ಯ ಅಂತ ಗುರುತಿಸ್ಕೊಳತ್ತೆ ಅಂದ್ರೆ, ನಾವು ಅದನ್ನ ಋಣನ ಹೇಳ್ಬೇಕು, ನಾ ಎಲ್ಲಿಂದ ತಗೊಂಡೆ ಅನ್ನೋದನ್ನ ಹೇಳೋ ಅವಶ್ಯಕತೆ ಇರುತ್ತೆ. ಸೊ ಇದಕ್ಕೆ ಈಗಾಗ್ಲೇನೆ ಬಹಳ ಯೂನಿವರ್ಸಲಿ ಸ್ಟ್ಯಾಂಡರ್ಡೈಸ್ಡ್ ಮೆಥಡ್ ಇದೆ. ಅಮೆರಿಕನ್ ಸೈಕಾಲಜಿ ಅಸೋಸಿಯೇಷನ್ ಇದೆ, MLA ಇದೆ, ವ್ಯಾಂಕೋವರ್ ಸ್ಟೈಲ್ ಇದೆ, ಶಿಕಾಗೋ ಸ್ಕೂಲ್ ಇದೆ. ಇವುಗಳಲ್ಲಿ ಯಾವ್ದನ್ ಬೇಕಾದ್ರೂ ನೀವು ಮಾಡ್ಕೋಬಹುದು. ಇವಾಗ ನನಗೆ ಒಂದು ಪುಸ್ತಕಕ್ಕೆ ಇನ್ವಿಟೇಷನ್ ಯಾವ್ದೊಂದು ಬಂತು, ಅದರಲ್ಲಿ ಕೊಟ್ಟಿರೋದನ್ನ ನಾನು ಇಲ್ಲಿ ನಿಮ್ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಈಗಾಗ್ಲೇನೆ ಅವರು ಸ್ಟೈಲ್ ಶೀಟ್ ಅಂತ ಕೊಡ್ತಾರೆ. ನೀವು ಇನ್ನೂ ಒಂದ್ ಮಾಡ್ಬಹುದು, ಬೇರೆ ಬೇರೆ ಪಬ್ಲಿಷರ್ ಹೌಸ್ ಗಳಿಗೆ ಹೋದ್ರೆ ಅಲ್ಲಿ ಡು ಯು ವಾಂಟ್ ಟು ಪಬ್ಲಿಷ್ ವಿತ್ ಅಸ್ ಅನ್ನೋ ಒಂದು ಐಕನ್ ಇರುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನೋಟ್ ಟು ಕಾಂಟ್ರಿಬ್ಯೂಟರ್ಸ್ ಆರ್ ಗೈಡ್ ಎ ಗೈಡ್ ಟು ಕಾಂಟ್ರಿಬ್ಯೂಟರ್ಸ್ ಅದ್ರ ಏನೇನೋ ಹೆಸರುಗಳಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಆ ಪಬ್ಲಿಕೇಶನ್ ಹೌಸ್ ಯಾವ ತರದ ಸೈಟೇಷನ್ ಅನ್ನ ನಿರೀಕ್ಷೆ ಮಾಡತ್ತೆ ಅಂತ, ಜರ್ನಲ್ಗಳನ್ನ ನೀವು ತೆಗೆದ್ರೆ ಅದರಲ್ಲೂ ಸಹ ಇರುತ್ತೆ. ಇಂಡಿಯನ್ ಸೋಶಿಯಾಲಜಿಕಲ್ ಅಸೋಸಿಯೇಷನ್ ಹೊರತರುವಂತಹ ನಮ್ಮ ಸೋಶಿಯಾಲಜಿಕಲ್ ಬುಲೆಟಿನ್ ಕನ್ಸಿಡರ್ ಒನ್ ಆಫ್ ದ ಬೆಸ್ಟ್ ಅಕ್ರಾಸ್ ದ ಗ್ಲೋಬ್. ಅದರ ಮೆಥಡ್ ಸಹ ನೀವು ಫಾಲೋ ಮಾಡ್ಬೋದು. ಅವಾಗ ನಿಮ್ಮ ಪಬ್ಲಿಕೇಶನ್ ಅನ್ನ ಸೋಶಿಯಾಲಜಿ ಸ್ಟೂಡೆಂಟ್ ಆಗಿ ನೀವು ಥೀಸಿಸ್ ಕೊಡಕ್ ಮುಂಚೆ ಸಬ್ಮಿಟ್ ಮಾಡೋದನ್ನ ನೀವು ಟಾರ್ಗೆಟ್ ಯಾವ್ದನ್ನ ಮಾಡ್ಕೊಳ್ಳಿ ಅಂದ್ರೆ, ಸೋಶಿಯಾಲಜಿ ಬುಲೆಟಿನ್ಗೆ ಕೊಡೋದಕ್ಕೆ, ಸೋಶಿಯಾಲಜಿಕಲ್ ಬುಲೆಟಿನ್ಗೆ ಕೊಡಕ್ಕೆ ನಾನು ಏನೇನು ಬೇಕು, ನಾನು ಏನೇನ್ ತಯಾರಿ ಮಾಡ್ಕೋಬೇಕು ಅನ್ನೋಂಥದ್ದು ನೋಡಿದಾಗ ಒಂದು ತುಂಬಾ ಇಂಪಾರ್ಟೆಂಟ್ ಅನ್ನೋಂಥದ್ದು ಸೈಟ್ ಮಾಡುವಂಥದ್ದು. ಸೈಟ್ ಮಾಡಕ್ಕೂ ಒಂದು ಮೆಥಡ್ ಇರ್ತದೆ. ಆಥರ್ ಹೆಸರು ಫಸ್ಟ್ ಹಾಕ್ಬೇಕು. ಅಂದ್ರೆ ಇದು ಇಲ್ಲಿ ಫಸ್ಟ್ ಒನ್ ಇಲ್ಲಿ ನಿಮ್ಗೆ ತೋರಿಸ್ತಾ ಇರೋದು, ಇದು ಫಸ್ಟ್ ಒನ್. ಏನ್ ಹೇಳತ್ತೆ ಅಂದ್ರೆ, ನೀವು ರನ್ನಿಂಗ್ ಟೆಕ್ಸ್ಟ್ ಅಲ್ಲಿ ನೀವು ಸೈಟ್ ಮಾಡಿದಾಗ, ನಾನು ಯಾವುದೋ ಒಂದು ವಿಚಾರನ ಏನೋ ಒಂದು ಓದ್ತೀನಿ, ಈ ಇಡೀ ಪ್ರಸಂಗ, ಇದು ಯಾವ್ದೋ ಒಂದು ಪುಸ್ತಕ ಓದ್ತಾ ಇದ್ದೀನಿ, ಬಲವಂತದಿಂದ ಮತಾಂತರಗೊಳಿಸಲ್ಪಟ್ಟ ಪುರುಷನೊಬ್ಬನ ಮಡದಿ ಮಕ್ಕಳ ಬದುಕಿನ ಇಲ್ಲಿ ತಂದಿಟ್ಟ ಸಂಕಟದ ಸರಮಾಲೆ ಮೇಲೆ ಬರೆದ ಲೇಖನ ಅಂತೇನೋ ಬರೆದಿದ್ದಾರೆ. ಇದನ್ನ ನಾನು ಅಲ್ಲಿ ಉಪಯೋಗಿಸಿದ್ದೀನಿ. ಅಲ್ಲಿ ಉಪಯೋಗಿಸಿದಾಗ ನಾನು ಏನ್ ಮಾಡ್ಬೇಕು, ಸೈಟೇಷನ್ ಅನ್ನೋ ಮೆಥಡ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಗಮನಿಸ್ಕೊಳ್ಬೇಕಾಗಿರೋದು, ಪ್ಲೆಗ್ಯಾರಿಸಮ್ ನಲ್ಲಿ ಗುರ್ಸೋದು ಕೋಟ್ ಕಾಮ, ಸಿಂಗಲ್ ಕೋಟ್, ಡಬಲ್ ಕೋಟ್, ಇಂಡೆಂಟಿಂಗ್. ಈ 3 ಮೆಥಡ್ ನ ನೀವು ಗಮನದಲ್ಲಿ ಇಟ್ಕೋಬೇಕು. ಒಂದೇ ಒಂದು 2 ಸೆಂಟೆನ್ಸ್ ನ ಮಾತ್ರ ನೀವು ಅಲ್ಲಿಂದ ತೆಗೋತಾ ಇದ್ದೀರಾ ಅಂದ್ರೆ, ಸಿಂಗಲ್ ಕೋಟ್ ಅಲ್ಲಿ ಹೇಳ್ಬಿಟ್ಟು ಆ ಕೋಟ್ ಆದ್ಮೇಲೆ ಬ್ರಾಕೆಟ್ ಒಳಗಡೆ ಅವರ ಆಥರಿನ ಫಸ್ಟ್ ಸೆಕೆಂಡ್ ನೇಮ್ ಅನ್ನ ಮತ್ತೆ ಕಾಮ ಹಾಕಲ್ಲ. ಇವಾಗ ಮುಂಚೆ ಎಲ್ಲ ನಾವೆಲ್ಲ ಬರ್ದಾಗ ಕಾಮ ಹಾಕ್ತಾ ಇದ್ವಿ, ಇವಾಗ ಕಾಮ ಹಾಕಲ್ಲ, ಬರೀ ಇಯರ್ ಮಾತ್ರ ಹಾಕ್ತಾರೆ. ಎಟ್ ದಿಸ್ ಪಾಯಿಂಟ್ ನಾನು ಹೇಳ್ಬೇಕಾಗಿರೋದು, ತುಂಬಾ ಬೇರೆ ಬೇರೆ ತರ ಮೆಥಡ್ಗಳಿದೆ. ನಾನ್ ಹೇಳ್ದೆ ಅಂತ ನೀವು ಇದನ್ನೇ ಮಾಡ್ಬೇಕು ಅಂತಲ್ಲ. ನಿಮ್ ಮೇಷ್ಟ್ರು, ನಿಮ್ ಮೇಡಮ್ ಏನ್ ಹೇಳ್ತಾರೆ ದಟ್ ಇಸ್ ಅಕ್ಸೆಪ್ಟಬಲ್. ಏನನ್ನೋ ಒಂದು ಮೆಥಡ್ ಶುರು ಮಾಡಿದ್ರೆ ಥ್ರೂ ಔಟ್ ಯು ಪ್ಲೀಸ್ ಡೂಯಿಂಗ್ ಕಂಟಿನ್ಯೂ ಟು ಡೂ ದ ಸೇಮ್. ನಮ್ಗೆ ಯಾವಾಗ್ಲೂ ನಮ್ ಮೇಡಮ್ ಹಂಗೆ ಹೇಳ್ತಾ ಇದ್ರು, ಯಾವ್ದಾದ್ರು ಒಂದ್ ಮೆಥಡ್ ನೀವು ಶುರು ಮಾಡೋದಾದ್ರೆ ಆ ಮೆಥಡ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರ್ಲಿ, ಅಲ್ಲೊಂಥರ ಇಲ್ಲೊಂಥರ ಹಂಗ್ ಮಾಡ್ಬಾರ್ದು ಅಂತ. ಸೊ ಅದನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗತ್ತೆ. ಹೆಚ್ಚು ಒಬ್ರಿಗಿಂತ ಜಾಸ್ತಿ ಇಬ್ರನ್ನ ನೀವು ಕೋಟ್ ಮಾಡ್ತೀರಾ ಅನ್ನೋದಾದ್ರೆ, ರನ್ನಿಂಗ್ ಟೆಕ್ಸ್ಟ್ ಅಲ್ಲಿ ನೀವು ಬರಿತಿದ್ದೀರಾ ಅಂದಾಗ, ಸೊ ಅವರ ಕಾಮ ಆದ್ಮೇಲೆ ಒಬ್ಬರದೇ 2 ಬರ್ದ್ರೆ, 2 ಇಯರ್ಗಳು ಬೇರೆ ಬೇರೆ ಪಬ್ಲಿಕೇಶನ್ ಬರೆಸ್ತಾ ಇದ್ರೆ, ಇಲ್ಲಿ ವರ್ಮಾ 2001,
ಕಾಮ 2009 ಮಾಡಿರುವಂತದ್ದು. ಇದು ಉದಾಹರಣೆ. ಹೀಗೆ ಬರಿಬೇಕಾಗತ್ತೆ. ಬೇರೆ ಬೇರೆ ಪೇಜ್ಗಳನ್ನ ನೀವು ಸೈಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಹೈಫುನೇಟ್ ಮಾಡ್ಬೇಕಾಗತ್ತೆ. ಬರೀ ಪೇಜ್ ಅನ್ನ ಬರೀತಿದ್ದೀರಾ ಅಂದಾಗ ಈ ಪೇಜ್ ಇಂದ ಈ ಪೇಜ್ ಅಲ್ಲಿ ಬರುವಂತದ್ದು ಅಂದಾಗ ಸಂಖ್ಯೆ ಬರ್ದಾಗ ಪೇಜ್ ನಂಬರ್ ಬರೆಯುವಾಗ ಕೋಲನ್ ಹಾಕೊಳ್ಳೋ ಅಂತದ್ದು. ಈ ತರ ಬೇರೆ ಬೇರೆ, ಇದು ಸುಮ್ನೆ ನಿಮ್ಗೆ ಒಂದು ಐಡಿಯಾ ಬರಕ್ಕೋಸ್ಕರ. ಎಲ್ಲದನ್ನಾನು ಇವತ್ ನಾ ಹೇಳಿ ನೀವು ಅರ್ಥ ಮಾಡ್ಕೊಂಡು ಫಾಲೋ ಮಾಡಕ್ ಆಗಲ್ಲ. ಅದನ್ನ ಪ್ರಿಂಟ್ ಔಟ್ ತೆಗೆದಿಟ್ಕೊಳ್ಳಿ ನಿಮ್ ಹತ್ರ. ಸೈಟೇಷನ್ ಮಾಡುವಂತದ್ದು ಇದರ್ ಅಮೆರಿಕನ್ ಸೈಕಲಾಜಿಕಲ್ ಅಸೋಸಿಯೇಷನ್ ಒಂದು ಬುಲೆಟಿನ್ ತರ ಒಂದು ಚಿಕ್ಕ ಮೊನೋಗ್ರಾಫ್ ಪುಸ್ತಕ ತರಾನೇ ಮಾಡಿದ್ದಾರೆ. 30 ಪುಟ ಇದೆ. ಅದನ್ನ ಪ್ರಿಂಟ್ ತೆಗೆದು ಇಟ್ಕೊಂಡ್ಬಿಡಿ, ಮರ್ತ್ ಹೋಗಲ್ಲ. ಯಾವ್ದಕ್ಕೆ ಇಟಾಲಿಕ್ ಹಾಕ್ಬೇಕು ಅನ್ನೋದ್ ಪ್ರಶ್ನೆ ಬರಲ್ಲ. ಕೋಥರ್ ಆದಾಗ ಹೇಗ್ ಮಾಡ್ಬೇಕು, ಈಗಾಗ್ಲೇನೆ ಮೇಲೆ ನಾನು ಅವ್ರದನ್ನೇ ಹೇಳಿದೀನಿ. ಪುನಃ ಕೆಳಗಡೆ ಅವ್ರದನ್ನ ಹೇಳ್ಬೇಕಾದ್ರೆ ಅವಾಗ ನಾನು ಅವ್ರ ಹೆಸರನ್ನೇ ಹೇಳ್ಬೇಕಾಗಿಲ್ಲ, ಇಬ್ಬಿದ್ ಹೇಳ್ಬೇಕು. ಇಬ್ಬಿದ್ದಾದ್ಮೇಲೆ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು. ಇದೆಲ್ಲವೂ ಸಹ ಬಹಳ ಮುಖ್ಯವಾದಂತಹ ಅಂಶ. ನಿಮ್ಮ ಥೀಸಿಸು, ನಿಮ್ಮ ಪೇಪರು ಪಬ್ಲಿಕೇಶನ್ಗೆ ಹೋದಾಗ ಪಬ್ಲಿಷರ್ ಆಗ್ಲಿ ಅಥವಾ ಥೀಸಿಸ್ ಇವ್ಯಾಲ್ಯೂಯೇಟರ್ ಆಗ್ಲಿ ಇಂಥವುಗಳನ್ನೆಲ್ಲಾನು ನೋಡ್ತಾರೆ. ಇಲ್ಲಿ ನಿಮ್ಮ ಕ್ಯಾಶುಯಾಲಿಟಿಯನ್ನ ನೀವು ಉಪಯೋಗಿಸೋದಿಕ್ಕೆ, ಐ ಮೀನ್ ಯು ಕ್ಯಾನ್ ನಾಟ್ ಬಿ ಕ್ಯಾಶುಯಲ್. ಸೊ ಇದೆಲ್ಲಾನು ಐ ಥಿಂಕ್ ಐ ವಿಲ್ ಸ್ಕಿಪ್ ದಿಸ್. ಬುಕ್ ಅಲ್ಲಿ ಬಂದಾಗ ಹೇಗ್ ಬರುತ್ತೆ ಅಂತ. ಈ ಬುಕ್ಕಿನ ವಿಚಾರ ನಾನು ಒಂದು ಹೇಳ್ಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ಈ ಬುಕ್ ಅನ್ನ ಬಳಸ್ತಾ ಇದೀವಿ. ಆಕ್ಚುಲಿ ನಾವು ಈಗ ಸ್ವಲ್ಪ ದಿನಗಳಿಂದಲೇನೆ ನಾನು ಈ ಬುಕ್ ನ ರೆಫರೆನ್ಸ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ದು. ರೀಸೆಂಟ್ ಆಗಿ ನಾವು ಒಂದು ಈ ಪುಸ್ತಕನ ಕೊಂಡ್ಕೊಂಡಿದ್ವಿ, ಅದನ್ನ ಬಳಸಿದ್ವಿ. ಅದನ್ನ ಹೆಂಗೆ ಕೋಟ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ನಮ್ಗೆ ಗೊತ್ತಾಗಿದ್ದ ರೀತಿಯಲ್ಲಿ ಮಾಡ್ಬಿಟ್ಟಿದೀವಿ. ಪಬ್ಲಿಷರ್ ಅದನ್ನ ಬಳಸ್ತಾರೆ. ಈಗಷ್ಟೇನೆ ನಾನು ಬೇರೆ ಬೇರೆ ಜಾಗಗಳಲ್ಲಿ ಹುಡುಕಿದಾಗ ತೋರ್ಸಿದಂಥದ್ದು ಎಲ್ಲಿಂದ ಅನ್ನುವಂತಹ ಆ ಕಿಂಡಲ್ ಬುಕ್ ಅನ್ನೋಂಥದ್ದನ್ನ, ಕಿಂಡಲ್ ಅಂತ ಬರಿಬೇಡಿ ನೀವು, ಈ ಬುಕ್ ಅನ್ನೋಂಥದ್ದನ್ನ ಬುಕ್ ತರಾನೇ ಮಾಡಿದ್ರೆ ಅಲ್ಲಿ ಪೇಜ್ ನಂಬರ್ ನಮಗ್ ಸಿಗಲ್ಲ. ಯೂಶಿಯಲಿ ನಾವು ಈ ಬುಕ್ಗಳನ್ನ ತೆಗೆದುಕೊಂಡಾಗ ಅದಕ್ಕೆ ನೀವು ಆಲ್ಟರ್ನೇಟ್ ಆಗಿ ಅಲ್ಲಿ ಕೊಟ್ಟಿರ್ತಾರೆ ಒಂದು ಮೆಥಡ್ ಅನ್ನ. ಇಲ್ಲಿ ನಾನು ಇಲ್ಲಿ ತೋರ್ಸಿದೀನಲ್ಲ, ಇದೇ ಮೆಥಡ್ ಅನ್ನ ನೀವು ಫಾಲೋ ಮಾಡಿ ಆ ಈ ಬುಕ್ ನೀವು ಎಲ್ಲಿಂದ ತಗೊಂಡ್ರಿ ಅನ್ನುವಂತಹ ಸೈಟ್ ಅನ್ನ ನೀವು ಅಲ್ಲಿ ಹಾಕ್ಬೇಕಾಗತ್ತೆ. ನೀವು ಕೆಲವು ಸರಿ ನಾವು ನರೇಟಿವ್ ಇದರಲ್ಲಿ ಬರೀತೀವಿ. ಅಂದ್ರೆ ಇಂದ್ರ ಅವರು ಈ ರೀತಿ ಹೇಳಿದ್ರು ಅಂತ ನಾನು ಹೇಳ್ಬೇಕಾದ್ರೆ ಇಂದ್ರ ಅಂತ ಬರೆದು ಬಿಟ್ಟು ಬ್ರಾಕೆಟ್ ಅಲ್ಲಿ ಮಾತ್ರ ಇಯರ್ ಹಾಕ್ಬೇಕಾಗತ್ತೆ. ಇದು ನರೇಟಿವ್ ಮೆಥಡ್ ಅಂತ. ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಮೆಥಡ್ ಬೇಕು ಅನ್ನೋಂಥದ್ದು. ಕಾಪಿರೈಟ್ ಏನಾದ್ರೂ ಇದ್ದ ಪಕ್ಷದಲ್ಲಿ ಆ ಕಾಪಿರೈಟ್ ಅನ್ನು ಸಹ ನೀವು ಕನ್ಸಿಡರೇಷನ್ಗೆ ತೆಗೆದುಕೋಬೇಕಾಗತ್ತೆ. ಇವೆಲ್ಲವೂ ಪಬ್ಲಿಕ್ ಡೊಮೈನ್ ನಲ್ಲಿ ಇರುವಂತದ್ದೇನೆ. ಸಾಮಾನ್ಯವಾಗಿ ಮಿಸ್ಟೇಕ್ ಮಾಡುವಂತದ್ದು ಎಡಿಟೆಡ್ ಬುಕ್ ಅಲ್ಲಿ ಬರ್ದಾಗ ಇಡಿ ಅನ್ನೋಂಥದ್ದು ಬರ್ದಾಗ ಇಡಿ ಫುಲ್ ಸ್ಟಾಪ್ ಬರಿಬೇಕಾ, ಕಾಮ ಬರಿಬೇಕಾ, ಲೋಯರ್ ಕೇಸ್ ಇರ್ಬೇಕಾ, ಅಪ್ಪರ್ ಕೇಸ್ ಇರ್ಬೇಕಾ ಅನ್ನುವಂಥದ್ದು ಕನ್ಫ್ಯೂಷನ್ ಇರುತ್ತೆ. ಪ್ಲೀಸ್ ಚೂಸ್ ವಾಟ್ ಎವರ್ ಈಸ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಮೆಥಡ್ ಅಲ್ಲಿ ಬಳಸ್ಲಿಕ್ಕೆ. ಇನ್ನೊಂದು ಇದು ತುಂಬಾ ಮುಖ್ಯವಾಗುತ್ತೆ. ನಾವು ಆನ್ಲೈನ್ ಫ್ರೀ ಸೋರ್ಸ್ ಮೂಲಕ ಮತ್ತೆ ಬೇರೆ ಬೇರೆ ನಾವು ಗೂಗಲ್ ಮಾಡಿ ತಗೊಂಡಂತದ್ದೆಲ್ಲಾನು ಈ ತರದ ಮಾಹಿತಿಗಳು ಎಲ್ಲಾ ಸಂದರ್ಭದಲ್ಲೂ ಇರೋದಿಲ್ಲ ಅಲ್ಲಿ ವಾಪಸ್ ಹೋದ್ರೆ. ಸೊ ಯಾರೋ ಒಬ್ರು ನಿಮ್ಮನ್ನ ಟೆಸ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ನೀವು ಕೊಟ್ಟಿರೋದನ್ನ ಅವರು ತೆಗೆದುಕೊಂಡು ಹೋಗ್ತಾರೆ ಅಂದ್ರೆ ಒಂದು ಐ ಜಸ್ಟ್ ವಾಂಟ್ ಟು ಶೋ. ಆನ್ಲೈನ್ ನೀವು ಮಾಡೋದಾದ್ರೆ ಅವಾಗ ನೀವು ಮಾಡ್ಬೇಕಾಗಿರೋದೇನು ಅಂದ್ರೆ, ನೀವು ಯಾವತ್ತು ಯಾವ ದಿನ ಯಾವ ಟೈಮಲ್ಲಿ ಇದನ್ನ ಆಕ್ಸೆಸ್ ಮಾಡಿದ್ರಿ ಅಂತ ಅದನ್ನ ದಯವಿಟ್ಟು ನಿಮ್ಮ ರೆಫರೆನ್ಸ್ ಲಾಗ್ ಬುಕ್ ಅನ್ನ ಒಂದು ಇಟ್ಕೊಳ್ಳಿ. ನೀವು ಯಾವಾಗ್ಲೂ ಓದುವಾಗ ನಿಮ್ಗೆ ಹೆಂಗೆ ಟ್ರೈನಿಂಗ್ ಆಗಿದೆ ಅಂತ ಗೊತ್ತಿಲ್ಲ. ನಮ್ಗೆಲ್ಲ ನಾ PhD ಸೇರ್ಕೊಂಡ ತಕ್ಷಣ ನಮ್ ಮೇಡಮ್ ನಮ್ಗೆಲ್ಲಾನು ಹೇಳ್ಕೊಟ್ಟಿದ್ದೇನು ಅಂದ್ರೆ, ಯಾವ್ದು ಅಂದ್ರೆ ಇವಾಗ ನಿಮಗಿದ್ದಷ್ಟು ಅಡ್ವಾಂಟೇಜ್ ನನಗಿರ್ಲಿಲ್ಲ. ಅವಾಗ ನಾವು ಜೆರಾಕ್ಸ್ ಮೆಷಿನ್ ಕೂಡ ಇರ್ಲಿಲ್ಲ, ಲೈಬ್ರರಿನಲ್ಲೇ ಕುತ್ಕೊಂಡು ಬರ್ಕೋಬೇಕಾಗ್ತಾ ಇತ್ತು. ಸೊ ನಮ್ಗೆ ರೆಫರೆನ್ಸಿಂಗ್ ಲಾಗ್ ಬುಕ್ ಮಾಡ್ಕೋಬೇಕು ಅಂತಾಯ್ತು. ಅದು ಎಷ್ಟಿದು ಅಂದ್ರೆ ಎವ್ರಿ ಸ್ಯಾಟರ್ಡೆ ನಾವು ಮೀಟ್ ಮಾಡ್ತಾ ಇದ್ದಾಗ ನಮ್ಮ ರೆಫರೆನ್ಸಿಂಗ್ ಲಾಗ್ ಬುಕ್ ನ ನಾವು ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ವಿ, ನಾವು ಬರ್ಕೋತಾ ಇದ್ದೆ. ನಮ್ ಸೀನಿಯರ್ ರಿಸರ್ಚರ್
ನಮ್ಗಿಂತ ಮುಂಚೆನೆ ರಿಸರ್ಚ್ ಮಾಡಿ ಪ್ರಾರಂಭ ಮಾಡಿರೋರು ನಮಗ್ ತೋರ್ಸೋರು ನಾವು ಬರ್ಕೋತಾ ಇರೋ ವಿಧಾನ ಸರಿನಾ ತಪ್ಪಾ ಅನ್ನುವಂಥದ್ದು. ಅದ್ರಲ್ಲಿ ನಾನು ಯಾವತ್ತು ಯಾವ ಪೇಜ್ ಅನ್ನ ಎಲ್ಲಿಂದ ತಗೊಂಡೆ ಅಂತ ಅಲ್ಲೇನೆ ಬರ್ಕೊಂಡ್ಬಿಡ್ಬೇಕಾಗತ್ತೆ. ಈ ಅವಶ್ಯಕತೆ ಈಗಿನ ವೆಬ್ಸೈಟ್ಗಳಲ್ಲಿ ನೀವು ಆನ್ಲೈನ್ ನೀವು ಗುರುತಿಸಿದೀರಾ, ಹುಡುಕ್ತೀರಾ, ಗೂಗಲ್ ಸ್ಕಾಲರ್ನ ನೋಡ್ತೀರಾ, ಸ್ಲೈಡ್ ಶೇರ್ ಅಲ್ಲಿ ನೀವು ತಗೋತೀರಾ, ಅಥವಾ ನೀವು ಗೂಗಲ್ ಎಂತ ಪ್ರಪಂಚಕ್ಕೆ ತಗೊಂಡು ಹೋಗತ್ತೆ ಅಂದ್ರೆ ಈ ಲೈಬ್ರರಿಗೆ ನೀವು ಹೋಗ್ತೀರಾ ಅನ್ನೋದಾದ್ರೆ ಸೋಶಿಯಾಲಜಿಯ ಬೇರೆ ಬೇರೆ ಯೂನಿವರ್ಸಿಟಿಯ ಲೈಬ್ರರಿಗಳು ನಿಮಗೆ ಫ್ರೀ ಆಗಿ ತೆರ್ಕೊಳತ್ತೆ. ಒಂದಷ್ಟುಕ್ಕೆ ಅವಕಾಶ ಕೊಡ್ತಾರೆ, ಒಂದಷ್ಟಕ್ಕೆ ಕೊಡಲ್ಲ. ಕೊಡುವಂತಹ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳಕ್ಕೆ ಯಾವ್ಯಾವ್ದು ಬಿಡ್ತಾರೆ, ಅಥವಾ ಆಬ್ಸ್ಟ್ರಾಕ್ಟ್ ಅನ್ನ ಯಾವ್ಯಾವ್ದು ನೋಡ್ಕೊಳಕ್ ಬಿಡ್ತಾರೆ, ಅದನ್ನ ನೀವು ಯಾವತ್ ಆಕ್ಸೆಸ್ ಮಾಡಿದ್ರಿ ಅನ್ನುವಂಥದ್ದನ್ನ ದಯಮಾಡಿ ದಾಖಲ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ದೆ ಹೋದ್ರೆ ನಿಮ್ಮ ನೀವು ಇದನ್ನ ಥೀಸಿಸ್ ಸಬ್ಮಿಟ್ ಮಾಡಿದಾಗ ನಿಮ್ಗೆ ಪ್ರಾಬ್ಲಮ್ ಆಗತ್ತೆ. ಯಾಕೆಂದ್ರೆ ಆಗ ಅದು ಇಲ್ದೇ ಇರ್ಬೋದು. ನಿಮ್ಮ ಥೀಸಿಸ್ ಇವ್ಯಾಲ್ಯೂಯೇಟರ್ ಏನೋ ಸುಮ್ನೆ ರ್ಯಾಂಡಮ್ ಆಗಿ ಚೆಕ್ ಮಾಡಕ್ ಹೋದ್ರೆ ಅದು ಅಲ್ಲಿ ಇಲ್ದೆ ಹೋದ್ರೆ ದೆನ್ ನೀವು ಇಮ್ಯಾಜಿನ್ ಮಾಡ್ಕೊಂಡು ಬರ್ತಿದ್ದೀರಾ, ರ್ಯಾಂಡಮ್ ವೆಬ್ಸೈಟ್ ಕೊಟ್ಟಿದ್ದೀರಾ ನೀವು ಅಂತ ಹೇಳೋ ಹಂಗಾಗತ್ತೆ. ನೀವು ಹೇಳ್ಬಿಟ್ರೆ ಅದನ್ನ ಅವ್ರು ನಿಜವಾಗ್ಲೂ ಟೆಸ್ಟ್ ಮಾಡ್ಬೇಕು ಅನ್ನೋದಾದ್ರೆ ದೇರ್ ಆರ್ ಮೆಥಡ್ಸ್ ಇನ್ ವಿಚ್ ಇಟ್ ಕ್ಯಾನ್ ಬಿ ನೋನ್. ಇಂತಹ ದಿವಸ ಇದು ಲಾಗ್ ಆಗಿತ್ತಾ ಅನ್ನೋದನ್ನ ಅವ್ರು ನೋಡ್ಕೋತಾರೆ. ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಅನ್ನ ಹೇಳ್ಬೇಕಾದ್ರೂ ಸಹ ಮೆಥಡ್ಗಳನ್ನ ಈಗ ಬರ್ತಾ ಇದೆ. ಯಾಕಂದ್ರೆ ನ್ಯೂಸ್ ಪೇಪರ್ ಆರ್ಟಿಕಲ್ಗಳನ್ನ, ಸೈಂಟಿಫಿಕ್ ಆರ್ಟಿಕಲ್ಸ್ ನಾನು ಸಹ ರೆಫರೆನ್ಸ್ ಅಲ್ಲಿ ಕನ್ಸಿಡರ್ ಮಾಡಬಹುದು ಅನ್ನುವಂತಹದ್ದನ್ನ ಒಪ್ಪಿಗೆ ಹೆಚ್ಚದಾಗಿ ಚಾಲ್ತಿಯಲ್ಲಿ ಬರ್ತಾ ಇರೋದ್ರಿಂದ ಇವುಗಳ ಮೆಥಡ್ ನಾನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ವೆಬ್ ಪೇಜ್ ಹೇಳ್ಬೇಕಾದ್ರೆ ಆಮೇಲೆ ಇದನ್ನ ವಿಕಿಪೀಡಿಯಾನ ಮತ್ತೆ ಬೇರೆ ಪೀಡಿಯಾಗಳನ್ನ ನೀವು ಬಳಸ್ತೀರಾ, ಅಲ್ಲಿಂದ ಮಾಹಿತಿ ತಗೋತೀರಾ ಅನ್ನೋದಾದ್ರೆ ದಯಮಾಡಿ ನಿಮ್ಮ ಪ್ರೊಫೆಸರ್ಸ್ ಗಳನ್ನ ಕೇಳ್ಕೊಳ್ಳಿ, ಇದನ್ ಮಾಡ್ಬೋದಾ, ಈ ಸೋರ್ಸ್ ಅಕ್ಸೆಪ್ಟಬಲ್ ಅಂತ. ಹೆಚ್ಚಿನ ಸಂದರ್ಭಗಳಲ್ಲಿ ರಿಸರ್ಚ್ಗೆ ಆರ್ಟಿಕಲ್ಸ್ಗೆ ವಿಕಿಪೀಡಿಯಾ ಇಂದ ತಗೊಂಡ್ಬಿಟ್ಟು ಅದಕ್ಕೆ ಆಕ್ಸೆಸ್ ವಿಕಿಪೀಡಿಯಾ ಬಳಸಬೇಡ ಅಂತ ಹೇಳ್ತಾರೆ ಅಂತ ಅಲ್ಲಿಂದ ಬಂತು ಅಂತ ಹೇಳ್ದೇನೆ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಪ್ಲೆಗ್ಯಾರಿಸಮ್ ಸಾಫ್ಟ್ವೇರ್ಸ್ ಎಷ್ಟು ಚೆನ್ನಾಗಿ ಅವುಗಳನ್ನ ಹಿಡಿಯತ್ತೆ ಅಂದ್ರೆ ನಿಮ್ಗೆ ಕಷ್ಟ ಆಗ್ಬಿಡತ್ತೆ. ಇಲ್ಲಿ ನಾನು ರೈಟಿಂಗ್ ಹೆಲ್ಪ್ಗೆ ಕೆಲವು ಎರಡು ಇದನ್ನ ಹಾಕಿದ್ದೀನಿ. ಒಂದು grammarly.com ಅನ್ನುವಂಥದ್ದು. ಇದು ಫ್ರೀ ಆಗಿ ನಮಗೆ ಒಂದೊಂದ್ಸರಿ ನಮ್ಮ ಗ್ರಾಮರ್ ನಮಗ್ ಕಷ್ಟ ಆಗುತ್ತೆ. ನನಗ್ ಬರವಣಿಗೆ ಯಾವತ್ತೂ ಕಷ್ಟ. ನಾನು ಈ ತರದ ಸಹಾಯಗಳನ್ನ ಬಳಸ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಅಫ್ಕೋರ್ಸ್ ನನಗಿರುವಂತಹ ಬೆಸ್ಟ್ ಇದು ನಮ್ಮ ಮೇಡಮ್ ಅವರು ಇಸ್ ಅನ್ ಅಮೇಸಿಂಗ್ ಫೀಡ್ಬ್ಯಾಕ್ ಕೊಡುವಂತಹ ಮೇಷ್ಟ್ರು ನನಗಿರೋದ್ರಿಂದ ನನಗೆ ಆತರ ಪ್ರಾಬ್ಲಮ್ ಇಲ್ಲ. ಹೋಪ್ ಯು ಆಲ್ಸೋ ಹ್ಯಾವ್ ಟೀಚರ್ ಲೈಕ್ ಮೈನ್. ಆದ್ರೆ ಈ ಗ್ರಾಮರ್ಲಿನ ನೀವು ಉಪಯೋಗಿಸಿ, ಅವರು ಗ್ರಾಮರ್ನ ಕರೆಕ್ಷನ್ ಮಾಡ್ಕೊಡ್ದೇನೆ ನೀವೇ ಕರೆಕ್ಟ್ ಮಾಡಿ ಅವ್ರಿಗೆ ಕೊಡ್ಬಹುದು ಅಂತ. ಈ quillbot.com ಅನ್ನೋಂಥದ್ದು ಪ್ಯಾರಾಫ್ರೇಸಿಂಗ್ಗೆ ಸಹಾಯ ಮಾಡುವಂತಹ, ಪರವಾಗಿಲ್ಲ ಚೆನ್ನಾಗೇನೆ ಮಾಡುವಂತದ್ದೆ. ಅಂದ್ರೆ ಅದು ತೋರ್ಸತ್ತೆ, ಸಜೆಷನ್ ಕೇಳತ್ತೆ, ನೋಡು ಇಲ್ಲಿ ಈ ತರ ಇದೆ, ಈ ಸೆಂಟೆನ್ಸು ಈ ಅರ್ಥನ ಕೊಡತ್ತೆ. ಸೊ ಆದ್ರಿಂದ ಬೇರೆ ರೀತಿಯಲ್ಲಿ ನಿಮ್ಮ ಯೋಚನೆಯನ್ನ ರೀಸ್ಟ್ರಕ್ಚರ್ ಮಾಡುವಂಥದ್ದು, ಸುಮ್ನೆ ಅಲ್ಲಿ ಇಲ್ಲಿ ಬದಲಾಯಿಸ್ಬಿಡೋದು ಅಷ್ಟೇ ಅಲ್ಲ, ಯೋಚನೆಯನ್ನೇ ರೀಸ್ಟ್ರಕ್ಚರ್ ಮಾಡೋಕೆ ನಿಮಗೆ ಅದು ಸಹಾಯನ ಮಾಡುವಂತಹ ಒಂದು ವೆಬ್ಸೈಟ್ ಇದು ಫ್ರೀ ಆಗಿ ಸಿಗತ್ತೆ. ಹೈಯರ್ ವರ್ಷನ್ಸ್ ಎಲ್ಲಾನು ನೀವು ಕೊಂಡ್ಕೋಬಹುದು. ಹಾಗೇನೆ ಇಲ್ಲಿ ಎಟ್ ದಿಸ್ ಪಾಯಿಂಟ್ ಐ ವುಡ್ ಲೈಕ್ ಟು ಮೆನ್ಷನ್, ನನಗೆ ತುಂಬಾ ನನ್ನ ಸೈಟೇಷನ್ ಗಳನ್ನ ಕರೆಕ್ಟ್ ಆಗಿ ಒಂದೇ ಕಡೆ ಇಟ್ಕೊಂಡು ಅಯ್ಯೋ ಕಳೆದೋಯ್ತು ಇದು ವಿಚಾರ ಇಲ್ಲೆಲ್ಲೋ ಒಂದ್ ಕಡೆ ಬಂತು ಅನ್ನೋದಕ್ಕೆ ಮೆಂಟಲಿ ಅನ್ನುವಂತಹ ಒಂದು ಡೆಸ್ಕ್ಟಾಪ್ ಇನ ಒಂದು ಇದಿದೆ. ಅದನ್ನ ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಯು ಕ್ಯಾನ್ ಈವನ್ ಮೇಕ್ ಇಟ್ ಯುವರ್ ಸರ್ಚ್ ಎಂಜಿನ್ ಟೂಲ್ ಇದನ್ನು ಮಾಡ್ಕೋಬಹುದು. ಇಲ್ಲಿ ನಾನು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಮತ್ತೊಂದು ನಿಮ್ಮ ಕಡೆಗೆ ಶೇರ್ ಮಾಡ್ಕೊಳ್ಳಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಐ ಜಸ್ಟ್ just give me 1 second. Okay.
ಮೆಂಡಲಿ ಡೆಸ್ಕ್ ಟಾಪ್ ಅಂತ ನಾ ಹೇಳಿದ್ನಲ್ಲ, ಅದಕ್ಕೆ ಈ ತರ ಚಿತ್ರ ಇರುತ್ತೆ. ಅದು ನಿಮಗ್ ತುಂಬಾ ಇದು ನೋಡಿ, ನನ್ನ ಮೆಂಡಲಿ ಲೈಬ್ರರಿ ಇದು. ನನ್ನ ಹತ್ರ ನಾನು ಏನೇನು ಡೌನ್ಲೋಡ್ ಮಾಡ್ಕೊಂಡಿದೀನಿ, ನನಗೆ ಓದ್ಬೇಕು ಅಂತ ಅನ್ಸಿದೆ, ಇವತ್ ನೇರವಾಗಿ ನನ್ನ ಇದು ಯಾವ್ಯಾವ್ದನ್ನ ನಾನು ಕಲೆ ಹಾಕೋತೀನಿ ಅದೆಲ್ಲವನ್ನ ನಾನು ಈ ಮೆಂಡಲಿ ಒಳಗಡೆ ಇಟ್ಕೋತೀನಿ. ಈ ಮೆಂಡಲಿನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಏನ್ ಮಾಡತ್ತೆ, ಅದು ಇಲ್ಲಿ ಈ ತರ ನಿಮ್ಗೆ ನನ್ನ ಸ್ಕ್ರೀನ್ ಕಾಣ್ತಾ ಇದೆಯಾ? ಓಕೆ, ಈ ಮೆಂಡಲಿ ಸರ್ ಟೈಮ್ ಇದೆಯಾ? ಐ ವಿಲ್ ಟೇಕ್ another 3 minutes. As long as you want and we are very happy. Okay, sorry, I think I'm overshooting. ನನ್ನ ಟೈಮೇ ನೋಡಿಲ್ಲ. No problem. ಬ್ರೀಫ್ ಆಗಿ ಹೇಳ್ತೀನಿ ನೋಡಿ. ಇದು ನಮಗೆ ಯಾಕೆ ಅನುಕೂಲ ಆಗತ್ತೆ ಅಂದ್ರೆ, ಇಲ್ಲಿ ಆಥರ್ಸ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಇದು ಉಲ್ಟಾ ಸೈಡ್ ಇಂದ ವೈ ಇಂದ ಬಂತು. ನಾನು ಪುನಃ ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲಿ ಒಂದಷ್ಟು ಖಾಲಿ ಇಲ್ಲಿ ನಾನು ಇಟ್ಕೊಂಡಿರೋ ಅಂತದ್ರಲ್ಲಿ ನನಗೆ ತೋರ್ಸುತ್ತೆ ನನ್ನ ಹತ್ರ ಇರೋಂತಹ ಮಾಹಿತಿ ಸೈಟೇಷನ್ ಅಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಂತ. ಇಲ್ಲಿ ಆಥರ್ ಗೊತ್ತಿಲ್ಲ ನನ್ಗೆ, ಟೈಟಲ್ ಏನೋ paper2_2 PDF ಅಂತ, ಅಂದ್ರೆ ಅಲ್ಲಿ ಏನ್ ಸಿಕ್ತು PDF ಹಂಗೇನೆ ಡೌನ್ಲೋಡ್ ಮಾಡ್ಬಿಟ್ಟಿದೀನಿ ನಾನು. ಐ ಹ್ಯಾವ್ ನಾಟ್ ಇವನ್ ಬಾದರ್ಡ್ ಟು ಕೀಪ್ ಇಟ್ ಪ್ರಾಪರ್ಲಿ. ಸೊ ಇವಾಗ ಮೆಂಡಲಿನಲ್ಲಿ ನೀವು ಉಪಯೋಗಿಸ್ಕೊಂಡು ಇದೆಲ್ಲ ಒಂದ್ ಕಡೆ ಇಟ್ಕೊಳ್ಬಹುದು. ಹೆಂಗೆ ಅಂದ್ರೆ, ನೀವ್ ಏನನ್ನು ಡೌನ್ಲೋಡ್ ಮಾಡ್ಕೋತೀರಾ ಅಂದ್ರೆ, ಇಲ್ಲಿ ಒಂದು ನಿಮ್ಗೆ ಗಮನಿಸ್ಕೋಬೇಕಾಗಿರೋದು, ನೀವು ವರ್ಡ್ ಪೇಜ್ ಅಲ್ಲಿ ವರ್ಡ್ ಡಾಕ್ಯುಮೆಂಟ್ ನೀವ್ ಏನಾದ್ರು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದ್ರೆ, ಪ್ಲೀಸ್ ಕನ್ವರ್ಟ್ ಇಟ್ ಇನ್ ಟು PDF ಅಂಡ್ ದೆನ್ ಆಡ್ ಇಟ್ ಟು ಮೆಂಡಲಿ. ಮೆಂಡಲಿ ಅಂತ ಪಿಕ್ ಮಾಡ್ಕೊಳಕ್ಕೆ ಅದು PDF ವರ್ಷನ್ ಮಾತ್ರ ಕೆಲಸ ಮಾಡೋದು. ಇಲ್ಲಿ ಆಡ್ ಆಪ್ಷನ್ ಇದೆ. ಸೊ ಇಲ್ಲಿ ಆಡ್ ಕ್ಲಿಕ್ ಮಾಡಿದ್ರೆ ಯಾವ್ದನ್ನ ಆಡ್ ಮಾಡ್ಬೇಕು ಅಂತ ಕೇಳತ್ತೆ. ಇಲ್ಲೆಲ್ಲ ಇದಿದೆ. ನಾನು ಇಲ್ಲಿ ಯಾವ್ದೋ ಒಂದು ರಾಯಗಂಜ್ ಯೂನಿವರ್ಸಿಟಿ ಕೋರ್ಸ್ ವರ್ಕ್ PhD ಓಪನ್ ಅಂತ ಹೇಳ್ತೀನಿ. ಅದೇ ಅಲ್ಲೆಲ್ಲೋ ಬಂದ್ ಕೂತ್ಕೊಳ್ತು. ಎಲ್ಲಿ ಬಂತು ಅಂತ ಅದೇನು ಐ ಡೋಂಟ್ ನೋ ವೇರ್ ಇಟ್ ವೆಂಟ್. ಇದು ಅದೆಲ್ಲೋ ಇರುತ್ತೆ. ನಾನು ಹುಡುಕ್ಬೇಕಾದ್ರೆ ಅದು ಸಹಾಯ ಮಾಡತ್ತೆ. ಅದು ಇಲ್ಲೆಲ್ಲೋ ಬಂದಿದೆ ಅದು. ಸೊ ಇಟ್ ಹ್ಯಾಸ್ ಕಮ್ ಡೌನ್ ನೋಡಿ ಇಲ್ಲಿ. ಸೊ ಮೇಲ್ ತಿರ್ಗಾ ಹೋಗ್ತೀನಿ ನಾನು. ಇವಾಗ ಈ ಪೇಪರ್ ಅನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ನಾನು ಯಾವಾಗ್ಲೂ ಪಾಪ್ಯುಲೇಷನ್ 2011 ಸೆನ್ಸಸ್ PDF ಒಂದು ಇದೇನಕ್ಕೋ ಬೇಕಾಗಿತ್ತು, ಡೌನ್ಲೋಡ್ ಮಾಡ್ಕೊಂಡೆ. ಇದನ್ನ ನಾನು ಕೋಟ್ ಮಾಡಬಹುದು. ಸೊ ಇದನ್ನ ಕೋಟ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡಿದೆ, ಸರಿಯಾಗಿ ಹೆಸರು ಬರ್ಕೊಂಡಿಲ್ಲ ಅಲ್ವಾ. ಸೊ ಇದು PDF ನಲ್ಲಿ ಇಲ್ಲಿ ನೋಡಿ ಮೂಲೆನಲ್ಲಿ ಇಲ್ಲೊಂದು ಇದು ಆರೋ ಮಾರ್ಕ್ ಕಾಣುತ್ತೆ. ಈ ಕ್ಲಿಕ್ ಆನ್ ದಟ್, ಅಲ್ಲಿ ಕೇಳತ್ತೆ. ಇದು ಈ ಮೆಂಟ್ಲಿ ಕೇಳ್ತಾ ಇದೆ ನನ್ಗೆ, ಇಲ್ಲಿ ಯಾವ ತರ ಇದು ಟೈಪ್, ಇದು ಪುಸ್ತಕನ, ಪಬ್ಲಿಕೇಶನ್, ಕಾನ್ಫರೆನ್ಸ್ ಪ್ರೊಸೀಡಿಂಗ್, ಎನ್ಸೈಕ್ಲೋಪೀಡಿಯಾ ಆರ್ಟಿಕಲ್, ಏನಂತ ನೀನ್ ಸೇವ್ ಮಾಡ್ಕೋಬೇಕು ಅಂತ ಕೇಳತ್ತೆ. ಸೊ ಇಲ್ಲಿ ಗವರ್ಮೆಂಟ್ ಇದೇನು ಇಲ್ಲದೆ ಇರೋದ್ರಿಂದ ನಾನು ಮೇ ಬಿ ಐ ಜಸ್ಟ್ ಪುಟ್ ಜನರಿಕ್. ಇದು paper2. ಇದು ಟೈಟಲ್ ಅಲ್ಲ. ಇದು ಇಲ್ಲಿ ಏನಿದೆ ಟೈಟಲ್ ನಾನು ಹಾಕಿದ್ರು ಚೈಲ್ಡ್ ಪಾಪ್ಯುಲೇಷನ್ ಅಂಡ್ ಡಿಕೇಡಲ್ ಗ್ರೋತ್ ಅಂತ. ಇಲ್ಲಿ ನಾನು ಬರೆಯಕ್ ಬಿಡತ್ತೆ ಇದು ಇಲ್ಲಿ. ಸೊ ನಾನು ಅಲ್ಲಿ ಬರೀಬೇಕು. ಆಥರ್ ಯಾರು ಇಲ್ಲಿಗೆ, ಈ ಆಥರ್ನ ನಾನು ಬರಿಬೇಕು. ಇದೆಲ್ಲಾನ ಎಡಿಟ್ ಮಾಡ್ಕೊಂಡ್ರೆ ಅದು ನನಗೆ ಕರೆಕ್ಟ್ ಜಾಗದಲ್ಲಿ ಹೋಗಿ ಕೂತ್ಕೊಂಡು ರೆಫರೆನ್ಸಿಂಗ್ ಆಗಿರುತ್ತೆ. ಇದ್ರ ಜೊತೆಗೆ ಇದಿಷ್ಟನ್ನ ನೀವು ಸಿಂಪಲ್ ಆಗಿ ನೀವೇ ಸಾಫ್ಟ್ವೇರ್ ಈ ತರದ ಇದ್ರಲ್ಲೆಲ್ಲಾನು ಯು ಜಸ್ಟ್ ಹ್ಯಾವ್ ಟು ಸ್ಪೆಂಡ್ ಅ ಬಿಟ್ ಟೈಮ್ ಅಂಡ್ ಪ್ಲೇ ವಿತ್ ದಿಸ್. ಏನೂ ಹಾಳಾಗಲ್ಲ ಇದು ಯಾವ್ದೂನು. ಸೊ ಆತಂಕ ಇಲ್ಲದೆ ಇವುಗಳ ಜೊತೆ ಓಡಾಡಿ. ಇಲ್ಲಿ ಏನಿದೆ ಅಂತ ಇವಾಗ ಸ್ಕ್ರೀನ್ ಶೇರ್ ಅನ್ನ ನೀವೆಲ್ಲಾನು ಟ್ರೈ ಮಾಡಿದ್ರಿ ಅಲ್ವಾ, ಆ ತರಾನೇ ಇಲ್ಲೂ ಒಳಗಡೆ ಹೋಗಿ ಎಲ್ಲಾನು ಟ್ರೈ ಮಾಡಿ. Now I will stop this screen sharing and I will open. ನೀವು ಈ ಮೆಂಡಲಿನ ಹೆಂಗೆ ಉಪಯೋಗಿಸ್ಕೋಬಹುದು ಅನ್ನೋದಕ್ಕೆ ನಾನು ಇಲ್ಲಿ ಒಂದು ಡಾಕ್ಯುಮೆಂಟ್ ಓಪನ್ ಮಾಡಿದೀನಿ, ಒಂದು ವರ್ಡ್ ಪೇಜ್ ಅನ್ನ. ಇದು ನನ್ನ ಥೀಸಿಸ್ ಚಾಪ್ಟರ್ ಅಂತ ಅನ್ಕೊಳ್ಳಿ ನೀವು. ಇದೆ, ನಾನು ಇಲ್ಲಿಂದ ಕೋಟ್ ಮಾಡ್ಕೊಂಡಿದೀನಿ. ಇದು ಯಾರ್ದು ಕೋಟ್ ಅಂತ ನನಗ್ ಗೊತ್ತು. ಸೊ ಇವಾಗ ನಾನು ಸುಲಭವಾಗಿ ಬರ್ದ್ಬಿಡೋಕೆ ಏನ್ ಮಾಡ್ಕೊತೀನಿ ಅಂದ್ರೆ, ಈ ನಂದು ಇದು ನಮ್ಗೆಲ್ಲಾರ್ದು ವರ್ಡ್ ಹಿಂಗೇನೆ ಇರೋಂಥದ್ದಲ್ವಾ. ಸೊ ನಾನು ಇಲ್ಲಿ ಏನ್ ಹೋಗ್ತೀನಿ, ಸಾಮಾನ್ಯವಾಗಿ ಹೋಮ್ ಪೇಜ್ ಅಲ್ಲಿ ಇರ್ತೀವಿ, ಹಿಂಗಿರತ್ತೆ ನಮ್ ಪೇಜ್. ನಾವು ರೆಫರೆನ್ಸ್ ಹಾಕ್ಬೇಕಾದ್ರೆ ಹಿಂಗ್ ಹೋಗಿ ಮೆಂಡಲಿನಲ್ಲಿ ಇನ್ಸರ್ಟ್ ಸೈಟೇಷನ್ ಅಂತ ನಾನು ಹೇಳ್ಬಿಟ್ರೆ
ಅದ್ ಕೇಳತ್ತೆ ಯಾರ್ದು ಇದು ಅಂತ ಕೇಳ್ತಾ ಇದೆ. ನಂಗೆ ಗೊತ್ತು ಇದು ಗೀತಾದು ಅಂತ. ನಾನು ಹೇಳಿದ ತಕ್ಷಣ ನೋಡಿ ಅಲ್ಲಿ ಬಂತು ಗೀತಾಶ್ರೀ ಅಂತ. ಇದು ಹಾಕದ ಓಕೆನಾ ಅಂತ ಕೇಳ್ತಾ ಇದೆ ಅದು. ಐ ಸೆಡ್ ಓಕೆ. ಇಲ್ಲಿ ನೋಡಿ ಗೀತಾಶ್ರೀ, ಇಲ್ಲಿ ನೋಡಿ ನಿಮಗ್ ಗೊತ್ತಾಯ್ತು ND ಅನ್ನೋಂಥದ್ದು APA ಮೆಥಡ್ ಅಲ್ಲಿ ನನಗೆ ಡೇಟ್ ಗೊತ್ತಿಲ್ಲದೆ ಹೋದ್ರೆ ಯಾವಾಗ ಪಬ್ಲಿಷ್ ಆಯ್ತು ಅಂತ ಗೊತ್ತಿಲ್ಲ ಅಂದಾಗ ಈ ತರ ಹಾಕ್ಬೇಕು ಅನ್ನೋಂತಹ ಒಂದಿದೆ. ಸೊ ಯು ಕ್ಯಾನ್ ಡೂ ದ್ಯಾಟ್. ಹಾಗೇನೆ ನೀವು ಸೈಟೇಷನ್ ಗಳನ್ನ ಯಾವ್ಯಾವ್ದನ್ನ ಎಲ್ಲೆಲ್ಲಿ ಮಾಡ್ತೀರಾ ಅನ್ನೋಂಥದ್ದನ್ನ ಒಂದ್ ಕಡೆ ಇಟ್ಕೊಂಡು ನಿಮ್ಗೆ ಕಳೆದು ಹೋಗದೆ ಇರೋ ರೀತಿ ನಿಮ್ಮ ರೆಫರೆನ್ಸ್ ಗಳನ್ನ ಇಟ್ಕೊಳಕ್ಕೆ ಇದು ಅನುಕೂಲ ಮಾಡ್ಕೊಡುತ್ತೆ. I think these are the issues that I wanted to share with you. Hope I've been able to tell you what care that you have to take. ಬರವಣಿಗೆಯಲ್ಲಿ ನಥಿಂಗ್ ಲೈಕ್. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಪ್ಲೆಗ್ಯಾರಿಸಮ್ಗೆ ಹುಡುಕುವಾಗ, ಸಾಫ್ಟ್ವೇರ್ ಗಳನ್ನ ಹುಡುಕುವಾಗ ಬಹಳ ಎಚ್ಚರಿಕೆಯಲ್ಲಿರ್ಬೇಕು. ಅಲ್ಲಿ ಎಷ್ಟು ತರದ ಯೂಟ್ಯೂಬ್ ನೀವು ಹೋದ್ರಂತೂ ನೀವು ಸುಲಭವಾಗಿ ಮೋಸ ಮಾಡ್ಬಿಡ್ಬಹುದು ನೀವು ಅಂತ ಅನ್ಕೊಂಡು ಮೆಥಡ್ ಗಳನ್ನ ತೋರ್ಸತ್ತೆ. ದಯಮಾಡಿ ಅವುಗಳನ್ನ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಅದು ಒಂದ್ ಮೆಥಡ್ ತೋರ್ಸತ್ತೆ ಹೇಗೆ ನೀವು ಇರೋದನ್ನೇ ಯಥಾವತ್ತಾಗಿ ಇಳಿಸ್ಕೊಂಡ್ಬಿಟ್ಟು ನೀವು ಪ್ಲೆಗ್ಯಾರಿಸಮ್ ನಿಮ್ಮ ಇದ್ರಲ್ಲಿ ಗೊತ್ತೇ ಆಗದೆ ಇರೋ ಹಂಗೆ ಮಾಡಿ ನೀವು ರಿಸರ್ಚ್ ಇದಕ್ಕೆ ಮಾಡ್ಬಿಡ್ಬಹುದು. ಆದ್ರೆ ನೀವು ಗಮನಿಸ್ಕೋಬೇಕಾಗಿರುತ್ತೆ ಏನು ಅಂದ್ರೆ ಪಬ್ಲಿಷಿಂಗ್ ಹೌಸ್ಗಳೆಲ್ಲವೂ ಸಹ ಅವರದೇ ಆದಂತಹ ಪ್ಲೆಗ್ಯಾರಿಸಮ್ನಲ್ಲಿ ಹಿಂದೆ ಬಳಸಿರುವಂತಹ ಗೊತ್ತಾಗದೇ ಇರೋದಕ್ಕೆ ಬಳಸುವಂತಹ ಟೂಲ್ ಅನ್ನ ಗುರುತಿಸೋ ಮೆಥಡ್ ಅವ್ರ ಹತ್ರ ಇದೆ. ಇವಾಗ ಒಂದೇನೋ ಹೇಳುತ್ತೆ ಕಾಪಿ ಪೇಸ್ಟ್ ಅಂತ ಮಾಡ್ಬಿಟ್ಟು ವರ್ಡ್ ಅಲ್ಲಿ ರೀಪ್ಲೇಸ್ ಅನ್ನೋಂಥದ್ದು ಒಂದಿದೆಯಲ್ಲ, ಫೈಂಡ್ ಅಂಡ್ ರೀಪ್ಲೇಸ್ ಆಪ್ಷನ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡು ಅಂತ ಹೇಳ್ತಾರೆ. ಅಲ್ಲಿ ಕೆಳಗೆ ರೀಪ್ಲೇಸ್ ಅನ್ನೋ ಕಡೆಗೆ ಯಾವ್ದಾದ್ರು ಒಂದ್ ಲೆಟರ್ ಬರೀರಿ ಅಂತ ಹೇಳ್ತಾರೆ. ಆ ಲೆಟರ್ ನ ಕಾಣದೇ ಇರೋ ಹಂಗ್ ಮಾಡ್ಬಿಡಿ ಅಂತ ಹೇಳ್ತಾರೆ. ಸೊ ರೀಪ್ಲೇಸ್ ಆಲ್, ಇಡೀ ಥೀಸಿಸ್ ನ ನೀವು ಯಾರ್ದನ್ನೋ ತಗೊಂಡು ನಿಮ್ದನ್ನಾಗಿ ಇಟ್ಕೊಂಡ್ಬಿಟ್ಟು ಆ ರೀಪ್ಲೇಸ್ ಆಲ್ ಅಂತ ಮಾಡ್ಬಿಟ್ರೆ ಅದು ಟೋಟಲಿ ಪ್ಲೆಗ್ಯಾರಿಸಮ್. ಅದು ಪ್ಲೆಗ್ಯಾರಿಸಮ್ ಸಾಫ್ಟ್ವೇರ್ ಆ ಅಕ್ಷರನ ಕಾಣಿಸುತ್ತೆ, ಆದ್ರೆ ನಿಮಗೆ ಹೊರಗಡೆ ಅದು ಕಾಣಲ್ಲ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಮೆನಿ ಆಫ್ ದೆಮ್ ಸೆಲ್ ಯು ಟು ಡೂ. ಪ್ಲೀಸ್ ಇಂತಹವುಗಳನ್ನ ಮಾಡಬೇಡಿ. ಯಾಕೆ ಅಂದ್ರೆ ಯು ವಿಲ್ ಬಿ ಫಾರ್ ಎವರ್ ಡಿಪಾರ್ಡ್. ದಯವಿಟ್ಟು ಪ್ಲೆಗ್ಯಾರಿಸಮ್ ಬಗ್ಗೆ ಇರುವಂತಹ ಪ್ಲೆಗ್ಯಾರಿಸಮ್ ಮಾಡುವಂತಹ ಜನಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಅಂಡ್ ಪೇಷನ್ಸ್. ನಮಸ್ತೆ. ನಮಸ್ತೆ. ಪ್ರಸ್ತುತ ದಿನಗಳಲ್ಲಿ ಮನುಷ್ಯನ ತನ್ನ ಬಿಡುವಿಲ್ಲದಂತಹ ಒಂದು ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನ ಮತ್ತೆ ನೈತಿಕತೆಯನ್ನ ಕಳ್ಕೊಳ್ತಾ ಇದ್ದಾನೆ. ಆತ್ಮವಿಶ್ವಾಸ ಇಲ್ದೇನೆ ಎಲ್ಲದಕ್ಕೂ ಕೂಡ ತಾಳ್ಮೆಯನ್ನ ಕಳ್ಕೊಳ್ತಾ ಇದ್ದಾನೆ ಅಂತೇಳಿ ಅದಕ್ಕೋಸ್ಕರನೇ ಆ ಒಂದು ನೈತಿಕವಾದಂತಹ ಗುಣಗಳನ್ನ ಮನುಷ್ಯನಲ್ಲಿ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಜೀವನದ ಪಾಠಗಳನ್ನು ಕೂಡ ಸಾಮಾಜಿಕ ಸಂಶೋಧನೆಯಲ್ಲಿ ನೈತಿಕ ವಿಚಾರಗಳನ್ನ ಕುರಿತು ಪಾಲನೆಯನ್ನ ಮಾಡಬೇಕು ಅಂತ ಹೇಳಿದಂತಹ ತಮ್ಮ ಅನುಭವಿಕ ಪಾಠಗಳನ್ನ ಬಹಳಷ್ಟು ಸೂಕ್ಷ್ಮವಾಗಿ, ಸಾರಗರ್ಭಿತವಾಗಿ, ವಿವೇಕಪೂರ್ಣವಾಗಿ ಮತ್ತೆ ಕೆಲವೊಂದಿಷ್ಟು ನಿದರ್ಶನಗಳ ಮೂಲಕ ನಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಟ್ಟಂತಹ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಈ ಒಂದು ಕಾರ್ಯಾಗಾರದಲ್ಲಿ ಮುಖ್ಯವಾಗಿ ಈಗ ನಾವೊಂದು ಇಂಟ್ರಾಕ್ಷನ್ ಸೆಕ್ಷನ್ ಅನ್ನುವಂಥದ್ದು, ಆಲ್ ಪಾರ್ಟಿಸಿಪೆಂಟ್ ನೈತಿಕ ವಿಚಾರಗಳನ್ನ ಕುರಿತು ತಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಚಾಟ್ ಬಾಕ್ಸ್ ನಲ್ಲಿ ತಾವು ಹ್ಯಾಂಡ್ ರೈಸ್ ಮಾಡೋದ್ರ ಮೂಲಕ ತಿಳಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಒಂದೇ ಒಂದು ಡಾಕ್ಟರ್ ಶೀಲಾ ಅವರೇ, ನೀವ್ ಹೇಳಿದ್ರಿ ಈಗ ಹಂಗೆ ಕಳ್ಕೊಂಡಿದೀವಿ ನೈತಿಕ ಇದು ಅಂತ. ಇಲ್ಲ, ನಾನು ಕೊಟ್ಟಿದ್ದ ಉದಾಹರಣೆ 32ರದ್ದು. ಸೊ ನಮ್ಮ ಹಿಂದಿನ ಸಮಾಜ ಅತಿ ಚೆನ್ನಾಗಿತ್ತು, ನಾವು ಗಬ್ಬು ಅಂತ ಏನಲ್ಲ ಅದು. ಸೊ ಎಸ್ ಮ್ಯಾಮ್, ಎಸ್ ಹೌದು, ಸಾರಿ. ಹೇಳಿ, ಏನಾದ್ರು ಪ್ರಶ್ನೆಗಳಿದ್ರೆ ಮೇಡಮ್ಗೆ, she will be very happy to answer all your questions and queries. Very Madam. nice and informative. Oh, thank you, Pramila. So nice. Opened up a lot of information. Very nice, Shanti. Chennagittu, and it was very useful also. Even now, I went back to my research days, making the references and making mistakes. Matte ivrdu Ramshesh sardu, fantastic. That was also very useful. He is both the presenters very nice. Pakirappa.
ಸರ್ ನಮಸ್ತೆ. ಹೇಳಿ. ನಂದು ಒಂದು ಸಣ್ಣ ಡೌಟ್ ಏನಂದ್ರೆ, ಇವಾಗ ನಾನು ಸಂಶೋಧನೆ ಮಾಡಕ್ ತೊಡಗಿದ್ದೀನಿ, ಎಲ್ಲ ರೈಟಿಂಗ್ ನಲ್ಲಿ ಇದ್ದೀನಿ. ನಾನು ರೈಟಿಂಗ್ ನಲ್ಲಿ ಇದ್ದ ಸಂದರ್ಭದಲ್ಲಿ ಒಂದೊಂದು ಚಾಪ್ಟರ್ ವೈಸ್ ಪ್ಲಗರಿಸಮ್ ಟೆಸ್ಟ್ ನಲ್ಲಿ ಅಳವಡಿಸ್ಕೊಳ್ತೀನಿ. ಒಟ್ಟಾರೆಯಾಗಿ ಮತ್ತೆ ಇವಾಗ ಒಂದು 7 ಚಾಪ್ಟರ್ ಇದೆ ಅನ್ಕೊಡ್ರಿ, ಲಾಸ್ಟಿಗೆ ಪ್ಲಗರಿಸಮ್ ಟೆಸ್ಟ್ ಕೊಟ್ಟಾಗ ನಾನ್ ಮಾಡಿರುವಂತದ್ದೇ ಮತ್ತೆ ಅಲ್ಲಿ ಕೊಟ್ರಿಗಿನಾಗಿ ಏನಾದ್ರು ತೊಂದರೆ ಆಗುತ್ತಾ ಅಂತ. ಸಾರಿ, ಇನ್ನೊಂದ್ಸರಿ ಹೇಳ್ತೀರಾ? ನನ್ಗೆ ಸ್ವಲ್ಪ ಗೊತ್ತಾಗ್ಲಿಲ್ಲ. ಮೇಡಮ್, ಇವಾಗ ನಾನು ಸಂಶೋಧನೆ ತೊಡ್ಕೊಂಡಿದ್ದೀನಿ, ಚಾಪ್ಟರ್ ವೈಸ್ ನನ್ನ ರೈಟಿಂಗ್ ನಲ್ಲಿ ಇದ್ದೀನಿ. ನಾನು ಟೆಸ್ಟಿಂಗ್ ಮಾಡ್ತಾ ಇರ್ತೀನಿ, ಅಂದ್ರೆ ಒಂದೊಂದು ಚಾಪ್ಟರ್ ಟೆಸ್ಟಿಂಗ್ ಮಾಡ್ತಿರ್ತೀನಿ. ನೀವು ಹೇಳ್ದಂಗ ಒಂದು ಸಾಫ್ಟ್ವೇರ್ ಹೇಳಿದಿರಲ್ಲ, ಅಂತದ್ರಲ್ಲಿ ಅದರಲ್ಲೂ ಒಂದರಲ್ಲಿ ಟೆಸ್ಟ್ ಮಾಡ್ತಾ ಅನ್ಕೊಡ್ರಿ. ಟೆಸ್ಟ್ ಮಾಡಿದ ನಂತರ ಅದು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಗೊತ್ತಾಗುತ್ತೆ. ನಾನು ಮತ್ತೆ ರೈಟಿಂಗ್ ಮುಂದುವರಿಸ್ತೀನಿ. ಕೊನೆಗೆ ಓವರ್ ಆಲ್ ಆಗಿ ಮತ್ತೆ ನಾನು ಟೆಸ್ಟಿಂಗ್ ಕೊಡ್ತೀನಲ್ಲ, ಅವಾಗ ನನಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ. ಯಾಕೆ? ಮತ್ತೆ ಇವಾಗ ಸೈಟ್ ನಲ್ಲಿ ಕೊಟ್ಟಿರ್ತೀನಲ್ಲ ಮೇಡಮ್ ಆಲ್ರೆಡಿ ಒಂದ್ಸತಿ. ನೋಡಿ, ಪ್ಲೆಗ್ಯಾರಿಸಮ್ ಸಾಫ್ಟ್ವೇರ್ ಹೆಂಗ್ ಕೆಲಸ ಮಾಡತ್ತೆ ಅಂದ್ರೆ, ಈಗಾಗ್ಲೇನೆ ಪಬ್ಲಿಷ್ ಆಗಿರುವಂತಹ ಎಲ್ಲ ಮೂಲಗಳನ್ನ ಎಲ್ಲೆಲ್ಲಿ ಲಭ್ಯವಿದೆ ಪ್ರಪಂಚದಾದ್ಯಂತ ಕೋಟ್ಯಾಂತರ ಇದರಲ್ಲಿ ನೀವು ನೋಡ್ತೀರಾ, ಹಂಗೇನೆ ರನ್ ಮಾಡ್ತಾ ಇರತ್ತೆ. ಅದು ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಸೈಟ್ ಗಳನ್ನ ಅದು ಹೋಗತ್ತೆ. ನೀವು ಫಸ್ಟ್ ಚಾಪ್ಟರ್ ನ ಮಾಡಿದಾಗ ಅದು ಇನ್ನೂ ಪಬ್ಲಿಷ್ ಆಗಿಲ್ಲ, ಪಬ್ಲಿಕ್ ಡೊಮೈನ್ ಬಂದಿಲ್ಲ. ಆಮೇಲೆ ನೀವು ಇನ್ನೊಂದು ಜ್ಞಾಪಕ ಇಟ್ಕೋಬೇಕು, ನೀವು ಹಿಸ್ಟ್ರಿನ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಇವಾಗ ನಾವು ಸರ್ಚ್ ಹಿಸ್ಟ್ರಿನ ಕ್ಲಿಯರ್ ಮಾಡ್ಕೋತೀವಲ್ಲ, ಯೂಟ್ಯೂಬ್ ಏನೋ ನೋಡಿರ್ತೀವಿ, ಏನೋ ಒಂದ್ ನೋಡಿದ್ರೆ ಸದಾ ಅದೇ ಸಂಬಂಧಪಟ್ಟಿದೆ ಬರುತ್ತೆ, ಇರಿಟೇಟ್ ಆಗ್ತಾ ಇರತ್ತೆ. ಅವಾಗ ನೀವೇನ್ ಮಾಡ್ತೀರಾ ಹೇಳಿ? ಚಾಟ್ ಹಿಸ್ಟ್ರಿ ಕ್ಲಿಯರ್ ಮಾಡ್ತೀರಾ ಅಲ್ವಾ, ನಿಮ್ಮ ಸರ್ಚ್ ಹಿಸ್ಟ್ರಿ ಕ್ಲಿಯರ್ ಮಾಡ್ತೀರಾ ಅಲ್ವಾ? ಹಾಗೇನೆ ಪ್ಲಗ್ಯಾರಿಸಮ್ ಇದ್ರಲ್ಲೂ ಯೂಶಲಿ ಅದು ಕ್ಲಿಯರ್ ಮಾಡ್ಲಾ ಅಂತ ಕೇಳತ್ತೆ. ಅದು ನೀವು ನೆಕ್ಸ್ಟ್ ಒನ್ ಮಾಡೋಕ್ ಮುಂಚೆನೆ ನೀವೇನ್ ಇವತ್ತು ಟೆಸ್ಟ್ ಮಾಡ್ಬಿಟ್ಟು ನಾಳೆನೆ ಇನ್ನೊಂದ್ ಚಾಪ್ಟರ್ ಮಾಡಕ್ ಆಗಲ್ಲ ಅಲ್ವಾ, ಟೈಮ್ ಬೇಕಾಗ್ತಾ ಇತ್ತು. ಸೊ ಸಾಮಾನ್ಯವಾಗಿ ಅದು ಪಬ್ಲಿಷ್ ಆಗಿರುವಂತಹ ಸೋರ್ಸ್ ಗಳನ್ನ ಮಾತ್ರ ಬಳಸುವಂತದ್ದು. ಅನ್ಪಬ್ಲಿಷ್ಡ್ ಸೋರ್ಸಸ್ ಗಳ ಆದ್ರೆ ಅದು ಇನ್ನೂ ಹೈಯರ್ ವರ್ಷನ್ ಗಳಲ್ಲೇ ಆದ್ರೆ ಎಲ್ಲೆಲ್ಲಿ ಇರಬಹುದು ಅಂತ. ಅಂದ್ರೆ ಏನ್ ತೋರ್ಸತ್ತೆ ಅಂದ್ರೆ, ಇದು ಯಾರ್ಯಾರು ರೆಫರ್ ಎಲ್ಲೆಲ್ಲಿ ಮಾಡಿರ್ತಾರೆ ಅನ್ನೋದನ್ನ ಇಂಟರ್ಲಾಕಿಂಗ್ ರೆಫರೆನ್ಸಸ್ ಏನೇನಿರತ್ತೆ ಅವುಗಳನ್ನೆಲ್ಲ ತೋರ್ಸಕ್ ಶುರು ಮಾಡತ್ತೆ ಅಷ್ಟೇನೆ. ನಿಮ್ಮ ಇದನ್ನ ಸರ್ಚ್ಗೆ ಅದೇನ್ ತೊಂದರೆ ಮಾಡಲ್ಲ. ಆಮೇಲೆ ನೀವು ಫೈನಲ್ ಆಗಿ ತೋರ್ಸೋದು ಯೂನಿವರ್ಸಿಟಿ ತಾನೇ ಕೊಡೋದು, ಅಲ್ಲೇನು ಟೆಸ್ಟ್ ಮಾಡಿರಲ್ವಲ್ಲ? ಇಲ್ಲ ಮೇಡಮ್, ಇಲ್ಲಿ ನೀವು ಹೇಳ್ದಂಗೆ ಬೇರೆ ಬೇರೆ ಸೈಟ್ ನಲ್ಲಿ ಟೆಸ್ಟ್ ಮಾಡಿರ್ತೀವಲ್ಲ, ನಂತರ ತೊಂದರೆ ಆಗಲ್ಲ ಏನಂತ ಕೇಳಿದಂಗೆ. ಇಲ್ಲ, ಅದು ಪಬ್ಲಿಷ್ ಆಗಿರೋ ಸೋರ್ಸ್ ಗಳನ್ನ ಮೂಲಗಳನ್ನ ಮಾತ್ರ ಬಳಸುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ಶಿವು HS. ನಮಸ್ತೆ. ಶಿವು HS. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಾನು ಶಿವಣ್ಣ. ಹೇಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ಹಾಗೆ ನನ್ನ ಎಲ್ಲಾ ಸೋಶಿಯಾಲಜಿ ಬಂಧುಗಳಿಗೆ ನಮಸ್ಕಾರ ಮತ್ತು ಗುಡ್ ಈವ್ನಿಂಗ್. ಒಂದು ಒಳ್ಳೆ ಕಾರ್ಯಕ್ರಮ ಮೇಡಮ್. ಸಮೃದ್ಧಿ ಫೌಂಡೇಶನ್ ಮತ್ತೆ ನನ್ನ ವಿಭಾಗ ಕುವೆಂಪು ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗ ನಾನು ವಿಶೇಷವಾಗಿ ಆಭಾರಿಯ. ಈ ಮೂಲಕ ಹೇಳೋದೇನಪ್ಪಾ ಅಂದ್ರೆ, ನನಗೆ ಈ ಒಂದು ವರ್ಕ್ಶಾಪ್ ಆಲ್ರೆಡಿ ನಾವು ಕೋರ್ಸ್ ವರ್ಕ್ ಮುಗಿಸಿದ್ದೇವೆ, ಆದ್ರೆ ನನಗೆ ಈಗ ಒಂದು ಹೊಸದಾಗಿ ಕೋರ್ಸ್ ವರ್ಕ್ ಮುಗಿಸ್ದಂಗೆ ಆಗ್ತಾ ಇದೆ. ಜೊತೆಯಲ್ಲಿ ಸರ್ ಯಾಕೆ ಇಷ್ಟು ಲೇಟ್ ಅಲ್ಲಿ ಈ ತರದ ಒಂದು ಕಾರ್ಯಕ್ರಮ ಮಾಡಿದ್ರೆ ಗೊತ್ತಿಲ್ಲ. ಬಹುಶಃ ಈ ಕೋವಿಡ್ ಟೈಮ್ ಅಲ್ಲಿ ಈ ದೇಶದಲ್ಲೇ ಈ ಪ್ರೋಗ್ರಾಮ್ ಫಸ್ಟ್ ಪ್ರೋಗ್ರಾಮ್ ಅಂದ್ಕೊಂಡಿದ್ದೆ ನಾನು. ಆನ್ಲೈನ್ ಅಲ್ಲಿ ರಿಸರ್ಚರ್ಗೆ ಒಂದು ವರ್ಕ್ಶಾಪ್ ಆಗ್ತಾರ ಅಂತ, ಅದು ಒಂದಿಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಆಗಿದೆ. ಹಾಗಾದ್ರೆ ಮೇಡಮ್ ಒಂದ್ 2-3 ಗೊಂದಲಗಳು ಇದಾವೆ ನನಗೆ. ಕೇಳಿ. ಪ್ಲೆಗರಿಸಮ್ ಅಲ್ಲಿ ಈಗ ನಾವು ಆಲ್ರೆಡಿ ರಿಸರ್ಚ್ ಆರ್ಟಿಕಲ್ಸ್ ಅನ್ನ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಲ್ಲಿ ಆರ್ಟಿಕಲ್ಸ್ ಅನ್ನು ಪಬ್ಲಿಷ್ ಮಾಡಿರ್ತೀವಿ. ನಂತರದಲ್ಲಿ ಥೀಸಿಸ್ ಅನ್ನು ನಾವು ಪ್ಲೆಗರಿಸಮ್ ಸರ್ಚಿಂಗ್ ಇದು ಕೊಟ್ಟಾಗ ನಾವು ಆಲ್ರೆಡಿ ನಾವು ಪಬ್ಲಿಷ್ ಮಾಡಿರೋದ್ರಿಂದ ಸೊ ಅದು ನಮಗೆ ಏನಾದ್ರು ಸಮಸ್ಯೆ ಆಗ್ತದ ಅಂತ? ಇಲ್ಲ, ನೀವು ಸೈಟ್ ಮಾಡಿರ್ತೀರಲ್ವಾ, ಅದು ಪಾರ್ಟ್ ಆಫ್ ದ ಪಬ್ಲಿಕೇಶನ್ ಅನ್ನ ನಿಮ್ ಇದ್ರಲ್ಲಿ ಪಬ್ಲಿಷ್ಡ್ ಇದನ್ನ ನೀವು ಹೇಳಿರ್ತೀರಾ, ಅದನ್ನ ನಿಮ್ ಥೀಸಿಸ್ ನಲ್ಲಿ ನೀವು ತೆಗೆದು 2 ಪಬ್ಲಿಕೇಶನ್ ಅನ್ನ ಹೊರತಂದ್ರೆ ಎಲ್ಲೆಲ್ಲಿ ಆ ಮಾಹಿತಿಯನ್ನ ಥೀಸಿಸ್ ಭಾಗ ಆಗತ್ತೆ ಅಲ್ಲೆಲ್ಲಾನು ನೀವು ಆ ಪಬ್ಲಿಕೇಶನ್ ಸೋರ್ಸ್ ಅನ್ನ ಹೇಳ್ದೆ ಹೋದ್ರೆ ತೊಂದರೆ ಆಗತ್ತೆ.
ಜೊತೆಗೆ ನಂಬರ್ಸ್ ಇದೆಯಲ್ಲ, ಪ್ಲಾಗರಿಸಮ್ ನಂಬರ್ಸ್ ಇಷ್ಟು ನಂಬರ್ಸ್ ಇರಬೇಕು ಅಂತ ಏನಾದ್ರು ಲಿಮಿಟ್ಸ್ ಇದೆಯಾ? ಸರ್ ಅದು ಪ್ರತಿ ಸಂಸ್ಥೆಗೆ ಬಿಟ್ಟಿದ್ದು, ಇನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಅದು. ಕೆಲವು ಸಂಸ್ಥೆಗಳು ದೇ ಡೋಂಟ್ ಇವನ್ ಅಲೌ 6% ಗಿಂತ ಜಾಸ್ತಿ ಹೋಗಕ್ಕೇನೆ ಬಿಡೋದಿಲ್ಲ. ಕೆಲವು ಇದರಲ್ಲಿ 20 ಇರುತ್ತೆ, 30 ಇರುತ್ತೆ. ನನ್ ಮಗಳು ಕೆಲಸ ಮಾಡ್ತಿರೋ ಸಂಸ್ಥೆನಲ್ಲಿ ಅವರು 4% ದಾಟ್ಬಿಟ್ರೆ ಅವ್ರು ವಾಪಸ್ ಕಳಿಸ್ಬಿಡ್ತಾರೆ ರಿಪೋರ್ಟ್ ನ. in 4% why are you quoting writing like this? Where is your contribution? Either you quote or bring it to 2%, bring it to 3% ಅಂತ ಹೇಳ್ತಾರೆ. ಸಂಸ್ಥೆ ಮೇಲೆ ಹೋಗತ್ತೆ ಸರ್, ಆತರ ಯೂನಿವರ್ಸಲ್ ಆಗಿ. ಐ ಥಿಂಕ್ ಮೇಡಮ್ ಸಂಸ್ಥೆ ಒಳಗಡೆ ಇರೋರೆಲ್ಲಾನೇ ಹೇಳ್ಬೋದೇನೋ, ನಾನು ಹೊರಗಡೆ ಇರೋದ್ರಿಂದ ನಂಗೆ ಅಷ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅಲ್ವಾ ಮೇಡಮ್? ಯು ಆರ್ ರೈಟ್. ಯೂನಿವರ್ಸಲ್ ಆಗಿ ಎಲ್ಲಾ ಕಡೆ ಒಂದೇ ಪ್ರಮಾಣದಲ್ಲಿ. Can I react to one question Mr. Shivu has raised? ಏನಿಲ್ಲ, ನೀವು ಒಳ್ಳೆಯದು ಹೇಳಿದ್ದಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ಧನ್ಯವಾದಗಳು. ಬಟ್ ದೇಶದಲ್ಲೇ ಫಸ್ಟ್ ಕಾರ್ಯಕ್ರಮ ಅಂದ್ರಲ್ಲ, ಇಲ್ಲ, ತುಂಬಾ ನಡೆದಿದೆ ಈ ಕಾರ್ಯಕ್ರಮಗಳು. ಕರ್ನಾಟಕದಲ್ಲೂ ಗಾಯತ್ರಿ ಅವ್ರು ಇಲ್ಲೇ ಇದ್ದಾರೆ, ಐಸೆಕ್ ನಲ್ಲಿ ಮೆಥಡಾಲಜಿ ಕೋರ್ಸಸ್ ತುಂಬಾ ನಡೆದಿದೆ. ಬಟ್ ವಿಶ್ವವಿದ್ಯಾನಿಲಯಗಳ ಮಟ್ಟದಲ್ಲಿ ಇಷ್ಟು ಲಾಂಗ್ ಅಟ್ಲೀಸ್ಟ್ 10+1 11 days ನಡೆದಿರೋ ಕಾರ್ಯಕ್ರಮಗಳಲ್ಲಿ ಇದು ಪ್ರಾಯಶಃ ಕೆಲವೇ ಕಾರ್ಯಕ್ರಮಗಳಲ್ಲಿ ಒಂದು ಅಂತ ಹೇಳ್ಬೋದೇನೋ. ಬಟ್ ಇಂಡಿಯಾದಲ್ಲಿ ತುಂಬಾ ನಡೆದಿದೆ. ಈ ಪ್ಯಾಂಡಮಿಕ್ ಬಂದ್ಮೇಲೆನೆ ಮೆಥಡಾಲಜಿ ಕೋರ್ಸಸ್ ನ ತುಂಬಾ ಯೂನಿವರ್ಸಿಟೀಸ್ ಅಲ್ಲಿ ಮಾಡಿದ್ದಾರೆ ಅಷ್ಟೇ. ಬಟ್ ನೀವು ಹೇಳಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಜೊತೆಯಲ್ಲಿ ಮೇಡಮ್, ನಾವು ಅದೇ ಶೋಧದಲ್ಲಿ ನಾವು ಸರ್ಚ್ ಮಾಡಿ ನೋಡಿದಾಗ ಈ ನಂಬರ್ಸ್ ಬೇರೆ ಬೇರೆ ತರನೇ ಇದೆ, ಅದು ಏಕರೂಪದಲ್ಲಿ ಇಲ್ಲ, ಚೇಂಜಸ್ ಇದೆ. ಸಡನ್ಲಿ ಕನ್ಫ್ಯೂಸ್ ಆಯ್ತು. ಗೊತ್ತಾಗ್ಲಿಲ್ಲ. ಪರ್ಸೆಂಟೇಜ್ ನಂಬರ್ಸ್, ಪ್ಲಾಗರಿಸಮ್ ಪರ್ಸೆಂಟೇಜ್ ವೇರಿ ಅಂತ. ಯುಜಿಸಿನೇ ಏನೋ ಒಂದು ಕಟ್ ಆಫ್ ಅಂತ ಕೊಟ್ಟಿರತ್ತೋ ಏನೋ ಇರ್ಬೋದು, ಗೊತ್ತಿಲ್ಲ ನನ್ಗೆ. ಅದನ್ನ ನೋಡ್ಕೊಳ್ಳಿ ನೀವು. ಸರ್, ಪ್ಲೆಗ್ಯಾರಿಸಮ್ ಬರೀ ಯೂನಿವರ್ಸಿಟಿಗೆ ಮಾತ್ರನೇ ಅಲ್ಲ, ನೀವು ಯಾವ ಜರ್ನಲ್ಗೆ ನಿಮ್ಮ ಪಬ್ಲಿಕೇಶನ್ ಮಾಡ್ಬೇಕು ಅಂತಿದ್ದೀರಾ, ಅಥವಾ ನಿಮ್ ಪುಸ್ತಕನ ಯಾರ ಪಬ್ಲಿಷಿಂಗ್ ಹೌಸ್ ಹೊರತರತ್ತೆ ಅಂತಿರತ್ತೆ, ಅವರ ನಿರೀಕ್ಷೆಗಳು ಏನಿರ್ತವೆ. ಸೈಟೇಷನ್ ಕೂಡ ಅಷ್ಟೇ, ಅವ್ರದೇ ಆದಂತಹ ಸ್ಟೈಲ್ ಶೀಟ್ಗಳಿರತ್ತೆ. ಸೊ ವಿದ್ಯಾರ್ಥಿಯಾಗಿ ನಾವುಗಳು ಮಾಡಬಹುದಾದಂತದ್ದು ಏನು ಅಂದ್ರೆ, ಹೆಚ್ಚೆಚ್ಚು ಈ ತರ ಪಬ್ಲಿಷಿಂಗ್ ಹೌಸ್ಗಳ ಸೈಟೇಷನ್ ಮೆಥಡ್ಸ್ ನ, ಸ್ಟೈಲ್ ಶೀಟ್ಗಳನ್ನ ಅದು ಡೌನ್ಲೋಡ್ ಮಾಡಕ್ ಬಿಡತ್ತೆ. ಅದು ಅವುಗಳನ್ನ ಇಟ್ಕೊಂಡು ನಾವು ಡಿಸೈಡ್ ಮಾಡ್ಬೋದು ಯಾವುದು ಹೆಚ್ಚು ನಮಗೆ ಸೂಕ್ತ ಅಂತ. ಆಮೇಲೆ ಇನ್ನೊಂದು ವಿಚಾರ ನನ್ಗೆ ಯಾವಾಗ್ಲೂ ಇಂದ್ರಾ ಮೇಡಮ್ ಹೇಳ್ತಾ ಇದ್ದಿದ್ದು, ಇದು ಐ ವಾಂಟ್ ಟು ಶೇರ್ ಇಟ್ ಹಿಯರ್. ಕನ್ನಡದಲ್ಲಿ ಬರಿಬೇಕಾದಾಗ, ರೆಫರ್ ಮಾಡ್ಬೇಕಾದಾಗ ಇಂಗ್ಲಿಷ್ ಪುಸ್ತಕನ ನಾವು ಕನ್ನಡಕ್ಕೆ ತರ್ಜುಮೆ ಮಾಡ್ಬಿಟ್ಟು ರೆಫರೆನ್ಸ್ ಅಲ್ಲಿ ಬರೆಯೋದು ಅಂತದ್ದು ಸ್ವಲ್ಪ ಜನ ಮಾಡ್ಬಿಡ್ತಾರೆ. ಆತರ ಹಂಗೆ ಮಾಡೋಂಥದ್ದು ಇದಕ್ಕೆ ಹೋಗ್ಬೇಡಿ. ಅದು ಇಂಡಿಯನ್ ಫಿಲಾಸಫಿ ಅಂತಿದ್ರೆ ಕನ್ನಡನಲ್ಲಿ ಇಂಡಿಯನ್ ಫಿಲಾಸಫಿ ಹಾಗಂತ ಬರಿಬೇಕು. ಅವ್ರ ಹೆಸರನ್ನ ಹೆಂಗಿದ್ಯೋ ಹಂಗೇನೆ ಬರಿಬೇಕು, ಪಬ್ಲಿಷಿಂಗ್ ಹೌಸ್ ಹೆಂಗಿದ್ಯೋ ಹಂಗಂಗೇನೆ ಬರಿಬೇಕಾಗತ್ತೆ. ನಾನು ನನ್ನ ಕನ್ನಡನಲ್ಲಿ ಥೀಸಿಸ್ ಸಬ್ಮಿಟ್ ಮಾಡಿರೋ ಸ್ನೇಹಿತರದ್ದು ಬಿಬ್ಲಿಯೋಗ್ರಫಿನ ಒಂದಷ್ಟು ರಿಕ್ವೆಸ್ಟ್ ಮಾಡಿದ್ದೆ, ಅವ್ರು ಶೇರ್ ಮಾಡಿದ್ರು ನನ್ನ ಹತ್ರ. ಅದರಲ್ಲಿ ಹೆಚ್ಚು ಕಡಿಮೆ ಇವಾಗ ಈ ಇಂಗ್ಲಿಷ್ ಇದ್ರ ಸ್ಟೈಲೇನೆ ಅಲ್ಲೂ ಫಾಲೋ ಮಾಡಿರೋ ಅಂತದ್ದಿದೆ. ಆದ್ರೆ ನ್ಯೂಸ್ ಪೇಪರ್ಗಳನ್ನ, ರೀಜನಲ್ ಲ್ಯಾಂಗ್ವೇಜ್ಗಳಲ್ಲಿ ನ್ಯೂಸ್ ಪೇಪರ್ಗಳನ್ನ, ರೆಫರೆನ್ಸ್ ಗಳನ್ನ ಬಳಸುವಂತದ್ದು ಹೆಚ್ಚು ನಾನು ನೋಡೋದ್ರಿಂದ ಅದಕ್ಕೂ ಒಂದು ಮೆಥಡ್ ಇದೆ. ಆ ಸ್ಟೈಲ್ ನಾನೇ ಯೂಸ್ ಮಾಡಕ್ಕೆ ಆದಷ್ಟು ಪ್ರಯತ್ನ ಪಟ್ರೆ ಕರೆಕ್ಷನ್ ಕಡಿಮೆ ಆಗತ್ತೆ. ನಮ್ಮ ಮೇಷ್ಟ್ರುಗಳ ಮೇಲಿನ ಒತ್ತಡನ ನೀವು ಕಡಿಮೆ ಮಾಡ್ಬೋದು. ಯಾಕಂದ್ರೆ ಅವರು ನಮ್ಮ ಸ್ಪೆಲ್ಲಿಂಗ್ ನ ಕರೆಕ್ಟ್ ಮಾಡೋದ್ರಲ್ಲಿ, ನಮ್ಮ ಸೈಟೇಷನ್ ಅನ್ನ ಕರೆಕ್ಟ್ ಮಾಡೋದ್ರಲ್ಲಿ, ಇಂಥದಕ್ಕೆಲ್ಲ ಅವರ ಶ್ರಮನ, ಅವರ ಜ್ಞಾನನ ಬಳಸಕ್ಕಿಂತ ಕಂಟೆಂಟ್ ನ ಹೆಚ್ಚು ಮಾಡಕ್ಕೆ ಅವ್ರಿಗೆ ಅದಕ್ಕೆ ಟೈಮ್ ಕೊಟ್ರೆ ನಾವು ನಮ್ಮ ಥೀಸಿಸ್ ಇನ್ನೂ ಒಂದು ವೆಲ್ ಫಾರ್ಮ್ಡ್ ಇದಾಗಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ.
ಪಾಪ ನಮ್ಮ ಮೇಡಮ್ ಕೊಡ್ಲಿಲ್ಲ ಅವಕಾಶ, ನನ್ನ ಸ್ಪೆಲ್ಲಿಂಗ್ನು ಪಾಪ ಕರೆಕ್ಟ್ ಮಾಡ್ಕೊಡ್ತಾ ಇದ್ರು ಅವರು. ಯಾವುದೇ ಸಂಶೋಧನಾ ಇದಾರಲ್ಲ ಅವ್ರನ್ನ ಕೇಳೋಣ ಸರ್. ಪ್ಲೆಗ್ಯಾರಿಸಂ ಬಗ್ಗೆ ಹೇಳ್ತಾ, ಪರ್ಸೆಂಟೇಜ್ ಬಗ್ಗೆ ಸ್ವಲ್ಪ. UGCನವರು ಅವ್ರ ನೋಟಿಫಿಕೇಶನ್ ಅಲ್ಲಿ ಕನ್ಸಿಕ್ಯೂಟಿವ್ 14 ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕಂಟಿನ್ಯೂಸ್ ಆಗಿ 14 ವರ್ಡ್ಸ್ ವರ್ಗು ಬಂದ್ರೆ ಅದನ್ನ ಎಕ್ಸ್ಕ್ಲೂಡ್ ಆಗುತ್ತೆ ಆಟೋಮೆಟಿಕ್ ಆಗಿ. 15th ವರ್ಡ್ ಏನಾದ್ರು ಕಾಪಿ ಮಾಡಿದ್ರೆ ಅಷ್ಟನ್ನು ಹೈಲೈಟ್ ಆಗುತ್ತೆ. ಅದು 14 ಕಾನ್ಸಿಕ್ಯೂಟಿವ್ ವರ್ಡ್ಸ್ ಅಂತ UGC ನೋಟಿಫಿಕೇಶನ್ ಇದೆ. ಟಾಲರೆನ್ಸ್ ಲಿಮಿಟ್ 10%. ಆಗ ಇಡೀ ಭಾರತದಲ್ಲಿ ಯಾವ ಯೂನಿವರ್ಸಿಟಿನೂ ಅಷ್ಟು ಕಡಿಮೆ ಇರ್ಲಿಲ್ಲ. ನಾವು UGCನವರು ಕೇಳಿದ್ವಿ, ಮೊದ್ಲೆಲ್ಲ ಆತರ ಇತ್ತು, ಈಗ ನಾವು ಬದಲಾಯಿಸ್ಕೊಂಡಿದೀವಿ ಅಂತ ಹೇಳಿದ್ರು. JNU ಫಸ್ಟ್ ಪ್ರಾರಂಭ ಮಾಡಿದಾಗ ಸೈನ್ಸ್ ಡಿಪಾರ್ಟ್ಮೆಂಟ್ಸ್ಗೆ 25% ಟಾಲರೆನ್ಸ್ ಲಿಮಿಟ್, ಆರ್ಟ್ಸ್ ಡಿಪಾರ್ಟ್ಮೆಂಟ್ಗೆ 35% ಇತ್ತು. ಕೇರಳದಲ್ಲಿ ಕ್ಯಾಲಿಕಟ್ ಯೂನಿವರ್ಸಿಟಿ, ಗೋವಾ ಯೂನಿವರ್ಸಿಟಿ ಪ್ರಿಲಿಮಿನರಿ ಚಾಪ್ಟರ್ಸ್ ಇದೆಯಲ್ಲ, ಅಲ್ಲೇ ಜಾಸ್ತಿ ಸಿಮಿಲರ್ ಕಂಟೆಂಟ್ ಬರೋದು. ಇಂಟ್ರೊಡಕ್ಷನ್, ರಿವ್ಯೂ ಆಫ್ ಲಿಟ್ರೇಚರ್, ಅಬೌಟ್ ದಿ ಆರ್ಗನೈಸೇಷನ್, ಮೆಥಡಾಲಜಿ, ಇದಕ್ಕೆ 20%. ಆಮೇಲೆ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ, ಫೈಂಡಿಂಗ್ಸ್, ಡಿಸ್ಕಷನ್ಸ್, ಫರ್ದರ್ ಸ್ಕೋಪ್ ಆಫ್ ರಿಸರ್ಚ್, ಕನ್ಕ್ಲೂಷನ್ಸ್, ರೆಕಮೆಂಡೇಶನ್ಗೆ 10% ಮಾಡ್ತಾರೆ. ಅಲ್ಲಿ ಸಿಮಿಲರ್ ಕಂಟೆಂಟ್ಗೆ ಏನು ಅವಕಾಶ ಇಲ್ಲ, ಒಂದೊಂದ್ಸತಿ ಏನೋ ಬರ ಇರುತ್ತೆ. ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಪರ್ಸೆಂಟೇಜ್ ಆಫ್ ಪ್ಲೇಗಿಯಾರಿಸಮ್ ಇದೆಯಲ್ಲ, ಪ್ಲೇಗಿಯಾರಿಸಮ್ 0 ಇರಬೇಕು. ಪ್ಲೇಗಿಯಾರಿಸಮ್ ಏನು ಇರಬಾರ್ದು, 2 ಲೈನ್ ಅಥವಾ 1 ಡೆಫಿನೇಷನ್ ಇರಬಾರ್ದು ಪ್ಲೇಗಿಯಾರಿಸಮ್. ಸಿಮಿಲರ್ ಕಂಟೆಂಟ್ ಅಂದ್ರೆ ಏನು ಅಂತಂದ್ರೆ ನಾವು ಇನ್ವರ್ಟೆಡ್ ಕಾಮರ್ಸ್ ಅಲ್ಲಿ ಹಾಕ್ದೆ ನಮ್ಮ ಓನ್ ವರ್ಡ್ಸ್ ಅಲ್ಲಿ ನಾವು ಡೆಫಿನೇಷನ್ ನ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಇಟ್ಕೊಡಿ. ಅದೇ ವರ್ಡ್ಸ್ ಗಳು ಇರ್ತವೆ, ಆಗ ಅದು ಹೈಲೈಟ್ ಆಗುತ್ತೆ. ನಾವು ಸೈಟ್ ಮಾಡಿದ್ರು ಹೈಲೈಟ್ ಆಗುತ್ತೆ. ಅದಕ್ಕೆ ಸಿಮಿಲರ್ ಕಂಟೆಂಟ್ಗೆ 30 ಮೈಸೂರು ಯೂನಿವರ್ಸಿಟಿ 30% ಇದೆ. ಸೊ ಕರ್ನಾಟಕದಲ್ಲಿರೋ ಎಲ್ಲಾ ವಿಶ್ವವಿದ್ಯಾಲಯದ ಹೆಚ್ಚು ಕಡಿಮೆ ಟಾಲರೆನ್ಸ್ ಲಿಮಿಟ್ 30% ಇದೆ. ಈ 30% ಏನು ಅಂತಂದ್ರೆ ಸಿಮಿಲರ್ ಕಂಟೆಂಟ್ ಅಂದ್ರೆ ಅದೇ ರೀತಿ ವಾಕ್ಯಗಳು ಇವೆ ಅಂತ ಅಂದ್ರೆ ಪ್ಲೆಗ್ಯಾರಿಸಮ್ ಅಲ್ಲ, ಪ್ಲೆಗರೈಸ್ಡ್ ಕಂಟೆಂಟ್ ಅಂತ ಗೈಡ್ ಮತ್ತೆ ರಿಸರ್ಚರ್ ಡಿಸೈಡ್ ಮಾಡ್ಬೇಕು. ಏನ್ ರಿಟೈನ್ ಮಾಡ್ಕೋಬಹುದು ಪರವಾಗಿಲ್ವೋ, ಏನಾದ್ರು ಕಂಪ್ಲೇಂಟ್ ಆದ್ರೆ ಸಮಸ್ಯೆ ಆಗುತ್ತೋ ಅಂತ ಅವರೇ ಡಿಸೈಡ್ ಮಾಡ್ಬೇಕು. ಲೈಬ್ರರಿಯಿಂದ ಏನ್ ಡಿಸೈಡ್ ಮಾಡಲ್ಲ. ಸಿಮಿಲರ್ ಕಂಟೆಂಟ್ ಎಲ್ಲ ಹೈಲೈಟ್ ಆಗಿರುತ್ತೆ. ಸಿಮಿಲರ್ ಕಂಟೆಂಟ್ ಅಂದ್ರೆ ಪ್ಲೆಗರಿಸ್ಟ್ ಕಂಟೆಂಟ್ ಅಲ್ಲ. ನೀವು ಕೋಟ್ ಮಾಡಿರ್ತೀರಾ, ರಾಬರ್ಟ್ಸನ್ in a study conducted during 2015 in Australia arrived at the similar finding ಅಂತ ಹಾಕಿರ್ತೀರಾ, ನಿಮ್ ಓನ್ ವರ್ಡ್ಸ್ ಅಲ್ಲಿ ಹಾಕಿರ್ತೀರಾ. ಅಲ್ಲಿ ಏನಾದ್ರು ಕೆಲವು ಅದೇ ರೀತಿ ಸೆಂಟೆನ್ಸಸ್ ಇದ್ರೆ ಹೈಲೈಟ್ ಆಗುತ್ತೆ, ಅದಕ್ಕೇನ್ ಸಮಸ್ಯೆ ಇಲ್ಲ. ಸಿಮಿಲರ್ ಕಂಟೆಂಟ್ ಅಂದ್ರೆ ಅವ್ರ UGCನವರು ಅವ್ರದ್ದು ಕಂಟೆನ್ಷನ್ ಏನು ಅಂತಂದ್ರೆ ನಿಮ್ದು ಕಾಂಟ್ರಿಬ್ಯೂಷನ್, ನಿಮ್ದು ಫೈಂಡಿಂಗ್ಸ್, ರೆಕಮೆಂಡೇಶನ್ಸ್ ನಿಮ್ದು ಬರೀರಿ. ಬೇರೆಯವ್ರದ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಬೇರೆಯವ್ರದ್ದು ಏನಾದ್ರು ಇದ್ರೆ ನೀವು ಆದಷ್ಟು ಬಹಳ ಕಡಿಮೆ ಮಾಡಿ. ಅವ್ರು ಎಲ್ಲಿ ಹೇಳಿದಾರೆ ಅಂತ ಹಾಕಿ ಹೊರತು ಅವ್ರು ಹೇಳಿರೋದೆಲ್ಲ ನಮ್ ಥೀಸಿಸ್ಗೆ ಹಾಕೊಳ್ಳೋದು ಬೇಡ ಅಂತ ಅವ್ರ ಮುಖ್ಯ ಕಂಟೆನ್ಷನ್ ಇರೋದು. 10% ಯಾಕೆ ಮಾಡ್ತಾರೆ ಅಂತಂದ್ರೆ ಇಂಥವ್ರು ಇಂಥ ಕಡೆ ಹೇಳಿದಾರೆ ಅಂತ ಹೇಳಿ ಅಷ್ಟೇ ಸಾಕು. ಅವ್ರು ಹೇಳಿರೋ ಕಂಟೆಂಟ್ ಎಲ್ಲ ನಿಮ್ಮ ಥೀಸಿಸ್ಗೆ ಅಥವಾ ನಿಮ್ಮ ರಿಸರ್ಚ್ ಆರ್ಟಿಕಲ್ಗೆ ಬಾರೋ ಮಾಡಬೇಡಿ ಅಂತಿದೆ ಅವ್ರ ಕಂಟೆಂಟ್ ಅಷ್ಟೇನೆ. ಹಾಗಾಗಿ UGCನವ್ರು ಹೇಳೋದು, UGC ನೋಟಿಫಿಕೇಶನ್ 2018 ಆಗಸ್ಟ್ ಅಲ್ಲಿ ಇರೋದ್ರಲ್ಲಿ 10% ಟಾಲರೆನ್ಸ್ ಲಿಮಿಟ್. ಎಲ್ಲಾ ವಿಶ್ವವಿದ್ಯಾಲಯ ಗಾಬರಿ ಆದ್ರೆ ಇದೇನ್ 10% ಅಲ್ಲ ಅಂತ. ಇಲ್ಲ, ಅದು ಕಡಿಮೆ ಮಾಡಕ್ಕಾಗಲ್ಲ, ಅಷ್ಟೇ ಇರೋದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತಾನೆ ಹೇಳ್ತಾರೆ. ಇಲ್ಲಿ ಇದು ಕಾನ್ಸಿಕ್ಯೂಟಿವ್ ವರ್ಡ್ಸ್ ಅಲ್ಲಿ 10 ವರ್ಡ್ಸ್ ಇತ್ತು ಮೊದಲು, UGCನವರು 14 ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅದು 14 ವರ್ಡ್ಸ್ ಇದೆ. ಟಾಲರೆನ್ಸ್ ಲಿಮಿಟ್ 10 ಇದೆ. ಅದು ಒಬ್ಬೊಬ್ಬರು ಡಿಪಾರ್ಟ್ಮೆಂಟ್ಗೆ ಮತ್ತು ಒಬ್ಬೊಬ್ಬರು ಗೈಡ್ಗೆ ಬಿಟ್ಟಿದ್ದು. ಕೆಲವರು ಗೈಡ್ 10% ಗಿಂತ ಜಾಸ್ತಿ ಇರಬಾರ್ದು ಅಂತಾರೆ. ಮೇಡಮ್ ಹೇಳಿದ್ರು 4% ಗಿಂತ ಜಾಸ್ತಿ ಇದ್ರೆ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ. ಲಿಟ್ರೇಚರು, ಫಿಲಾಸಫಿ ಇಲ್ಲೆಲ್ಲ ಕೋಟ್ ಮಾಡ್ಬೇಕಾಗುತ್ತೆ, ಅಲ್ಲಿ ಜಾಸ್ತಿ ಬರುತ್ತೆ. ಈ ಡೇಟಾ ಕಲೆಕ್ಷನ್, ಟ್ಯಾಬ್ಯುಲೇಷನ್, ಇಂಟರ್ಪ್ರಿಟೇಷನ್, ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಸಿಮಿಲರ್ ಕಂಟೆಂಟ್ಗೆ ಪ್ರಾವಿಷನ್ ಇರಲ್ಲ, ಎಕ್ಸೆಪ್ಟ್ ಮೆಥಡಾಲಜಿ, ಡೆಫಿನೇಷನ್ ಆಫ್ ಕಾನ್ಸೆಪ್ಟ್ಸ್, ರಿವ್ಯೂ ಆಫ್ ಲಿಟ್ರೇಚರ್ ಬಿಟ್ಟು ಅಷ್ಟೇನ್ ಬರೋದಿಲ್ಲ ಬೇರೆ ಕಡೆ ಅವಕಾಶ. ಸರಿ, ನಾವು ತುಂಬಾ ರೆಫರೆನ್ಸ್ ಅನ್ನ ಹೇಳ್ತಾ ಹೋಗ್ತೀವಿ. ಸಾಕಷ್ಟು ಸಂಶೋಧನಾ ಬರಹಗಳಲ್ಲಿ ಬೇರೆ ಬೇರೆ ಅಧ್ಯಯನಗಳ ಅಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಬರಹದ ಕೋಟಿಂಗ್ಸ್ ಅಂದ್ರೆ ಪ್ಯಾರಾ ಟು ಪ್ಯಾರಾಗಳನ್ನ ಎತ್ತಿಬಿಟ್ಟು ಕಾಪಿ ಮಾಡಿ ಆಗಿರ್ತಾರೆ. ಜೊತೆಯಲ್ಲಿ ನಾವು ರಿಸರ್ಚ್ ಮೆಥಡಾಲಜಿಯ ಕೆಲವು ಮೆಥಡ್ಸ್ ಅನ್ನ ಕೋಟ್ ಮಾಡಿರ್ತೀವಿ, ಡೆಫಿನೇಷನ್ಸ್ ಎಲ್ಲ ಕೋಟ್ ಮಾಡಿರ್ತೀವಿ.
ರಿವ್ಯೂ ಆಫ್ ಲಿಟರೇಚರ್ ಅಲ್ಲಿ ನಾನು ಸಾಕಷ್ಟು ನೋಡಿದ್ದೀನಿ. ಸುಮಾರು ಕೆಲವರೆಲ್ಲ 80-90 ರಿವ್ಯೂಸ್ ಅನ್ನ ಆಗಿರ್ತಾರೆ, ಪ್ಯಾರಾ ಟು ಪ್ಯಾರಾ ಆಗಿರ್ತಾರೆ. ರೆಫರೆನ್ಸ್ ಬುಕ್ಸ್ ಗಳನ್ನು ಕೂಡ ಬೇರೆ ಬೇರೆ ಕಾಪಿ ಮಾಡಿ ನಾವು ತಂದಿರ್ತೀವಿ. ಸೊ ಇದ್ದಾಗ ಮ್ಯಾಕ್ಸಿಮಮ್ ಅಲ್ಲಿ ಈ ಒಂದು ಪ್ಲೇಗರಿಸಮ್ದು ಪ್ರಾಬ್ಲಮ್ ಆಗುತ್ತಾ ಅಂತ, ಅಥವಾ ಹಿಂದೆ ಪ್ರಕಟ ಆಗಿರ್ತಕ್ಕಂಥದ್ದು ಯಾಕೆ ಕ್ವಶನ್ ಆಗಿಲ್ಲ, ಅದು ಯಾಕೆ ಪಬ್ಲಿಷ್ ಆಗಿದೆ, ಆಲ್ರೆಡಿ ಅವಾರ್ಡ್ ಆಗಿದೆ, ಆ ಥರದವೆಲ್ಲ ಪ್ರಾಬ್ಲಮ್ ಆಗಿಲ್ಲಲ್ಲ ಅಂತ. ಏನ್ ಹೇಳಿದ್ರಿ ತಾವು? ಯಾವುದೇ ಸಂಶೋಧನಾ ಬರಹಗಳು ಈಗಾಗಲೇ ಅವಾರ್ಡ್ ಆಗಿರ್ತಕ್ಕಂತ PhD ಸಂಶೋಧನಾ ಪ್ರಬಂಧಗಳು ಅಥವಾ ಪ್ರಕಟಗೊಂಡಂತಹ ಪುಸ್ತಕಗಳನ್ನ ನಾವು ಅಧ್ಯಯನ ಮಾಡಿದೀವಿ. ಸೊ ಅದರಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಅಧ್ಯಯನ ಗ್ರಂಥಗಳ ಅಂಶಗಳನ್ನ ಅವರು ಎತ್ಕೊಂಡು ಹಾಕೊಂಡಿದ್ದಾರೆ. ಅದು ಪ್ಯಾರಾನೇ ಎತ್ಕೊಂಡು ಹಾಕಿದ್ದಾರೆ. ಜೊತೆಯಲ್ಲಿ ನಾವು ರಿಸರ್ಚ್ ಮೆಥಡಾಲಜಿಯ ಒಂದು ಏನು ಮೆಥಡ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ, ಅದರಲ್ಲಿ ಹೆಚ್ಚು ಅಲ್ಲಿ ಮೆಥಡ್ ಸಂಬಂಧಪಟ್ಟ ಹಾಗೆ ಎಲ್ಲರೂ ಸೇಮ್ ಹೇಳಿರ್ತಾರೆ. ಮತ್ತೆ ರಿವ್ಯೂ ಆಫ್ ಲಿಟರೇಚರ್ ಅಲ್ಲಿ 70-80 ಬುಕ್ಸ್ ಗಳನ್ನ ಅಥವಾ ರಿಸರ್ಚ್ ಬುಕ್ಸ್ ಗಳನ್ನ ರೆಫರ್ ಮಾಡಿ ರಿವ್ಯೂ ಆಗಿರ್ತಾರೆ. ಅದು ಸೇಮ್ ಆ ಒಂದು ರಿಸರ್ಚರ್ ನ ಹೈಲೈಟ್ಸ್ ಅಲ್ಲಿ ರೆಪ್ರೆಸೆಂಟ್ ಆಗಿರ್ತದೆ. ಅಂಡ್ ಆಲ್ಸೋ ಈ ರೆಫರೆನ್ಸ್ ಅನ್ನ ಆಗಿರ್ತೀವಲ್ಲ, ರೆಫರೆನ್ಸ್ ಕೂಡ ನಮ್ದಷ್ಟೇ ಅಲ್ಲದೆ ಬೇರೆ ಬೇರೆ ರೆಫರೆನ್ಸ್ 15, 20, 30 ಪೇಜ್ಗಳು ಇರ್ತಾವೆ. ಅಷ್ಟು ನಾವು ರೆಫರ್ ಮಾಡೋದಿಲ್ಲ. ಸೊ ಅದು ಯಾಕೆ ಪ್ರಾಬ್ಲಮ್ ಆಗಿಲ್ಲ, ಅವು ಅವಾರ್ಡ್ ಆಗಿದಾವಲ್ಲ ಅಂತ ನಾನು ಕೇಳ್ತೀನಿ. ಅದು ಮುಂದೆ ನಮಗೆ ಸಮಸ್ಯೆ ಆಗುತ್ತೆ. ನಾವು ಆ ರೀತಿ ಈಗ ಒಂದು ವೆಬ್ಸೈಟ್ ಇದೆ ಸರ್, ರಿಟ್ರಾಕ್ಷನ್ ವಾಚ್ ಅಂತ ಇದೆ. ತುಂಬಾ ರಿಸರ್ಚ್ ಆರ್ಟಿಕಲ್ ನ ದಿ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಅವರ್ ಪ್ರೀವಿಯಸ್ ಇಶ್ಯೂ ಡ್ಯೂರಿಂಗ್ January 2021 ಸ್ಟ್ಯಾಂಡ್ಸ್ ವಿಡ್ರಾನ್ ಅಂತ ಆಗ್ತಾನೆ. ಅದು ದೊಡ್ಡದು ಒಂದು ಬೇಕಾದಷ್ಟು ಹಂಡ್ರೆಡ್ಸ್ ಆಫ್ ರಿಸರ್ಚ್ ಆರ್ಟಿಕಲ್ಸ್ ವಿಡ್ರಾ ಆಗೋಗಿರ್ತಾರೆ, ವಿಡ್ರಾ ಮಾಡಿರ್ತಾರೆ. ಯಾರು ಜರ್ನಲ್ ಪಬ್ಲಿಷರ್ಸ್ ಅವರು ಎಲ್ಲ ಅದು ರಿಟ್ರಾಕ್ಟೆಡ್ ಪೇಪರ್ಸ್ ಅಂತಾರೆ. ತುಂಬಾ ಆರ್ಟಿಕಲ್ ರಿಟ್ರಾಕ್ಟ್ ಮಾಡ್ತಾರೆ. ಟೈಲರ್ ಅಂಡ್ ಫ್ರಾನ್ಸಿಸ್ ಅವ್ರಿಗೆ 100 ಆರ್ಟಿಕಲ್ ಬಂದ್ರೆ 23 ಆರ್ಟಿಕಲ್ ಅವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಅವ್ರು. ಹಾಗಾಗಿ ನೀವು ರಿಟ್ರಾಕ್ಟೆಡ್ ಪೇಪರ್ಸ್ ಅಲ್ಲಿ ನೋಡಿ ಎಷ್ಟು ಎಲ್ಸ್ವೇರ್ ಜರ್ನಲ್ ಬಹಳ ಇಂಪಾರ್ಟೆಂಟ್, ನಿಮ್ಗೂ ಗೊತ್ತಿರೋಂತ ದೊಡ್ಡ ಸೈಂಟಿಸ್ಟ್ ರಿಸರ್ಚ್ ಆರ್ಟಿಕಲ್ ಎಲ್ಲ ವಿಡ್ರಾ ಆಗೋಗಿದೆ. ಮತ್ತೆ ಕಂಪ್ಲೇಂಟ್ ಏನಾದ್ರು ಮಾಡಿದ್ರೆ ಸಮಸ್ಯೆ ಆಗುತ್ತೆ, ಭಾರಿ ಸಮಸ್ಯೆ ಅಂತಾರೆ, ಅದು ಕಷ್ಟ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇಂಟ್ರೊಡಕ್ಷನ್, ರಿವ್ಯೂ ಆಫ್ ಲಿಟರೇಚರ್, ಅಬೌಟ್ ಮೆಥಡಾಲಜಿ, ಇವಕ್ಕೆ ಸಾಮಾನ್ಯವಾಗಿ ಯಾರು ಕಂಪ್ಲೇಂಟ್ ಹೇಳೋದಿಲ್ಲ. ಫೈಂಡಿಂಗ್ಸ್ ಆಫ್ ರಿಸರ್ಚ್, ರೆಕಮೆಂಡೇಶನ್ಸ್, ಕನ್ಕ್ಲೂಷನ್ಸ್ ಅಲ್ಲಿ ಒಂದು 5 ಪೇಜ್ 10 ಪೇಜ್ 20 ಪೇಜ್ ಕಂಪ್ಲೇಂಟ್. UGC ಡೈರೆಕ್ಟರೇ ನಮ್ಮಲ್ಲಿ ಗಂಗೋತ್ರಿ ಕ್ಲಾಸ್ ತಗೊಳ್ಳುವಾಗ ಅವ್ರು ಹೇಳಿದ್ರು, ಮೊನ್ನೆ ನಾವು ಒಂದು ಥೀಸಿಸ್ ಸ್ಕ್ಯಾನ್ ಮಾಡಿದ್ವಿ ಪ್ಲಗರಿಸಮ್ ಚೆಕ್ಗೆ, 98% ಸಿಮಿಲರ್ ಕಂಟೆಂಟ್ ಇದೆ, ಇವು 2% ಮಾತ್ರನೇ ಒರಿಜಿನಲ್ ಇರೋದು, ಬಹುಶಃ ಟೈಟಲ್ ಮಾತ್ರ ಒರಿಜಿನಲ್ ಇರ್ಬೇಕು ಅಂತ. ಬಟ್ ಎಲ್ಲದಕ್ಕೂ ಸಮಸ್ಯೆ ಆಗಲ್ಲ. ಫೈಂಡಿಂಗ್ಸ್ ಅವು ರೆಕಮೆಂಡೇಶನ್ಸ್ ಎಲ್ಲ ಕಾಪಿ ಮಾಡಿದಾಗ ಸಮಸ್ಯೆ ಆಗುತ್ತೆ. ಮೆಥಡಾಲಜಿಗೆ ಇಂಟ್ರೊಡಕ್ಷನ್ ಈಗಲೂ ರಿಸರ್ಚರ್ ಎಲ್ಲ ಬಹಳ ಬುದ್ಧಿವಂತರಾಗಿದ್ದಾರೆ. ಮೊದ್ಲೆಲ್ಲ ನಮ್ಗೆ 250 - 300 ಪುಟಗಳು ಇರ್ತಾ ಥೀಸಿಸ್, ಈಗ ನೋಡಿ 140 ಇಂಟ್ರೊಡಕ್ಷನ್ ಯಾರು ತುಂಬಾ ಡೀಟೇಲ್ ಆಗಿ ಬರೆಯಕ್ ಹೋಗಲ್ಲ. ರಿವ್ಯೂ ಆಫ್ ಲಿಟರೇಚರ್ ಮೊದಲೆಲ್ಲ 150-170 ಪೇಪರ್ಸ್ ನ ರಿವ್ಯೂ ಮಾಡಕ್ ಅವರು, ಈಗ 40 ಹೈಲಿ ರೆಲೆವೆಂಟ್, 40 ಗೈಡ್ ಹೇಳಿರ್ತಾರೆ, 40, 30, 50 ಸಾಕು, ಹೈಲಿ ರೆಲೆವೆಂಟ್ ಅಷ್ಟೇ ಸಾಕು. ಇಲ್ಲ ಅಂತಂದ್ರೆ ರಿವ್ಯೂ ಆಫ್ ಲಿಟರೇಚರ್ ನೀವೇ ಓನ್ ಮಾಡ್ಸಲ್ ಬರಿಬೇಕು. ಅದು ಅಬ್ಸ್ಟ್ರಾಕ್ಟ್, ಆಥರ್ ಅಬ್ಸ್ಟ್ರಾಕ್ಟ್ ತಗೊಂಡ್ ಹಾಕಿದ್ರೆ ಫುಲ್ 100% ಪ್ಲಗರಿಸಮ್ ಅಂತ ಹೈಲೈಟ್ ಆಗುತ್ತದೆ. ಥ್ಯಾಂಕ್ ಯು. ವಿಶ್ವನಾಥ್ ಏನೋ ಕೇಳಕ್ಕಿದ್ದಲ್ಲಪ್ಪ? ನಮಸ್ತೆ ಮೇಡಮ್, ಶಾಂತಿ ಮೇಡಮ್. ಹೇಳಿ ಮೇಡಮ್. ನಮಸ್ತೆ, ನೈಸ್ ಪ್ರೆಸೆಂಟೇಶನ್ ಮೇಡಮ್. 2 ಕ್ವಶನ್ಸ್ ಇತ್ತು ನನ್ಗೆ. ಏನು ಅಂತ ಅಂದ್ರೆ, ಒಂದು ಈಗ ಆಲ್ರೆಡಿ ಶಿವಣ್ಣ ಅವರು ಅದನ್ನ ರೈಸ್ ಮಾಡಿದ್ರು, ಬಟ್ ಏನು ಅಂತಂದ್ರೆ, ಒಂದು ಮೇಡಮ್ ಕನ್ನಡದಲ್ಲಿ ಆರ್ಟಿಕಲ್ ಬರೆಯತಕ್ಕಂತ ಬಹುತೇಕ ಜನರು ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಕಾಪಿ ಅಂಡ್ ಪೇಸ್ಟೇ ಮಾಡ್ತಕ್ಕಂಥದ್ದು, ಅದು ನಾವು ಗಮನಿಸಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಪ್ಲೇಗರಿಸಮ್ ಸಂಬಂಧಪಟ್ಟಂಗೆ ಸಾಫ್ಟ್ವೇರ್ ಇದೆಯಾ ಅನ್ನುವಂಥದ್ದು ಒಂದು. ಎರಡನೇದು ಇನ್ನೊಂದೇನು ಅಂದ್ರೆ ಮೇಡಮ್, ನಾವು ಬರೆಯುವಂತ ಆರ್ಟಿಕಲ್ ಗಳನ್ನ 1 ಮತ್ತು 2 ಪೇಜ್ ಗಳನ್ನ ನಾವು ಪ್ಲೇಗರಿಸಮ್ ಚೆಕ್ ಮಾಡಬಹುದು. ಬಹುಶಃ 20 ಅಥವಾ 30 ಪೇಜ್ ಇಷ್ಟು ರೇಂಜ್ ನಲ್ಲಿ ನಾವು ಪ್ಲೇಗರಿಸಮ್ ನ ಚೆಕ್ ಮಾಡೋದಕ್ಕೆ ಯಾವ್ದಾದ್ರು ಫ್ರೀ ಸಾಫ್ಟ್ವೇರ್ ಇದೆಯಾ ಮೇಡಮ್? ಮೊದಲನೇ ಪ್ರಶ್ನೆ ಪ್ರಾಯಶಃ ರಾಮಶೇಷ್ ಸರ್ ಹೇಳ್ತಾರೆ ಅನ್ಸತ್ತೆ.
ಫ್ರೀ ಸಾಫ್ಟ್ವೇರ್ ಲಿಸ್ಟ್ ನಾ ಹಾಕಿದ್ನಲ್ಲ, ಶೇರ್ ಮಾಡ್ತೀನಿ, ಕೊಡ್ತೀನಿ, ನೋಡ್ಕೋಬಹುದು. ಓಕೆ ಮೇಡಮ್. ಡ್ರಿಲ್ ಬಿಟ್ ಅಂತ ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿ ಒಂದು ಇದು ತಂದಿದೆ, ಡ್ರಿಲ್ ಬಿಟ್ ಅಂತ. ಅದು ಕನ್ನಡ ಲೇಖನಗಳು ಇದ್ ಮಾಡುತ್ತೆ. ಬಟ್ ಆಕ್ಚುಲ್ ಆಗಿ ಅಥಾರಿಟೇಟಿವ್ ಸಾಫ್ಟ್ವೇರ್ ಅಂದ್ರೆ ಮೇಡಮ್ ಹೇಳಿದಂಗೆ ಟರ್ನಿಟಿನ್ ಮತ್ತೆ ಐಥೆಂಟಿಕೇಟ್, ರೈಟ್ ಚೆಕ್ 3 ಒಂದೇ ಕಂಪ್ನಿದು. ಅದು ಸಬ್ಸ್ಕ್ರಿಪ್ಷನ್ ಪ್ರೈಸ್ ಬಂದು 6 ಲಕ್ಷದಿಂದ 9 ಲಕ್ಷ ಇದೆ ಮೇಡಮ್. ಅದೊಂದು ಐಥೆಂಟಿಕೇಟ್ 6 ಲಕ್ಷದಿಂದ 9 ಲಕ್ಷ ಇದೆ. ಟರ್ನಿಟಿನ್ 2.5-3 ಲಕ್ಷದಿಂದ 5 ಲಕ್ಷ ಇದೆ ಒಂದು ವರ್ಷಕ್ಕೆ. 1 ವರ್ಷಕ್ಕೆ 1500ಕ್ಕೆ ನಾನು ಒಂದು ತಗೊಂಡಿದ್ದೀನಿ ಸರ್. ಅದು ಟರ್ನಿಟಿನ್ ಅಲ್ಲ ಮೇಡಮ್, ಬೇರೆ ಯಾವ್ದೋ ಇರಬೇಕು. ಟರ್ನಿಟಿನ್ ಸರ್, ಅದು ಸ್ಟೂಡೆಂಟ್. ಹಾಗಾದ್ರೆ ನೀವು ಒಬ್ಬರಿಗೆ ಮಾತ್ರ ಅದಕ್ಕೆ ನಾನು ಹೇಳಿದ್ದು ಹೈಯರ್ ವರ್ಷನ್ಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇರ್ತದೆ ಅದು. ನಂಬರ್ ಆಫ್ ಸ್ಕ್ಯಾನ್ಸ್ ಇಷ್ಟು ಸ್ಕ್ಯಾನ್ ಇಷ್ಟು ಇದಕ್ಕೆ ಅಂತ ಇರ್ತದೆ ಅದು. ಹಾಗಾಗಿ ನಂಬರ್ ಆಫ್ ಯೂಸರ್ಸ್ ಯೂನಿವರ್ಸಿಟಿ ಸ್ಟ್ರೆಂತ್ ಮೇಲೆ ವೇರಿ ಆಗುತ್ತೆ ಸಾಫ್ಟ್ವೇರ್. ಸಾಮಾನ್ಯವಾಗಿ ಇನ್ಸ್ಟಿಟ್ಯೂಷನ್ಸ್ ಮಾಡುತ್ತೆ ಅದನ್ನ. ಇಂಡಿವಿಜುವಲ್ ನಾವು ಮೈಸೂರಿನ ಸಿಟಿನಲ್ಲಿ ಇಂಡಿವಿಜುವಲ್ ಸ್ಕಾಲರ್ ಬಂದ್ರು ಅವ್ರಿಗೆ 1500 ರೂಪೀಸ್ ಕಲೆಕ್ಟ್ ಮಾಡಿ ಸ್ಕ್ಯಾನ್ ಮಾಡಿ ಕೊಡ್ತೀವಿ. ಅದು ಬೇರೆ ಬೇರೆ ಬೆಂಗಳೂರಿನಲ್ಲಿ RV ಕಾಲೇಜ್ ಅವರು ಮಾಡ್ಕೊಡ್ತಾರೆ, ಪುಕ್ಕಟೆನೂ ಮಾಡ್ಕೊಡ್ತಾರೆ. ಹಾಗೆ ಮತ್ತೆ ಬೇರೆ ಇನ್ಯಾರಾದ್ರೂ ಇದ್ದೀರಾ ಪ್ರಶ್ನೆ ಕೇಳೋರು? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮ್ಯಾಮ್. ಹೇಳಿ ವಿಮೋಚನಾ, ಹೇಳಿ. ಸರ್, ರಿಸರ್ಚ್ ಪಬ್ಲಿಕೇಶನ್ ಎಥಿಕ್ಸ್ ಅಲ್ಲಿ FFP ಅಂತ ರೀಸೆಂಟ್ ಕೋರ್ಸ್ ವರ್ಕ್ ಅಲ್ಲಿ ಓದಿದ್ವಿ ಸರ್. ಅದ್ರಲ್ಲಿ ಪ್ಲಾಗರಿಸಂ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಾಗಿದೆ. ಆದ್ರೆ ಫಾಲ್ಸ್ ಏನು ಸರಿಯಾಗಿ ಕೇಳಿಸ್ತಾ ಇಲ್ಲ ವಿಮೋಚನಾ. ಸರ್, ಮೇಡಮ್ಗೆ, ಶಾಂತಿಜಿ ಮೇಡಮ್ಗೆ ಕ್ವೆಶ್ಚನ್ ಸರ್. ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಫಾಲ್ಸಿಫಿಕೇಶನ್ ಮತ್ತೆ ಫ್ಯಾಬ್ರಿಕೇಶನ್ ಅಂತ ಮೇಡಮ್ಗೆ ಕೇಳ್ತಾ ಇದ್ದೀನಿ ಸರ್. ಡಿಫರೆನ್ಸ್ ಬಿಟ್ವೀನ್ ಫುಲ್ ಡೀಟೇಲ್ಸ್ ಗೊತ್ತಾಯ್ತು ಮೇಡಮ್, ಆದ್ರೆ ಫಾಲ್ಸಿಫಿಕೇಶನ್ ಮತ್ತೆ ಫ್ಯಾಬ್ರಿಕೇಶನ್ ಅಂತ ಮೆನ್ಷನ್ ಮಾಡಿದ್ದಾರೆ ರಿಸರ್ಚ್ ಪಬ್ಲಿಕೇಶನ್ ಎಥಿಕ್ಸ್ ಪೇಪರ್ ಅಲ್ಲಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಸರ್. ರಾಮಶೇಷ್ ಸರ್ ಹೇಳ್ತೀರಾ? ಫ್ಯಾಬ್ರಿಕೇಶನ್ ಅಂದ್ರೆ ಮೇಡಮ್ ಯೂಶುವಲ್ ಆಗಿ ಪ್ಲೇಗಿಯರಿಸಮ್, ಫ್ಯಾಬ್ರಿಕೇಶನ್, ಫಾಲ್ಸಿಫಿಕೇಶನ್ ಇದು ಒಟ್ಟಿಗೆ ಜೊತೆಲಿ ಹೇಳ್ತಾರೆ. ಇದು ರಿಸರ್ಚ್ ಎಥಿಕ್ಸ್ ಅಲ್ಲಿ. ಫ್ಯಾಬ್ರಿಕೇಶನ್ ಅಂದ್ರೆ ಕುಕ್ಡ್ ಅಪ್ ಡೇಟಾ. ಈಗ ನಾವೇ ಒಂದು ಡೇಟಾ ಸುಮ್ಮನೆ ಅಡ್ಜಸ್ಟ್ ಮಾಡಾಕಿರ್ತೀವಿ. 19%, 42%, 52%, ರಿಮೈನಿಂಗ್ 9% ಎಲ್ಲ ಸೇರಿ 100% ಟೋಟಲ್ ಬರೋಂಗೆ. ಇದು ಒಂಥರ ಇದು ನಮ್ದೇ ಒಂಥರ ನಾವೇ ಒಂದು ಇಮ್ಯಾಜಿನರಿ ಡೇಟಾ ಹಾಕಿರ್ತೀವಿ. ನಾವ್ ಹೇಳ್ತಾ ಇರ್ತೀವಿ ಎಲ್ಲ ಕುಕ್ಡ್ ಅಪ್ ಡೇಟಾ ಅಂತ ಹೇಳ್ತೀವಲ್ಲ, ಇದು ಫ್ಯಾಬ್ರಿಕೇಶನ್. ಫಾಲ್ಸಿಫಿಕೇಶನ್ ಅಂತಂದ್ರೆ ರಾಂಗ್ ಇಂಟರ್ಪ್ರಿಟೇಷನ್, ಮಿಸ್ಇಂಟರ್ಪ್ರಿಟೇಷನ್. ಫಾರ್ ಎಕ್ಸಾಂಪಲ್ 51% ಆಫ್ ದ ಸ್ಟೂಡೆಂಟ್ಸ್ ಆರ್ ರೆಗ್ಯುಲರ್ಲಿ ವಿಸಿಟಿಂಗ್ ದಿ ಡಿಪಾರ್ಟ್ಮೆಂಟ್ ಆನ್ ಡೈಲಿ ಬೇಸಿಸ್ ಅಂತ ಇರುತ್ತೆ. 51%ಗೆ ನಾವು ಲಾರ್ಜ್ ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ಆರ್ ವಿಸಿಟಿಂಗ್ ದಿ ಡಿಪಾರ್ಟ್ಮೆಂಟ್ ಆನ್ ಡೈಲಿ ಬೇಸಿಸ್ ಅಂತ ಹೇಳ್ತೀವಿ. ಇದು ರಾಂಗ್ ಇಂಟರ್ಪ್ರಿಟೇಷನ್. ಮತ್ತೆ ನಾವು ಇಂತಿಂತ ಮೆಥಡಾಲಜಿ, ಇಂತಿಂತ ಮೆಥಡ್ಸ್ ಅಂಡ್ ಮೆಟೀರಿಯಲ್ಸ್ ಯೂಸ್ ಫಾರ್ ರಿಸರ್ಚ್ ಇದು ಅಂತ ಇರುತ್ತೆ. ನಾವು ಅದನ್ನ ಯೂಸ್ ಮಾಡಿರೋದಿಲ್ಲ, ಸುಮ್ಮನೆ ಬರೆದಿರ್ತೀವಿ. ಫಾಲ್ಸ್, ಮಿಸ್ಇಂಟರ್ಪ್ರಿಟೇಷನ್, ಫಾಲ್ಸಿಫಿಕೇಶನ್ ಇಲ್ಲದೆ ಇರೋದನ್ನೆಲ್ಲ ಇರುತ್ತೆ ಮೆಥಡ್. ಮತ್ತೆ ಅಕ್ಯುರಸಿ ಇರೋದಿಲ್ಲ. ಅಕ್ಯುರಸಿ ಇಲ್ಲದೆ ಇರೋದು ಫಾಲ್ಸ್ ಇಂಟರ್ಪ್ರಿಟೇಷನ್ಗೆ ಹೆಲ್ಪ್ ಆಗುತ್ತೆ. ಸರಿ ಆಯ್ತಲ್ಲ? ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಇನ್ಯಾರಾದ್ರೂ ಇದ್ದೀರಾ? ಓಕೆ ಮೇಡಮ್, ಇಂದಿರಾ ಮೇಡಮ್. ಅಷ್ಟೇ. ಸೊ ಥ್ಯಾಂಕ್ ಯು. ಚೆನ್ನಾಗಿತ್ತು ಶಾಂತಿ. your talk reflected a very serious what shall I say matter na ತುಂಬಾ ಸರಳವಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ethics is a very serious issue according to me, and so many times ಇದು ತುಂಬಾ ವೈಲೇಟ್ ಆಗ್ತಾ ಇದೆ, and temptations ಜಾಸ್ತಿ. Given the fact that I'm told ಡಾಕ್ಟರ್ ರಾಮಶೇಷ್ ಅವ್ರಿಗೂ ಖಂಡಿತ ಗೊತ್ತಿರುತ್ತೆ, ನಾವು ಕೆಲವು ಆದರ್ಶಪ್ರಾಯವಾದ ವಿಶ್ವವಿದ್ಯಾನಿಲಯಗಳು ಅಂತ ಅಂದ್ಕೊಂಡಿರೋದ್ರ ಸುತ್ತಮುತ್ತನೇನೆ
ಬೇಕಾದಷ್ಟು ಶಾಪ್ಸು, ಜಿರಾಕ್ಸ್ ಅಂಗಡಿಗಳು, ಹಳೆ ಥೀಸಿಸ್ಗಳು ಬೇರೆ ಬೇರೆ ತರ ರೆಡಿ ಮಾಡಿ ಕೊಡುವಂತ ವ್ಯವಸ್ಥೆ ಇದೆ ಅನ್ನೋದು ಕೇಳಿದ್ದೀನಿ, ಅಷ್ಟೇ ಅಲ್ಲ ನೋಡಿದ್ದೀನಿ ಕೂಡ. ಬಟ್ definitely I'm not undermining the quality in those universities, but I think that now ಇದ್ರ ಮೇಲೆ ಇನ್ನ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ಬೇಕು. ಐ ಥಿಂಕ್ ರೈಟ್ ಫ್ರಮ್ ದ ಯೂಸ್ ಆಫ್ ಲ್ಯಾಂಗ್ವೇಜ್ ಟು ಕಾಂಟೆಂಟ್ ಅಬೌಟ್ ವಿಚ್ ನಾಳೆ ಐ ವಾಂಟ್ ಟು ಟಾಕ್ ಅಬೌಟ್ ದಟ್ ರೈಟಿಂಗ್ ಬಗ್ಗೆ ಮಾತಾಡುವಾಗ. ಬಟ್ ಹವೆವರ್ ಈಗ ಸ್ಟೂಡೆಂಟ್ಸ್ಗೆ ಇವತ್ತಿನ ಲೆಕ್ಚರ್ಸ್ ಅಲ್ಲಿ ಐ ವಾಂಟ್ ಸೇ ಹೌ ಮಚ್ ವಿ ಹ್ಯಾವ್ and what you're supposed to do and what you're not supposed to do with that ಎರಡರ ಮುಖಾನು ನಮಗೆ ಪರಿಚಯ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ. ಗಾಯತ್ರಿ ಮೇಡಮ್. ಗಾಯತ್ರಿ ಮೇಡಮ್. ಎರಡು ಭಾಷಣಗಳು ಒಂದು ವಿಚಾರಪೂರ್ಣವಾಗಿದ್ವು. ಆಮೇಲೆ ನಾನು ಕಳೆದ ಬಾರಿ ಕೂಡ ಬೆಂಗಳೂರಿನ ಯೂನಿವರ್ಸಿಟಿಯಿಂದ ಆಯೋಜಿತವಾಗಿದ್ರಲ್ಲಿ ಡಾಕ್ಟರ್ ರಾಮಶೇಷ್ ಅವ್ರದ್ದು ಭಾಷಣ ಕೇಳಿದ್ದೆ. ಸುಮಾರು ಬರ್ಕೊಂಡೆ ನಾನು ವೆಬ್ಸೈಟ್ಸ್ನೆಲ್ಲ. ಮತ್ತೆ ನಾವು ಸಂಶೋಧನೆ ಮಾಡೋ ಕಾಲ, ನಮ್ಮ ವಿದ್ಯಾರ್ಥಿಗಳ ಕಾಲದಲ್ಲಿ ಅಷ್ಟೊಂದು ಪ್ರಚಲಿತವಿರ್ಲಿಲ್ಲ. ಈಗ ನಾವಿನ್ನೂ ಸ್ವಲ್ಪ ಚಿಕ್ಕವರಾಗಬಾರ್ದ ಅನ್ನೋ ತರ ಒಂದು ಆಲೋಚನೆ ಬರೋಕ್ ಶುರುವಾಗಿದೆ. ಆಮೇಲೆ ನಾನು ಪ್ರಶ್ನೆ ಅಂತ ಅದನ್ನ ಕೇಳೋಕ್ ಹೋಗ್ಲಿಲ್ಲ. ಈಗ ನಮ್ಮ ಲೈಬ್ರರಿನಲ್ಲಿ ಅಥವಾ ನಮ್ಮ ಭಾರತದಲ್ಲಿ ನಡೀತಿರುವಂತ ಸಂಶೋಧನೆಗಳಿಗೆ ಹೊರಗಡೆಯಿಂದನೂ ಅಷ್ಟೇ ಬೇಡಿಕೆ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಈಗ ಹಿಂದುಳಿದ ರಾಷ್ಟ್ರ ಅಂತಿತ್ತು, ಈಗ ಮುಂದುವರಿತಾ ಇರೋ ರಾಷ್ಟ್ರ ಆಗಿರೋದ್ರಿಂದ ತುಂಬಾ ಜನಕ್ಕೆ ಇಲ್ಲಿ ಅಧ್ಯಯನ ಮಾಡೋ ಆಸಕ್ತಿನೂ ಇರೋದ್ರಿಂದ ಅದೊಂದು ಇಲ್ಲಿರುವಂತ ಯಂಗ್ PhD ಸ್ಟೂಡೆಂಟ್ಸ್ಗೆ ಸ್ಫೂರ್ತಿ ಆಗ್ಬೇಕು. ನೀವೇನಾದ್ರೂ ಬರೆದ್ರೆ ಇವತ್ತು ಬರೀ ನಿಮ್ ರಾಜ್ಯ ಭಾರತ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿತಿನ್ ನಿಮಿಷಗಳಲ್ಲಿ ಅದು ಹೋಗ್ಬೇಕು, ತಿಳ್ಕೊತಾರೆ. ಸೊ ಆ ವಿಚಾರ ವಿನಿಮಯ ಆಗುವಂತಹ ವೇದಿಕೆಗಳ ಬಗ್ಗೆ ಅವರು ತಿಳಿಸ್ಕೊಟ್ಟಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಮತ್ತು ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಡಾಕ್ಟರ್ ಇಂದಿರಾ ಅವರಿಗೆ, ಸಮೃದ್ಧಿ ಫೌಂಡೇಶನ್ಗೆ ನನ್ನ ವಂದನೆಗಳು. ಎರಡನೇದಾಗಿ ಡಾಕ್ಟರ್ ಶಾಂತಿ ಅವರು, ಶಾಂತಿಜಿ ಅಂದ್ರೆ ಅವರು ಶಾಂತಿಜಿ ಅಂಡ್ ಜಿ ಅವರು ಈ ನೈತಿಕತೆ ಮೇಲೆ ಹೇಳಿದ್ದು ತುಂಬಾ ಅಪೀಲ್ ಆಯ್ತು ನನಗೆ. ಅವರು ಉದಾಹರಣೆಗಳಿದೆಯಲ್ಲ, ಅದು ಸರೋಗೇಟ್ ಮದರ್ ಅಥವಾ ಇನ್ನೊಂದು ಯಾವುದೇ ಆಗಿರ್ಬೋದು, ತುಂಬಾ ಮನ ತಟ್ಟೋಂಗ್ ಹೇಳಿದ್ರೆ ಅದರ ಒಂದು ಉಪಯುಕ್ತತೆಯನ್ನ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಭಾವಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ನಮ್ಮಲ್ಲಿ ಕೂಡ ತುಂಬಾ ಸೂಕ್ಷ್ಮವಾದಂತ ವಿಚಾರಗಳು ಬಹಳ ಇದೆ. ಬಾಲ ಕಾರ್ಮಿಕರು ಇರ್ಬೋದು, ದೇವದಾಸಿರು ಇರ್ಬೋದು, ಇತ್ಯಾದಿ. ಅಂತ ವಿಷಯಗಳನ್ನ ತಗೋಬೇಕಾಗಿರೋ ಅಗತ್ಯ ತುಂಬಾ ಇದೆ. ಆದ್ರೆ ತಗೊಂಡಾಗ ಯಾವ ರೀತಿ ಅದನ್ನ ಡೀಲ್ ಮಾಡ್ಬೇಕು ಅನ್ನೋದಕ್ಕೆ ನೀವು ತುಂಬಾ ಚೆನ್ನಾಗಿ ಹೇಳಿದಿರಿ. ಇಲ್ಲಿ ಕೆಳಗ್ ಮೆಸೇಜು ಬಂತು, ಪ್ಲೀಸ್ ಶೇರ್ PPT ಮೇಡಮ್ ಅಂತ. ಸಾಧ್ಯ ಆಗೋದಾದ್ರೆ ಅದನ್ನ ಶೇರ್ ಮಾಡ್ಕೊಡಿ. ಚೆನ್ನಾಗಿತ್ತು, ವೆರಿ ನೈಸ್. ಅಂಡ್ ಆ ಒಂದು ಈ ಬಿಟ್ ಕೆಲವು ಗೊತ್ತಿತ್ತು ನನಗೆ, ಬಟ್ ಈಗ ಬಂದಿರೋಂತಹ ಇಂಟರ್ನೆಟ್ ಉಪಯೋಗ ಅದನ್ನ ಕೋಟ್ ಮಾಡೋಂಥ ವಿಚಾರದಲ್ಲಿ ನಾನು ತುಂಬಾ ಕಲ್ತ್ಕೊಂಡೆ. ಅದಕ್ಕೋಸ್ಕರ ನಿಮ್ಗೆ ತುಂಬಾ ಧನ್ಯವಾದಗಳು ಶಾಂತಿ. ಸುಮ್ನೆ ಹುಡುಕಿದ್ರೇನೆ ಸಿಕ್ಬಿಡತ್ತೆ, ಅವ್ರಿಗೆ ಸುಲಭ ಆಗ್ಲಿ ಅಂತ. ಇದು ಯಾವುದೂನು ನಂದಲ್ಲ, ಎಲ್ಲವನ್ನೂ ಹೊರಗಡೆ ಅಲ್ಲಿಂದ ತಗೊಂಡೇನೆ ನಾ ಶೇರ್ ಮಾಡಿದ್ದೀನಿ. ಅದಂತ ಒಂದು ನಕ್ಷಲ್ ಅಲ್ಲಿ ನೀವು ಕೊಟ್ಟಿದ್ದೀರಲ್ಲ, ತುಂಬಾ ಚೆನ್ನಾಗಿ. ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಸಂಶೋಧನೆ ಕೇವಲ ಓದು ಬರವಣಿಗೆ ಇದ್ರೆ ಸಾಕಾಗ್ಲಾರ್ದು, ಅದ್ರ ಜೊತೆಗೆ ಟೆಕ್ನಾಲಜಿಯು ಕೂಡ ಗೊತ್ತಿರಬೇಕು. ತುಂಬ ಸುಲಭವಾಗಿ ಸುಲಲಿತವಾಗಿ ಸಂಶೋಧನೆ ಸಾಗಬೇಕು ಅಂದರೆ ವಿತೌಟ್ ಟೆಕ್ನಾಲಜಿ ನಾವು ಹಿಂದೆ ಉಳಿದು ಹೋಗ್ತೀವಿ. ಹಾಗಾಗಿ ಟೆಕ್ನಾಲಜಿ ಬಗ್ಗೆನೂ ಕೂಡ ಹೆಚ್ಚು ವಿಚಾರಗಳನ್ನು ತಿಳ್ಕೋಬೇಕಾಗಿದೆ, ತಿಳ್ಕೊಳ್ಬೇಕೇ ಬೇಕು ಅನ್ನುವಂಥದ್ದು ಇವತ್ತಿಂದ ಗೊತ್ತಾಯಿತು. ನಮಗೆ ನಾವು ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲ ಏನು ಇರಲಿಲ್ಲ. ಆಮೇಲೆ ಎಥಿಕ್ಸು ಬಗ್ಗೆ ಶಾಂತಿಯವರು ಹೇಳಿದ್ರು. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ನಮಗೆ ನಿಮಗೆಲ್ಲ ಗೊತ್ತಿರೋ ಎಥಿಕ್ಸ್ಗಳಿವೆ, ಅವುಗಳನ್ನು ನಾವು ಮಾತಾಡ್ಲಿಕ್ಕಾಗಲ್ಲ. ಆದರೆ ಫೆಲೋಶಿಪ್ಪನ್ನು ಪಡಿತೀವಿ ವಿದ್ಯಾರ್ಥಿಗಳು ಅವರೆಲ್ಲ, ಅದು ಕೂಡ ಒಂದು ರೀತಿ ಆ ಫೆಲೋಶಿಪ್ಪನ್ನು ಪಡೆದು ಸಂಶೋಧನೆ ನಡೆಸುವಂಥ ಸಂದರ್ಭದಲ್ಲೂ ಕೂಡ ನಾವು ನ್ಯಾಯ ಒದಗಿಸ್ಬೇಕಾಗ್ತದೆ. ತುಂಬ ಜನ ಅದನ್ನು ಮುಂದುವರ್ಸಲ್ಲ, ಮಧ್ಯೆ ಬಿಟ್ಟು ಹೋಗ್ತಾರೆ, ಈ ಥರದ್ದೆಲ್ಲವೂ ಕೂಡ ಇರ್ತದೆ. ಒಟ್ಟಾರೆ ಇವತ್ತಿನ ಸಂಪೂರ್ಣವಾದಂಥ ಏನು ವಿವರಗಳೆಲ್ಲವೂ ಕೂಡ ಇದೆ. ನಮಗೆ ಹೆಚ್ಚು
ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಯಿತು. ನಮಸ್ಕಾರ. ಶಿವಣ್ಣ ಏನೋ ಕೇಳ್ತಾ ಇದ್ರಿ, ಇನ್ನೇನಾದ್ರು ಕೇಳೋದಿದ್ಯಾ ನೀವು? ಸರ್ ಅದೇ ಮೇಡಮ್ ನೈತಿಕತೆ ವಿಚಾರವನ್ನ ಅವ್ರು ಹೇಳ್ತಾ ಬಂದ್ರು. ಅದು ತಾತ್ವಿಕ ದೃಷ್ಟಿಯಲ್ಲಿ ಮತ್ತೆ ಅದು ಬಹುಶಃ ನಮ್ಮ ಸಮಾಜ ವಿಜ್ಞಾನಗಳು ಅವುಗಳ ಸಂಶೋಧನಾ ಅಧ್ಯಯನ ನಂತರದಲ್ಲಿ ಬಂದಂತ ಫಲಿತಾಂಶಗಳು ಅದರ ಆಚೆಗೆ ಸಮಾಜಕ್ಕೆ ನಾವು ಪ್ರಯೋಗಾತ್ಮಕವಾಗಿ ಸಮಾಜಕ್ಕೆ ಒಂದು ರೆಮಿಡಿಯನ್ನ ಕೊಡೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದೀವ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ವಿಶ್ವವಿದ್ಯಾಲಯಗಳು ಆ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನ ಯಾವ ರೀತಿ ಮಾಡ್ಬೇಕಾಗ್ತದೆ ಅನ್ನುವಂಥದ್ದು ಸರ್. ಯಾಕೆಂದ್ರೆ ಈಗ ನಾವು ಸಾಕಷ್ಟು ಸಮಸ್ಯೆ ಅಧ್ಯಯನ ಮಾಡ್ತಾ ಇದೀವಿ. ಈಗ ಬಾಲ ಕಾರ್ಮಿಕರಾಗಿರ್ಬಹುದು, ಬಡತನ ಆಗಿರ್ಬಹುದು, ಅಥವಾ ಬೇರೆ ಬೇರೆ ಸಮಸ್ಯೆಗಳು ಅಧ್ಯಯನ ಮಾಡ್ತೀವಿ, ಲೇಬರ್ ಪ್ರಾಬ್ಲಮ್ಸ್ ಆಗಿರ್ಬಹುದು, ಎಲ್ಲವನ್ನು ಕೂಡ, ಅಥವಾ ಕಾಸ್ಟ್ ಸಿಸ್ಟಮ್ ಅನ್ನ ಅಧ್ಯಯನ ಮಾಡ್ತಿದೀವಿ. ನಮ್ಮ ಅಧ್ಯಯನ ಬರೀ PhD ಪ್ರಬಂಧ ಅಥವಾ ವಿಶ್ವವಿದ್ಯಾಲಯಕ್ಕೆ ಕೊಟ್ಟಂತ ಒಂದು ಕೊಡುಗೆ ಅಷ್ಟೇ ಆಗಿರ್ತದೆ, ಅಥವಾ ಅದ್ರ ಆಚೆಗೆ ಸರ್ಕಾರಕ್ಕೆ ಕೊಟ್ಟಂತ ಒಂದು ಪಾಲಿಸಿ ಮಾಡೋದಕ್ಕೆ ಸರ್ಕಾರದ ಮುಂದೆ ತರಬಹುದು. ಆದ್ರೆ ಅದು ಇಂಪ್ಲಿಮೆಂಟೇಷನ್ ಅಲ್ಲಿ ಫೇಲ್ಯೂರ್ ಆಗ್ತಾ ಇದೀವಲ್ಲ ಅಂತ ಸರ್. ಗಾಯತ್ರಿ ದೇವಿ ಮೇಡಮ್ ಏನಾದ್ರು ಹೇಳ್ಬೋದೇನೋ ಇದಕ್ಕೆ, ಅವ್ರ ಪ್ರಶ್ನೆಗೆ ನೈತಿಕತೆಗೆ ಅಲ್ಲ ಶಿವಣ್ಣ ಕೇಳಿದ ಪ್ರಶ್ನೆ ಅಂದ್ರೆ ಪಾಲಿಸಿ ಲೆವೆಲ್ಗೆ ನಾವು ಹೋಗ್ಲಿಕ್ಕೆ ಆಗ್ತಾ ಇಲ್ವಲ್ಲ ನಮ್ಮ ಸಂಶೋಧನೆ ಅನ್ನೋಂಥದ್ದವ್ರಿಗೆ ಆತಂಕ. ಇಲ್ಲ ನಾನು ಅದೇ ಅನ್ಕೋತಾ ಇದ್ದೆ, ಯಾಕಪ್ಪ ಹೀಗೆ ಕೇಳ್ತಾರೆ ಅಂತ. ಪಾಲಿಸಿ ಲೆವೆಲ್ಗೆ ನಮ್ಮ ಕಡೆಯಿಂದ ಪ್ರಯತ್ನಗಳು, ನಮ್ಮ ಅಧ್ಯಯನಗಳು ತುಂಬಾ ಚೆನ್ನಾಗಿದ್ದಾವೆ. ತಗೊಳ್ಳೋದಕ್ಕೆ ಆ ಮಟ್ಟದಲ್ಲಿ ಏನಾಗಿದೆ ಅಂದ್ರೆ ಅವ್ರು ಕೇಳಿದಾಗ ನಾವು ಅಧ್ಯಯನ ಮಾಡಿದ್ರೆ ಮಾತ್ರ ತಗೊಳ್ತಾರೆ. ನಾವು ಇವಾಗ ಉದಾಹರಣೆಗೆ ಈ ಮಕ್ಕಳೇ ಒಂದು ಅಧ್ಯಯನ ಮಾಡಿ ತುಂಬಾ ಚೆನ್ನಾಗಿರೋಂಥದ್ದು ತಗೊಂಡು ಪಾಲಿಸಿಗೆ ಕೊಟ್ಟಾಗ ಅದಕ್ಕೆ ಬೇರೆ ಏನೇನೋ ಕೆಲವು ನಿಯಮಗಳನ್ನ ತಗೊಂಡ್ ಬರ್ತಾರೆ. ಆಮೇಲೆ ಅಧಿಕಾರಿಗಳು ಬದಲಾದ್ರೆ ಅವರ ಒಂದು ಆಯ್ಕೆಗಳು ಬದಲಾಗ್ಬಿಡುತ್ತೆ. ಅದು ಪ್ರಯಾರಿಟಿ ಅಲ್ಲ. ಆಮೇಲೆ ಸರ್ಕಾರ, ರಾಜಕೀಯ ಪಕ್ಷಗಳು ಇಂಥ ವಿಚಾರಗಳಿಂದ ಅಷ್ಟೇನೆ. ಆದ್ರೆ ಅದನ್ನೇ ಅವರು ಪ್ರಕಟಣೆ ಮಾಡಿದಾಗ ವಿಶ್ವ ಮಟ್ಟದಲ್ಲಿ ಖಂಡಿತ ಆ ಒಂದು ಅಂಶಗಳನ್ನ ಎತ್ಕೊಂಡು ತುಂಬಾ ಅದಕ್ಕೆ ಒಂದು ಮಾನ್ಯತೆ ಸಿಕ್ಕಿದೆ. ಅನಿರುದ್ಧ್ ಕೃಷ್ಣ ಅಂತ IAS ಆಫೀಸರ್ ರಾಜಸ್ಥಾನ್ ಕೇಡರಲ್ಲಿ ಇದ್ರು. ಅವರು ಇದನ್ನೆಲ್ಲ ನೋಡಿ ಮುಖ್ಯವಾಗಿ ಎಲ್ಲ ಬರೆಯೋಕ್ ಶುರು ಮಾಡ್ಕೊಂಡ್ಮೇಲೆ IAS ಪದವಿಗೆ ನಿವೃತ್ತಿ ತಗೊಂಡು ಚಿಕ್ಕವ್ರೆ, ಇನ್ನು 35-40 ವರ್ಷದ ಒಳಗೇನೆ ವಿಶ್ವಸಂಸ್ಥೆ ಹೋಗಿ ಸೇರ್ಕೊಂಡು ತುಂಬಾ ಹೆಸರು ಮಾಡಿದ್ರು. ಬೇಕಾದಷ್ಟು ಅಧ್ಯಯನಗಳಾಯ್ತು. ಅಲ್ಲಿಂದ ಅವರು ಒಂದು ತಜ್ಞರಾಗಿ ಭಾರತಕ್ಕೆ ಭೇಟಿ ಕೊಡೋಕ್ ಶುರು ಮಾಡಿದ್ರು. ಹಾಗಾಗಿ ಎಲ್ಲೋ ಕೇಳೋರು ನೋಡೋರು ಖಂಡಿತ ಇರ್ತಾರೆ. ಪ್ರಯತ್ನ ನಿಲ್ಲಿಸಬಾರ್ದು. ನೀತಿ ಖಂಡಿತ ಆಗಿದೆ, ಬಟ್ ಅದು ಸ್ಪಾನ್ಸರ್ಡ್ ರಿಸರ್ಚ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಕೇಳಿ ನಾವು ಕೊಟ್ಟಾಗ ಅದು ತಗೊಂಡಿದ್ದಾರೆ ನೀತಿ. ಮೇಡಮ್ ನಮಗೆ 3 ಸವಾಲುಗಳು ನಮ್ಮ ಮುಂದಿದಾವೆ ಮೇಡಮ್. ಈಗ ಒಂದು ಬೇಸಿಕ್ ಅಲ್ಲಿ ಸಮಾಜ ವಿಜ್ಞಾನಗಳ ಕೋರ್ಸಸ್ ಏನಿದಾವೆ, ನಾವು ನಮ್ಮ ಬೇಸಿಕ್ ಎಜುಕೇಶನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ನಮ್ಮ ಡಿಗ್ರಿ ಅಥವಾ ಹೈಸ್ಕೂಲ್ ಲೆವೆಲ್ ಅಲ್ಲಿ ಸೋಷಿಯಲ್ ಸೈನ್ಸ್ ಓದೋ ಮಕ್ಕಳ ಸಂಖ್ಯೆ ಅಂದ್ರೆ ಆ ಪೇರೆಂಟ್ಸ್ ಅಥವಾ ಮಕ್ಕಳು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಬಿಕಾಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲ್ಲ ಅಂತಾನೂ ಏನೂ ಗೊತ್ತಿಲ್ಲ ಒಂದ್ ಸೈಡ್. ಸೊ ಅದ್ರ ಆಚೆಗೆ ಅದಾಗ್ಲಿಲ್ಲ ಅಂದ್ರೆ ಸೋಷಿಯಲ್ ಪ್ರಾಬ್ಲಮ್ಸ್ ಹೆಚ್ಚಾಗ್ತದೆ. ಅದ ಕಾರಣ ನಾವು ಸ್ಟಡಿ ಮಾಡ್ತಾ ಇಲ್ಲ, ಅದು ರೀಸನ್ ಇರಬಹುದು ಬಹುಶಃ. ಇವತ್ತು ಡಿವೋರ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೇಸಸ್ ಎಲ್ಲ ಜಾಸ್ತಿ ಆಗ್ತದೆ. ಅಂದ್ರೆ ನೈತಿಕತೆ ಮೌಲ್ಯಗಳು ಕಡಿಮೆ ಆಗ್ತದವೆ ಅಂತ ನಾವು ಅನ್ಕೋಬಹುದು. ಇನ್ನೊಂದ್ ಕಡೆ ನಾವೇನ್ ಅಧ್ಯಯನ ಮಾಡಿದಂತಹ ಪ್ರಬಂಧಗಳು, ನಾವೇನ್ ಪ್ರಾಬ್ಲಮ್ಸ್ ಅನ್ನ ಕುರಿತು ಅಧ್ಯಯನ ಮಾಡ್ತೀವಿ, ಅಧ್ಯಯನ ಮಾಡಿ ಫೈಂಡಿಂಗ್ಸ್ ಅನ್ನ ಕೊಡ್ತೀವಿ, ಬುಕ್ಸ್ ಅನ್ನ ಪಬ್ಲಿಷ್ ಎಲ್ಲ ಮಾಡ್ತೀವಿ, ಜರ್ನಲ್ಸ್ ಮತ್ತೊಂದು ಮಗದೊಂದು. ಸೊ ಆದ್ರೆ ಆ ಸಮಸ್ಯೆಗಳಾಗಿ ಉಳ್ಕೊಂಡಿದ್ದಾವೆ. ನಮ್ಮ ಫೀಲ್ಡ್ ಅಲ್ಲಿ ನಾವೇನ್ ಸಮಸ್ಯೆ ನೋಡಿರ್ತೀವಲ್ಲ, ಅರ್ಥ ಮಾಡ್ಕೊಂಡಿರ್ತೀವಲ್ಲ, ಅದು ನಾವು ಬರಹದ ರೂಪದಲ್ಲಿ ತಂದ್ವಿ ವಿನಃ ಕಾರ್ಯರೂಪದಲ್ಲಿ ಅವರಿಗೆ ಒಂದಿಷ್ಟು ಚೇಂಜಸ್ ಮಾಡ್ಲಿಲ್ಲ ಅಂತ. ಶಿವಣ್ಣ ಮೇಡಮ್ ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಹೇಳಿದ್ದಾರೆ. ಇದು ಇಸ್ ಎ ವಾಸ್ಟ್ ಕಂಟ್ರಿ. ಆಮೇಲೆ ಎರಡನೇದು ಮೇಡಮ್ ಹೇಳಿದ್ರು, ಅವ್ರು ಹೇಳ್ದಾಗ ನಾವು ಅಧ್ಯಯನ ಮಾಡಿಕೊಟ್ರೆ ಅದಕ್ಕೆ ಏನಾದ್ರು ಒಂದ್ ಬೆಲೆ ಬರುತ್ತೆ. ನಾವೆಷ್ಟೇ ಅಧ್ಯಯನ ಮಾಡಿದ್ರು ಅದಕ್ಕೆ ಬೇರೆ ಬೇರೆ ಮುಖಗಳಿದೆ. ಹಾಗಾಗಿ ನಾವು ಡಿಸಪಾಯಿಂಟ್ ಆಗುವಂತ ಅವಶ್ಯಕತೆ ಇಲ್ಲ. ನಮ್ ಕೆಲಸ ನಾವು ಮಾಡ್ತಾ ಹೋಗೋಣ. ಅದೆಲ್ಲೋ ಒಂದ್ ಪಾಯಿಂಟ್ ಅಲ್ಲಿ ಅದು ಅದಕ್ಕೆ ಬೆಲೆನೂ ಬರ್ಬಹುದು, ಇಲ್ಲ ಅಂತಿಲ್ಲ. ಸೊ ಹಾಗಾಗಿ ನಾವು ಅಷ್ಟೊಂದು ಸಮಾಜ ವಿಜ್ಞಾನಗಳು ನಮ್ಮನ್ನ ಗುರ್ತು ಮಾಡ್ತಿಲ್ಲ ಅಥವಾ ನಮ್ಮನ್ನ ಪರಿಗಣಿಸ್ತಿಲ್ಲ ಅಂತ ಹೇಳುವಂತ ವಿಚಾರ ಬೇಡ ಅಂತ ಮೇಡಮ್ ಹೇಳಿದ್ದು. ಸೊ ಹಾಗಾಗಿ ಅದು ಅವಕಾಶಗಳು ಬರುತ್ತೆ. ಈಗ ನಾವು ಒಂದು PhD ಮಹಾಪ್ರಬಂಧದಲ್ಲಿ ಅದೆಲ್ಲ ತಂದಿದೀವ ಅನ್ನೋದು ಕೂಡ ನಮ್ ಪ್ರಶ್ನೆ ಆಗ್ತದೆ. ಈಗ ನಾವು ನಮ್ಮ ಮಹಾಪ್ರಬಂಧದಲ್ಲಿ ಅದೊಂದು ಪಾಲಿಸಿ ಆಗೋಷ್ಟು ಮಟ್ಟಿಗೆ ಅಥವಾ ಸರ್ಕಾರ ಅದನ್ನ ಗಂಭೀರವಾಗಿ ಪರಿಗಣಿಸುವಷ್ಟು ಮಟ್ಟಿಗೆ ನಮ್ಮ ಸಂಶೋಧನಾ ಫಲಿತಾಂಶಗಳು ಬಂದಿದಾವ ಅಂತಾನು ನಾವು ಪ್ರಶ್ನೆ ಮಾಡ್ಕೋಬೇಕಾಗತ್ತಲ್ಲ.
ಅದು ಇಂಪಾರ್ಟೆಂಟ್ ಆಗತ್ತೆ. ಆಮೇಲೆ ನಮ್ಗೆ ನಮ್ ಮೇಡಮ್ ಯಾವಾಗ್ಲೂ ಹೇಳ್ತಾ ಇದ್ರು, ಆಡಿಯನ್ಸ್ ಯಾರಿದ್ದಾರೆ ಅವ್ರಿಗೆ ಸೂಕ್ತವಾದಂತಹ ಭಾಷೆಯನ್ನ ನಾವು ಬಳಸಿ ಮಾಹಿತಿಯನ್ನ ಹೇಳುವಂತದ್ದು, ಹಂಚುವಂತದ್ದು ತುಂಬಾ ಮುಖ್ಯವಾದಂತದ್ದು. ನಾನ್ ಬುಕ್ ಪಬ್ಲಿಷ್ ಮಾಡಿದೀನಿ, ಎಷ್ಟೊಂದು ಇದಿದೆ, ನನ್ ಥೀಸಿಸ್ ಇದೆ, ಯಾರು ತಗೊಳ್ಳಿಲ್ಲ ಅಂದ್ರೆ ಯಾರ ಅವಶ್ಯಕತೆ ಇದೆ ಅವರ ಅವಶ್ಯಕತೆಗೆ ಅನುಗುಣವಾಗಿ ಟೇಲರ್ ಮಾಡಕ್ ಆಗತ್ತಾ ಅನ್ನೋದು ತುಂಬಾ important. Social scientists need to do engage with dissemination. ಯಾವಾಗ ಪ್ರಾಯಶಃ ಮೇಡಮ್ ಅದ್ರ ಬಗ್ಗೆ ಮಾತಾಡ್ತಾರೆ ಅನ್ಸುತ್ತೆ ನಾಳೆ. ನಮ್ಗೆ ಯಾವಾಗ್ಲೂ ಮೇಡಮ್ ಹೇಳೋರದು, ನೀನ್ ಒಬ್ಬರಿಗೆ ಒಂದ್ ಬರ್ದ್ಬಿಟ್ಟು ಎಲ್ಲಾರ್ಗು ಹಂಚ್ತೀನಿ ಅಂದ್ರೆ ಅದ್ ಹೆಂಗಾಗತ್ತೆ? According to the need of the recipient that you must be able to give and share your findings. ಅವಾಗ ಅದು ತಲುಪಬೇಕಾಗಿರುವಂತಹ ಜಾಗಗಳಿಗೆಲ್ಲಾನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಸಾಮಾಜಿಕ ಸಂಶೋಧನೆಯಲ್ಲಿನ ನೈತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೊಸದಾದಂತಹ ಒಳವುಗಳನ್ನ ನೀಡೋದ್ರ ಮೂಲಕ ತಮ್ಮ ಒಂದು ಜ್ಞಾನಾರ್ಜನೆಯನ್ನ ಹಂಚಿಕೊಂಡಂತಹ ಸಂವಾದದಲ್ಲಿ ಪಾಲ್ಗೊಂಡಂತಹ ಡಾಕ್ಟರ್ ಶಾಂತಿಜಿ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೂ ಈ ಒಂದು ಸಂವಾದದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಪ್ರೊಫೆಸರ್ ಎ ರಾಮೇಗೌಡ ಸರ್ ಅಭಿಪ್ರಾಯಗಳನ್ನ ಅಭಿವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಹೇಳಿ ನಾನು ಎಲ್ಲರಿಗೂ ವಂದನೆಯನ್ನ ಹೇಳ್ತೀನಿ. ಸರ್ ನಾನು ಬಹಳ ಇವತ್ತು ರಾಮಶೇಷ್ ಸರ್ ಇನ್ನೂ ನಮ್ ಜೊತೆ ಇದ್ದಾರೆ, 3 ಗಂಟೆಗೆ ಬಂದು 7 ಗಂಟೆವರೆಗೂ ನಮ್ ಜೊತೆ ಇದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ನೋ ವರ್ಡ್ಸ್ ಟು ಸೇ ಥ್ಯಾಂಕ್ ಯು. ನಿಮ್ಗೆ ಯಾವ ಪದಗಳಲ್ಲೂ ವಂದನೆಗಳು ಅಂತ ಹೇಳಕ್ಕೆ ಆಗೋದೇ ಇಲ್ಲ, ಅಷ್ಟು ಗಂಭೀರವಾಗಿ ಆಲ್ಮೋಸ್ಟ್ 4 ಅವರ್ಸ್ ಅನ್ನ ನಮ್ ಜೊತೆ ಕಳೆದಿದ್ದೀರಿ ಸರ್. ಮತ್ತೆ ಉತ್ತಮವಾದ ಸಲಹೆಗಳನ್ನ ತಾವು ಕೊಟ್ಟಿದ್ದೀರಿ. ಒಂದು ದೊಡ್ಡ ಪ್ರಪಂಚವನ್ನೇ ನಮ್ಮೆಲ್ಲರ ಮುಂದೆ ತೆರೆದಿಟ್ರಿ ನೀವು. ಯಾವ ಸೋರ್ಸ್ಗಳನ್ನ ಇವತ್ತು ಹೆಚ್ಚಾಗಿ ಪರಿಗಣಿಸ್ಕೊಳ್ಬೇಕು ಗಂಭೀರವಾಗಿ ಅಂತ ಹೇಳೋದ್ರ ಬಗ್ಗೆ ತಾವು ಹೇಳಿದಿರಿ ಸರ್. ಮತ್ತೆ ಶಾಂತಿ ಮೇಡಮ್ ಅವ್ರದ್ದು ನಾನು ಸ್ವಲ್ಪ ಮಾತುಗಳನ್ನು ಕೇಳಿದ್ದೆ. ಇಷ್ಟು ಸುದೀರ್ಘವಾಗಿ ಸುಲಲಿತವಾಗಿ ಇಂಥ ಒಂದು ವಿಚಾರ, ಬಹಳ ಮುಖ್ಯವಾದಂತ ವಿಚಾರ, ಇವತ್ತು ನಮ್ಮನ್ನೆಲ್ಲ ಗಂಭೀರವಾಗಿ ನಾವು ಪರಿಗಣಿಸ್ಕೊಳ್ಬೇಕಾಗಿರುವಂತ ವಿಚಾರ. ಹಾಗಾಗೇನೆ ಇವತ್ತು UGC ಅದನ್ನ ಕೋರ್ಸ್ ವರ್ಕ್ ಅಲ್ಲಿ ಮ್ಯಾಂಡೇಟ್ರಿಗೆ ಕ್ರೆಡಿಟ್ ಆಗಿ ಇದ್ ಮಾಡಿದೆ ಈ ಒಂದು ವಿಚಾರವನ್ನ. ಸೊ ಹಾಗಾಗಿ ಇಬ್ರು ಕೂಡ ಇವತ್ತು ಇಷ್ಟು ಸಮಯ ನಮ್ಮೆಲ್ಲ ಸ್ನೇಹಿತರಿಗೆ ತಮ್ಮ ಜ್ಞಾನವನ್ನ ಹಂಚಿದಿರಿ. ಸೊ ಇಬ್ರು ನಮ್ಮ ದಿಗ್ಗಜರು ನಮ್ ಜೊತೆ ಇದ್ದದ್ರಿಂದ 2 ಉತ್ತಮವಾದಂತ ಮಾಹಿತಿಗಳನ್ನು ಕೊಡುವಂತ ಸಂಪನ್ಮೂಲ ವ್ಯಕ್ತಿಗಳಿಂದಾಗಿ. ಸೊ ನಾಳೆ ನಾವೆಲ್ಲರೂ ಕೂಡ ಮೇಡಮ್ ಇಂದಿರಾ ಮೇಡಮ್ ಅವರ ಒಂದು ಸಂಶೋಧನಾ ಬರವಣಿಗೆಗಳ ಹೇಗೆ ಮಾಡ್ಬೇಕು ಅನ್ನುವಂಥದ್ರಿಂದ ಜಾಯ್ನ್ ಆಗಿ ಸಮಾರೋಪ ಸಮಾರಂಭ ಮುಗಿಯುವವರೆಗೂ ಕೂಡ ದಟ್ ಕಂಟಿನ್ಯೂ, ಅದು ಆದ ತಕ್ಷಣ ಹಾಗೇನೆ ಸಮಾರೋಪ ಸಮಾರಂಭ ಕಂಟಿನ್ಯೂ ಆಗ್ಬಿಡುತ್ತೆ. ಸೊ ನಾವೆಲ್ಲರೂ ನಾಳೆ ಒಟ್ಟಿಗೆ ಸೇರೋಣ ಅಂತ ಹೇಳಿ ಇಲ್ಲಿಗೆ ಇವತ್ತಿನ ದಿನವನ್ನ ಮುಗಿಸೋಣ ಅಂತ ಹೇಳಿ ನಾನು ತಮ್ಮ ಅಪ್ಪಣೆಯನ್ನ ಪಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.